ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯದ್ಭಾನೌ ಯದೃಶಾನೌ ಯದಮೃತಕಿರಣೇ ಯದ್ಗ್ರಹೇಷೂದಿತೇಷು ಜ್ಯೋತಿರ್ಯತ್ತಾರಕಾಸು ಪ್ರಥಿತಮಣಿಷು ಯದ್ಯಚ್ಚ ಸೌದಾಮಿನೀಷು ಸಂಭೂಯೈತತ್ಸಮಸ್ತಂ ತ್ವದಮಿತಹೃದಯಾಕಾಶನಿರ್ಯತ್ಪ್ರಕಾಶೇ ಧೀರಶ್ರೀರಾಘವೇಂದ್ರೌ ಪ್ರತಿವರ ಭಜತೆ ಹಂತ ಖದ್ಯೋತರೀಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ಮೃಗೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನನ್ನು ಕುರಿತು ಅನೇಕ ವಿಧವಾದ ಧರ್ಮಗಳ ನಿರೂಪಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ಅನುಶಾಸನ ಪರ್ವದಲ್ಲಿ ಅನೇಕ ಕಥೆಗಳನ್ನು ಹೇಳುವ ಮೂಲಕ ಸಜ್ಜನರನ್ನ ಧರ್ಮ ಮಾರ್ಗದಲ್ಲಿ ಪ್ರೇರಿಸುವಂತಹ ಭಾಗಗಳು ತುಂಬ ಇವೆ. ಬಹಳ ಪ್ರಸಿದ್ಧವಾಗಿರುವಂತಹ ವಿಶ್ವಾಮಿತ್ರರ ಚರಿತ್ರೆಯನ್ನು ನಿರೂಪಿಸಿ ಹೇಗೆ ಬ್ರಾಹ್ಮಣ್ಯ ಅಂತನ್ನುವುದು ವಿಶ್ವಾಮಿತ್ರರಿಗೆ ಬಂತು, ಏನೋ ಈ ತರಹ ವೈಪರೀತ್ಯಗಳಾಗಿ ವರದಿಂದಲೋ ಬರಬೇಕೇ ಹೊರತು ಅಷ್ಟು ಸುಲಭವಾಗಿ ಇದೇ ಶರೀರದಿಂದ ಬ್ರಾಹ್ಮಣ್ಯವನ್ನು ಪಡೆಯುವುದು ಬಹಳ ದುರ್ಲಭ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕೆ ಅಂತ ವಿಶ್ವಾಮಿತ್ರರ ಚರಿತ್ರೆಯನ್ನು
ಹಾಗೂ ವೀತಹವ್ಯರ ಚರಿತ್ರೆಯನ್ನು ನಿರೂಪಿಸಿಕೊಟ್ಟಿದ್ದಾರೆ. ಹೀಗೆ ಧರ್ಮರಾಜ ನಾನಾ ತರಹದ ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗೆಲ್ಲ ಭೀಷ್ಮರು ಅದಕ್ಕೆಲ್ಲದಕ್ಕೂ ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ಉತ್ತರವನ್ನು ಕಥೆಯನ್ನು ಹೇಳುವ ಮೂಲಕವಾಗಿ ಕೊಡ್ತಾ ಇದ್ರು. ಯಾವುದು ಶ್ರೇಷ್ಠವಾದದ್ದು, ದೈವ ಶ್ರೇಷ್ಠನೋ ಅಥವಾ ಪ್ರಯತ್ನ ಶ್ರೇಷ್ಠನೋ ಅಂತ ಪ್ರಶ್ನೆ ಮಾಡಿದಾಗ ಪ್ರಯತ್ನವೇ ಶ್ರೇಷ್ಠ ಎನ್ನುವ ಅಭಿಪ್ರಾಯದಲ್ಲಿ ಭೀಷ್ಮರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ದೈವವೇ ಆಗಲಿ ಯೋಗ್ಯತೆಯೇ ಆಗಲಿ ನಮ್ಮ ಅಧೀನದಲ್ಲಿ ಇಲ್ಲದೇ ಇರುವಂಥದ್ದು. ಹೀಗ್ಯಾಕೆ ಕರ್ಮಗಳಿವೆ ಅಥವಾ ಹೀಗ್ಯಾಕೆ ಭಗವಂತನ ಅನುಗ್ರಹ ಇದೆ ಅಂತ ನಾವು ಪ್ರತ್ಯೇಕವಾಗಿ ಪ್ರಯತ್ನಪೂರ್ವಕವಾಗಿ ಅದನ್ನು ಮಾಡಿಕೊಳ್ಳಿಕ್ಕಾಗಲಿಲ್ಲ. ಯೋಗ್ಯತೆಯಂತೂ ನಮ್ಮ ಅಧೀನ ಇಲ್ಲವೇ ಇಲ್ಲ. ನಾವು ಹೀಗ್ಯಾಕೆ ಇರೋದು ಅಂತ ನಮಗೇನು ಗೊತ್ತಿದೆ. ಆದರೆ ಇವು ಎರಡರನ್ನೂ ಕೂಡ ಸರಿಯಾಗಿ ನಮಗೆ ಬೇಕಂತಹ ಫಲವನ್ನು ಪಡೆಯಲಿಕ್ಕೆ ಅಂತ ಪರಮಾತ್ಮ ಕಿಂಚಿತ್ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದಾನಲ್ಲ, ಅದನ್ನು ಬಳಸಿಕೊಂಡು ಪ್ರಯತ್ನವನ್ನು ಮಾಡಿದಾಗ ಇವೆರಡೂ ಕೂಡ ನಮಗೆ ಫಲವನ್ನು ಕೊಡ್ತಾರೆ. ಆದ್ದರಿಂದ ಸುಮ್ಮನೆ ಕುಳಿತುಕೊಳ್ಳೋದರಿಂದ, ಪ್ರಯತ್ನವನ್ನು ಮಾಡದಿರುವುದರಿಂದ ಯೋಗ್ಯತೆ ಇದೆ ಅಥವಾ ಉತ್ತಮವಾಗಿರುವಂತಹ ಕರ್ಮಗಳು ನಮ್ಮ ಹತ್ರ ಇವೆ, ದೈವ ಇದೆ ಅಂತನ್ನೋದು ಕೆಲಸ ಮಾಡೋದಿಲ್ಲ ಅನ್ನುವ ವಿಚಾರಗಳನ್ನೆಲ್ಲ ಭೀಷ್ಮಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಅನೇಕ ಪ್ರಶ್ನೆಗಳನ್ನು ಧರ್ಮರಾಜ ಕೇಳ್ತಾನೆ. ನೋಡಿ, ಯಾರು ಯಜ್ಞದಲ್ಲಿ ಪೂಜಿತರಾಗ್ತಾರೆ, ಎಲ್ಲರೂ ಯಾರನ್ನು ಕುರಿತು ಯಜ್ಞವನ್ನು ಮಾಡ್ತಾರೆ, ಯಾರನ್ನು ಉದ್ದೇಶಿಸಿಕೊಂಡು ಯಜ್ಞವನ್ನು ಮಾಡೋದು ಅದನ್ನು ಹೇಳ್ರಿ ಎಂದಾಗ ಬಹಳ ಚಿಕ್ಕದಾಗಿರುವಂತಹ ಶ್ಲೋಕಗಳಿಂದ ಎಲ್ಲ ವೇದಗಳು ತಾವು ಪರಸ್ಪರ ಸಂಭಾಷಣೆಯನ್ನು ಮಾಡಿ ಹೇಳಿರುವಂತಹ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ವೇದಗಳು ಅಂದರೆ ಜಡವಾದ ವಸ್ತುಗಳು, ವರ್ಣಗಳಷ್ಟೇ. ಅವುಗಳಿಗೆ ಅಭಿಮಾನಿಗಳಾಗಿರುವ ದೇವತೆಗಳು ಪರಸ್ಪರ ಮಾತಾಡ್ತಾ ಹೇಳ್ತಾರೆ, ನೋಡಿ ಎಲ್ಲರೂ ಕೂಡ ಯಜ್ಞವನ್ನು ಮಾಡೋದು ಕೃಷ್ಣನ ಸಲುವಾಗಿ ಅಂತಂತಾರೆ. ವಿಷ್ಣುರ್ಯಜ್ಞಸ್ತ್ವಿಜ್ಯತೆ ಚಾಪಿ ವಿಷ್ಣು ಕೃಷ್ಣೋ ವಿಷ್ಣುರ್ಯಶ್ಚ ಕೃಷ್ಣ ಪ್ರಭುಶ್ಚ ಕೃಷ್ಣೋ ವೇದಾಂಗಂ ವೇದವಾದಾಶ್ಚ ಕೃಷ್ಣ ಏವಂ ಜಾನನ್ ಬ್ರಾಹ್ಮಣೋ ಬ್ರಹ್ಮ ಏತಿ. ಯಾರನ್ನು ಕುರಿತು ಯಜ್ಞ ಮಾಡೋದು? ಕೃಷ್ಣನ್ ಕುರಿತೇ ಮಾಡುವಂಥದ್ದು. ಇವೆಲ್ಲ ಜಗತ್ತೂ ಕೂಡ ಆ ಕೃಷ್ಣ ಪರಮಾತ್ಮನ ಅಧೀನವಾಗಿದೆ. ವೇದಾಂಗಗಳಲ್ಲೂ ಕೂಡ ನಾವು ಅವುಗಳನ್ನು ಅಭ್ಯಾಸವನ್ನು ಮಾಡಿ ಕೃಷ್ಣನನ್ನು ತಿಳಿದುಕೊಳ್ಳಿಕ್ಕೆ ಅಂತಲೇ ಪ್ರಯತ್ನ ಮಾಡಬೇಕು. ವೇದವಾದಾಶ್ಚ ಕೃಷ್ಣ ಏವಂ ಜಾನನ್ ಬ್ರಾಹ್ಮಣೋ ಬ್ರಹ್ಮ ಏತಿ. ವೇದಗಳಲ್ಲೂ ಕೂಡ ಕೃಷ್ಣ ಪರಮಾತ್ಮನ ಬಗ್ಗೆನೇ ಹೇಳ್ತಾ ಇದ್ದಾರೆ ಎಂದು ಯಾರು ತಿಳಿತಾರೋ ಅಂತಹ ಬ್ರಹ್ಮಜ್ಞಾನಿಯಾದವನು ಬ್ರಹ್ಮ ಏತಿ, ಆ ಕೃಷ್ಣ ಪರಮಾತ್ಮನನ್ನೇ ಹೊಂದುತ್ತಾನೆ. ವೇದವ್ಯಾಸ ದೇವರು ತಾವು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡುವ ಕಾಲಕ್ಕೆ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಿ ಅನ್ನುವಂತಹ ಅಭಿಪ್ರಾಯ ಬರುವ ಒಂದು ಸೂತ್ರವನ್ನು ರಚನೆ ಮಾಡಿದ್ದಾರೆ. ಸರಿ, ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ, ಆ ಬ್ರಹ್ಮನ ಜಿಜ್ಞಾಸ ಮಾಡೋದ್ರಿಂದ ನಿಮಗೆ ಜ್ಞಾನ ಬರುತ್ತದೆ, ಜ್ಞಾನದಿಂದ ಭಗವಂತನ ಪ್ರಸಾದವಾಗ್ತದೆ, ಭಗವತ್ ಪ್ರಸಾದದ ಮೂಲಕವಾಗಿ ಮೋಕ್ಷವಾಗ್ತದೆ, ಮೋಕ್ಷದ ಸಲುವಾಗಿ ಮಾಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಬರ್ತದೆ. ಆದ್ರೆ ಈ ಬ್ರಹ್ಮ ಅಂದ್ರೆ ಯಾರು? ನಾವು ಬ್ರಹ್ಮ ಅನ್ನೋ ಶಬ್ದವನ್ನು ಕೇಳಿಸ್ಕೊಂಡ ತಕ್ಷಣ ಅದು ಅನೇ ಇರ್ಲಿ ಆನೆ ಇರ್ಲಿ ಚತುರ್ಮುಖ ಬ್ರಹ್ಮದೇವ್ ನೆನಪಾಗ್ಬಿಡ್ತಾರೆ ಸಾಮಾನ್ಯವಾಗಿ. ಯಾಕೆ ನಾವು ಉಚ್ಚಾರಣೆ ಮಾಡೋ ಕಾಲಕ್ಕೆ ಏನ್ರಿ ಬ್ರಹ್ಮ ಬ್ರಹ್ಮ ಎಲ್ಲ ಒಂದೇ ಅಲ್ಲ ಅಂತ ಅಂದ್ಕೊಂಡು ಚತುರ್ಮುಖ ಬ್ರಹ್ಮದೇವರನ್ನ ಹೇಳ್ತಾ ಇರೋದು ಅಂತ ನಾವು ಅಭಿಪ್ರಾಯ ಬರ್ತದೆ. ಆದರೆ ನಾವು ಸರಿಯಾಗಿ ಶಬ್ದಗಳ ಸ್ವರೂಪವನ್ನು ತಿಳಿದುಕೊಂಡು ಅವುಗಳನ್ನು ಎಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ವಿಚಾರ ಮಾಡ್ತಾ ಬಂದಾಗ ಬ್ರಹ್ಮ ಅಂತ ಪುಲ್ಲಿಂಗ ಶಬ್ದವನ್ನ ಪ್ರಯೋಗ ಮಾಡಿದಾಗ ಅದು ಮೇಲ್ನೋಟಕ್ಕೆ ಚತುರ್ಮುಖ ಬ್ರಹ್ಮದೇವರನ್ನು ಹೇಳಿಕೊಡುತ್ತೆ. ಆದರೆ ಈ ಬ್ರಹ್ಮಸೂತ್ರಗಳಲ್ಲಿ ಯಾವ ಬ್ರಹ್ಮನ ಜಿಜ್ಞಾಸೆ ಮಾಡಿ ಅಂತ ಹೇಳಿದ್ದಾರೋ
ಆ ಬ್ರಹ್ಮ ಬೇರೆ ಯಾರೂ ಅಲ್ಲ, ಆತ ನಾರಾಯಣನೇ, ಆತನೇ ಕೃಷ್ಣ. ಅವನ ಜಿಜ್ಞಾಸೆಯನ್ನೇ ಮಾಡಬೇಕಾದದ್ದು. ಅದಕ್ಕೋಸ್ಕರ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮನನ್ನ ಕುರಿತೇ ಯಜ್ಞವನ್ನು ಮಾಡೋದು, ಅವನನ್ನೇ ಕುರಿತು ಎಲ್ಲ ವೇದವಾದಗಳು ಹೊರಟಿರೋದು. ಹೀಗೆ ತಿಳ್ಕೊಂಡವನಿಗೇನೆ ಬ್ರಹ್ಮಜ್ಞಾನವನ್ನ ಪಡಿಲಿಕ್ಕಾಗತ್ತೆ, ಬ್ರಹ್ಮನನ್ನ ಹೊಂದಲಿಕ್ಕಾಗ್ತದೆ. ಆದ್ದರಿಂದ ಆ ಕೃಷ್ಣ ಪರಮಾತ್ಮನೇ ಬ್ರಹ್ಮ, ಅವನನ್ನು ತಿಳ್ಕೊಂಡಾಗಲೇನೆ ಅವನನ್ನು ಹೊಂದಲಿಕ್ಕಾಗೋದು. ಇಷ್ಟೇ ಅಲ್ಲ, ಕೃಷ್ಣ ಪರಮಾತ್ಮನನ್ನ ಕೇವಲ ನಾವ್ಯಾರೋ 4 ಜನ ಸ್ತೋತ್ರ ಮಾಡ್ತೀವಿ ಅಂತಲ್ಲ. ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈಹಿ, ಮೋಕ್ಷದಲ್ಲೂ ಕೂಡ ಆ ಎಲ್ಲರೂ ಮುಕ್ತರಾದ ಜೀವರಾಶಿಗಳು ಕೃಷ್ಣ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಿರ್ತಾರೆ. ಯಾಕೆ ಮಾಡ್ತಾರೆ? ಅವರ ಸ್ವಭಾವ ಅಂತ. ಸಂಸಾರದಲ್ಲಿರುವಂಥವರೆಲ್ಲರೂ ಕೂಡ ಕೃಷ್ಣನ ಸ್ತೋತ್ರ ಮಾಡೋದು ಯಾಕೆ? ಈ ದುಃಖದಿಂದ ನಾವು ಪರಿಹೃತರಾಗ್ಬಿಟ್ಟು ಮೋಕ್ಷಕ್ಕೆ ಹೋಗಬೇಕು ಅಂತ ಅಲ್ರಿ. ಮೋಕ್ಷವನ್ನೇ ಹೊಂದಿದ ಮೇಲೂ ಕೂಡ ಯಾಕೆ ಕೃಷ್ಣನ ಸ್ತೋತ್ರ ಮಾಡ್ತಾರೆ? ನೋಡಿ, ಮಾಡಿ ಮಾಡಿ ಅವರಿಗೆ ಅಭ್ಯಾಸ ಆಯಿತು, ಬಿಡ್ಲಿಕ್ಕಾಗ್ಲಿಲ್ಲ ಅಂತಲ್ಲ. ಸ್ವರೂಪದಲ್ಲೇ ಕೃಷ್ಣ ಪರಮಾತ್ಮನನ್ನ ಪೂಜೆ ಮಾಡುವಂತಹ ಶಕ್ತಿ ಅವರಲ್ಲಿ ಇರ್ತದೆ. ಅದನ್ನೇನೋ ಪ್ರತ್ಯೇಕವಾಗಿ ಮತ್ತೆ ಮಾಡ್ತಾರೆ ಅಂತಲ್ಲ, ಏನೋ ವಿಧಾನ ಇದೆ ಅದಕ್ಕೆ ಮಾಡಬೇಕು ಅಂತಲ್ಲ. ಮೋಕ್ಷಕ್ಕೆ ಹೋದ ಮೇಲೆ ಏನು ವಿಧಾನ ಇರೋದಿಲ್ಲ. ಆದರೆ ಅಲ್ಲಿ ಹೋದ್ರೂ ಕೂಡ ಕೃಷ್ಣ ಪರಮಾತ್ಮನನ್ನೇ ಕುರಿತು ಯಜ್ಞವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಅದುವೇ ಅವರ ಸ್ವಭಾವವಾಗಿರ್ತದೆ. ಹೀಗೆ ಕೃಷ್ಣನನ್ನ ತಿಳಿಬೇಕು ಅಂತ ಅಲ್ಲೇ ಎದುರಿಗೆ ಇರತಕ್ಕಂತಹ ಕೃಷ್ಣ ಪರಮಾತ್ಮನ ಮಹಿಮೆಯನ್ನ ವೇದವ್ಯಾಸ ದೇವರು ತಾವು ಸಾರ್ತಾರೆ. ಹೀಗೆ ಕೃಷ್ಣನ ಬಗ್ಗೆ ಹೇಳಿದ ಮೇಲೆ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾನೆ. ಗರುಡ ಪಕ್ಷಿಣಾಂ ಶ್ರೇಷ್ಠ ಇತಿ ಪೂರ್ವಂ ಪಿತಾಮಹ ಉಕ್ತಸ್ತ್ವಯಾ ಮಹಾಬಾಹೋ ಶ್ವೇತವಾಹಂ ಪ್ರಶಂಸತ. ನೋಡ್ರಿ ಭೀಷ್ಮಾಚಾರ್ಯರೇ, ನೀವು ಹಿಂದಕ್ಕೆ ಬಹಳಷ್ಟು ಕಥೆಗಳನ್ನು ಹೇಳೋ ಕಾಲಕ್ಕೆ ಒಂದು ಮಾತನ್ನು ಹೇಳಿದ್ರಿ. ಗರುಡ ಅವನು ಪಕ್ಷಿಣಾಂ ಶ್ರೇಷ್ಠ, ಎಲ್ಲ ಪಕ್ಷಿಗಳಕ್ಕಿಂತಲೂ ಕೂಡ ಶ್ರೇಷ್ಠನಾದವನು ಅಂತ. ಅದು ಯಾಕೆ ಹಾಗೆ ಯಾಕಾಯಿತು? ಇಲ್ಲಿ ಪಕ್ಷಿಣಾಂ ಶ್ರೇಷ್ಠ ಅಂತಂದ್ರು ಕೇವಲ ಪಕ್ಷಿಗಳಿಗಷ್ಟೇ ಶ್ರೇಷ್ಠ ಅಲ್ಲ, ದೇವೋತ್ತಮನಾದವನು ಗರುಡ. ಗರುಡನಕ್ಕಿಂತಲೂ ಕೂಡ ಅಧಿಕರಾದವರು ಅಂದ್ರೆ ಇರೋದೇ ಒಬ್ರು. ಯಾರು ಅಂದ್ರೆ ನಮ್ಮ ಚತುರ್ಮುಖ ಬ್ರಹ್ಮದೇವರು. ಮುಖ್ಯ ಪ್ರಾಣದೇವರಿದ್ದಾರೆ, ಬ್ರಹ್ಮವಾಯುಗಳಿಬ್ರು ಒಂದು ಅಂತ ಆದ್ದರಿಂದ ಹೇಳ್ತಾ ಇರೋ. ಅವ್ರನ್ನ ಬಿಟ್ಟರೆ ಇನ್ನು ಯಾರೂ ಕೂಡ ಅಷ್ಟು ಅಧಿಕರಾದವರಿಲ್ಲ. ಗರುಡ, ಶೇಷ, ರುದ್ರರು ಬಹಳ ದೊಡ್ಡವರು. ಆದ್ದರಿಂದ ನೀವೇ ಈ ಅಂಶವನ್ನ ಹೇಳಿದ್ರಿ. ಆ ಗರುಡನ ಬಗ್ಗೆ ಹೇಳಿ, ಕಿಂ ವೀರ್ಯ ಕಿಂ ಬಲಶ್ಚಾಸೌ ವಕ್ತುಮರ್ಹಸಿ ಭಾರತ, ಅವನ ಪರಾಕ್ರಮ ಏನೋ, ಅವನ ಬಲ ಎಷ್ಟಿದೆ ಅದನ್ನು ನಮ್ಗೆ ತಿಳಿಸ್ಕೊಡಿ, ಗರುಡನ ಬಗ್ಗೆ ಕೇಳಬೇಕಾಗಿದೆ ಅಂತ ಧರ್ಮರಾಜ ಹೇಳ್ದ. ಭೀಷ್ಮರಂತಾರೆ, ನನ್ನನ್ನೇನು ಕೇಳ್ತೀಯೋ, ಇಲ್ಲೇ ಕೃಷ್ಣ ಇದ್ದಾನೆ, ಯಾವಾಗಲೂ ಆ ಗರುಡನ ಮೇಲೆ ಕುಳಿತುಕೊಂಡು ಸಂಚಾರ ಮಾಡುವ ವ್ಯಕ್ತಿ, ಅವನ್ನೇ ಕೇಳು ಅಂತಂತಾರೆ. ನೀನೇ ಹೇಳಪ್ಪ ಧರ್ಮರಾಜನ ಪ್ರಶ್ನೆಗೆ ಉತ್ತರವನ್ನ. ಸುಪರ್ಣಂ ಶಂಸ ಇತ್ತೇವ ಮಾಮಾಹ ಕುರುನಂದನಃ. ಆಗ ಭೀಷ್ಮಾಚಾರ್ಯರು ಹೇಳಿದರು, ನನಗೆ ಹೇಳ್ತಾ ಇದ್ದಾನೆ ಇವನು ಹೇಳು ಅಂತ. ಕೃಷ್ಣ ನೀನೇ ಹೇಳೋ, ನಿನಗೆ ತಾನೇ ಗರುಡನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋದು. ಆಗ ಕೃಷ್ಣ ಅಂತಾನೆ, ಯಥೈವ ಮಾಂ ಭವಾನ್ ವೇದ ತಥಾ ವೇದ ಯುಧಿಷ್ಠಿರಃ ಯಥಾ ಚ ಗರುಡೋ ಜಾತಸ್ತಥಾಸ್ಮೈ ಬ್ರೂಹಿ ತತ್ವತಃ. ನೋಡಪ್ಪ, ನನ್ನನ್ನ ನೀವೆಷ್ಟು ತಿಳ್ಕೊಂಡಿರೋ ಅಷ್ಟು ಧರ್ಮರಾಜನು ತಿಳ್ಕೊಂಡಾಗಿದೆ. ಆದ್ದರಿಂದ ನೀವು ಅವನಿಗೆ ತಿಳಿಸಬೇಕು ಅಂತ ನನ್ನ ಅಭಿಪ್ರಾಯ ಇದೆ. ಅದಕ್ಕೆ ನಾನು ಇಷ್ಟು ದಿವಸ ಸುಮ್ಮನೆ ಕೂತಿರೋದು. ನಿಮ್ಮ ಒಳಗಿದ್ ನಾನೇ ತಿಳಿಸೋದು, ನೀವೇ ಹೇಳಿ ಅಂತ ಕೃಷ್ಣ ಹೇಳ್ತಾನೆ. ಆಯಿತು ಅಂತ ಭೀಷ್ಮಾಚಾರ್ಯರು ಗರುಡನ ಚರಿತ್ರೆಯನ್ನು ಹೇಳಲು ಪ್ರಾರಂಭ ಮಾಡ್ತಾರೆ. ಈ ಗರುಡನ ಚರಿತ್ರೆ ಈ ಹಿಂದಕ್ಕೂ ಕೂಡ ಬಂದಿದೆ. ಆದಿ ಪರ್ವದಲ್ಲೇನೆ ಸರ್ಪಯಾಗ ಯಾಕೆ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಸರ್ಪಗಳು ಮರಣ ಹೊಂದಲಿಕ್ಕೆ ಏನು ಕಾರಣ? ನಿಜ ಪರೀಕ್ಷಿತ್ ಮಹಾರಾಜನಿಗೆ
ತಕ್ಷಕ ಕಚ್ಚಿದ್ದಾನೆ ಅಂತ ಸಿಟ್ಟಿಗೆದ್ದಿರುವಂತಹ ಪರೀಕ್ಷಿನ್ ಮಹಾರಾಜನ ಮಗ ಜನಮೇಜಯ ಯಾವ ಸರ್ಪವೂ ಕೂಡ ಭೂಮಿಯ ಮೇಲೆ ಇರಬಾರ್ದು, ಎಲ್ಲವೂ ಮೃತವಾಗಬೇಕು ಅಂತ ಕೊನೆಗೆ ತಕ್ಷಕನನ್ನೂ ಕೂಡ ಇಂದ್ರನನ್ನೂ ಕರೆದು ಬಿಟ್ಟ ಅಂತ ಕಥೆ ಬರ್ತದೆ. ಅವಾಗ ಹೇಳೋ ಕಾಲಕ್ಕೆ ಈ ಒಂದು ಕಥೆ ಬಂದಿದೆ. ಅದಲ್ಲದೇನೆ ಮತ್ತೊಮ್ಮೆ ಈ ಅನುಶಾಸನ ಪರ್ವದಲ್ಲಿ ಗರುಡನ ಮಹಾತ್ಮ್ಯವನ್ನು ತಿಳಿಸ್ಲಿಕ್ಕೆ ಅಂತ ಆ ಚರಿತ್ರೆಯನ್ನು ಹೇಳ್ತಾರೆ. ಇಲ್ಲಿ ಸ್ವಲ್ಪ ಬೇರೆ ತರಹದ ಆ ಗರುಡನ ಚರಿತ್ರೆ ಬರುವಂತಹದ್ದು. ನೋಡಿ, ಈ ಗರುಡನ ಮಹಾತ್ಮೆಯನ್ನ ತಿಳಿದುಕೊಳ್ಳಬೇಕು ಅಂದ್ರೆ ಬಹಳ ಕಷ್ಟ ಇದೆ. ನೋಡಿ, ಹಿಂದಕ್ಕೆ ಮಹಾನುಭಾವರಾಗಿರುವ ಕಶ್ಯಪರು ತಾವು ಅನೇಕ ಜನರನ್ನ ವಿವಾಹ ಮಾಡಿಕೊಂಡಿರ್ತಾರೆ. ಕರ್ದೃಷ್ಟ ವಿನತಾಚಾಸ್ತಾಂ ಪ್ರಜಾಪತಿ ಸುತೆ ಉಭೆ. ದಕ್ಷ ಪ್ರಜಾಪತಿಯ ಮಕ್ಕಳು ಕರ್ದ್ರು, ವಿನತ, ಇವರಿಬ್ಬರನ್ನ ಕಶ್ಯಪರು ವಿವಾಹ ಮಾಡಿಕೊಂಡಿರ್ತಾರೆ. ಅದಿತಿ, ದಿತಿ ಇವರನ್ನು ವಿವಾಹ ಮಾಡಿಕೊಂಡಾಗಿದೆ. ಗರುಡನ ಚರಿತ್ರೆಗೆ ಬೇಕಾದದ್ದು ಇವರಿಬ್ಬರ ವಿಷಯ ಆದ್ದರಿಂದ ಕರ್ದ್ರು ಹಾಗೂ ವಿನತ ಇವರಿಬ್ಬರೂ ಕೂಡ ಅಕ್ಕ ತಂಗಿಯರೇ. ಇವರಿಬ್ಬರು ಕಶ್ಯಪರನ್ನ ವಿವಾಹ ಮಾಡಿಕೊಂಡಿರ್ತಾರೆ. ತೇತು ಧರ್ಮೇಣೋಪಯೇಮೇ ಮಾರೀಚ ಕಶ್ಯಪ ಪ್ರಭು. ಧರ್ಮದಿಂದಲೇನೆ ಕಶ್ಯಪರು ಇವರಿಬ್ಬರನ್ನ ವಿವಾಹ ಮಾಡಿಕೊಂಡಿರ್ತಾರೆ. ಇವರ ಮೇಲೆ ಸೇವೆಯಿಂದ ಪ್ರಸನ್ನರಾಗಿರುವ ಕಶ್ಯಪರು ನಿಮಗೇನು ಬರಬೇಕು ಅಂತ ಕೇಳ್ತಾರೆ. ತತ್ರ ಕರ್ದೂರ್ ವರಂ ವವ್ರೆ ಪುತ್ರಾಣಾಂ ದಶತಶತಂ ತುಲ್ಯ ತೇಜ ಪ್ರಭಾವಾನಾಂ ಸರ್ವೇಷಾಂ ತುಲ್ಯ ಜನ್ಮನಾಂ. ಕರೆದ್ರು ಕೇಳ್ತಾಳೆ, ನನಗೆ ಮಕ್ಕಳು ಬೇಕು. ಎಷ್ಟು ಮಕ್ಕಳು ಬೇಕು ಅಂದ್ರೆ 1000 ಮಕ್ಕಳು ಬೇಕು. ಎಲ್ಲರೂ ಕೂಡ ಸಮಾನವಾಗಿರುವಂತಹ ಬಲವುಳ್ಳವರಾಗಿರಬೇಕು. ಅವರ ಪ್ರಭಾವ, ಅವರ ತೇಜಸ್ಸು ಹೇಗಿರಬೇಕು ಅಂದ್ರೆ ಇನ್ನೊಬ್ಬರಲ್ಲಿ ಯಾರಲ್ಲೂ ಇರಬಾರ್ದು. ಅಂತಹ ಮಕ್ಕಳು ನನಗೆ ಬೇಕು ಅಂತ ಕಶ್ಯಪರಿಗೆ ಕೇಳಿದ್ರು. ವಿನತೆ ಕೇಳಿದ್ರು, ನಿನಗೇನು ಬೇಕು? ಆಗ ಇವಳಂದು, ವಿನತಾತು ಒಬ್ರೆ ದ್ವೌ ಪುತ್ರೌ ವೀರೌ ಭರತ ಸತ್ತಮ. ನನಗಿಬ್ಬರು ಮಕ್ಕಳು ಸಾಕು ಅಂತ ವಿನತ ಹೇಳಿದ್ಲು. ಆದ್ರೆ ಅವರಿಬ್ಬರು ಹೇಗಿರಬೇಕು ಅಂದ್ರೆ ಕರ್ದ್ರೂ ಪುತ್ರ ಸಹಸ್ರೇಣ ತುಲ್ಯ ವೇಗ ಪರಾಕ್ರಮವು. ಕರ್ದ್ರೂ ದೇವಿಗೆ ಹುಟ್ಟುವಂತಹ 1000 ಜನ ಮಕ್ಕಳಿದ್ದಾರೆ, ಅವ್ರಿಗೆ ಸಮ ಇರ್ಬೇಕು ನಮ್ಮಿಬ್ರು ಮಕ್ಕಳು. ಇಲ್ಲಿ ಸಂಖ್ಯಾ ಕಡಿಮೆ ಇದೆ, ಅದಕ್ಕೆ ಮುಂದೆಲ್ಲರೂ 2 ಬೇಕು ಅಂತ ಇದ್ದಾರೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಆಯಿತು, ಕಶ್ಯಪರಿಗೆ ಸಂತೋಷ ಆಯಿತು. ಸರಿ, ಆ ಎಲ್ಲ ಸರ್ಪಗಳಿಗೆ ಏನು ಕರ್ದ್ರೂ ದೇವಿಯಲ್ಲಿ ಮಕ್ಕಳು ಹುಟ್ಟೋರಿದ್ದಾರೆ, ಅವರಿಗೆ ಸಮಾನವಾದ ಬಲವುಳ್ಳಂತಹ 2 ಮಕ್ಕಳು ನಿನಗೆ ಬೇಕು. ಅವಳಿಗೆ 1000 ಮಕ್ಕಳು. ಕಶ್ಯಪರು ವರವನ್ನು ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಗರ್ಭವತಿಯರಾಗಿದ್ದಾರೆ, ಮಕ್ಕಳನ್ನು ಪಡೆದಿದ್ದಾರೆ. ಅದರಲ್ಲಿ ಕರ್ದ್ರೂ ಪ್ರಜಜ್ಞೆ ಹ್ಯಂಡಾನಾಂ ತಥೈವ ದಶತಶತಂ ಅಂಡೇ ದ್ವೇ ವಿನತಾ ಚೈವ ದರ್ಶನೀಯತರೇ ಶುಭೆ. ಕರ್ದ್ರುವಿಗೆ ಹುಟ್ಟಿರುವಂತಹ ಮಕ್ಕಳೆಲ್ಲವೂ ಕೂಡ ಸರ್ಪಗಳು. ಈಗ ಸರ್ಪಗಳು ಹುಟ್ಟಬೇಕು ಅಂದ್ರೆ ಅವು ಮೊಟ್ಟೆಯಿಂದ ಹೊರಗೆ ಬರ್ತಾವೆ. ಅವಳು 1000 ಮೊಟ್ಟೆಗಳನ್ನು ಪಡೆದಿದ್ದಾಳೆ. ಕರ್ದ್ರು ಬಹಳ ಥಳಥಳ ಹೊಳಿತಾ ಇರತಕ್ಕಂತಹ ಮೊಟ್ಟೆಗಳವು. ಆ ಎಲ್ಲ 1000 ಮೊಟ್ಟೆಗಳಿಗೆ ಸಮಾನವಾಗಿರುವಂತಹ ಕಾಂತಿಯನ್ನು ಪಡೆದ 2 ಮೊಟ್ಟೆಗಳು ವಿನತಾದೇವಿಗಿದೆ. ದರ್ಶನೀಯತರೆ, ನೋಡ್ಲಿಕ್ಕೆ ಬಹಳ ಚಂದಿದ್ದುದು. ಆಗ ಅವುಗಳು ಮತ್ತೆ ಒಡೆದುಕೊಂಡು ಹೊರಗೆ ಬರಬೇಕಲ್ಲ, ಒಳಗಿರುವಂತಹ ಜಂತುಗಳು. ಬಹಳಷ್ಟು ವರ್ಷ ಆಯಿತು. ನಿಸ್ಸರಂತಿ ತದಾಂಡೇಭ್ಯ ಕರ್ದೃಪುತ್ರ ಭುಜಂಗಮಾಹ. ಅದಕ್ಕೆ ಸರಿಯಾಗಿರುವಂತಹ ಶಾಖ ಉಂಟಾಗಿ ಅವುಗಳು ಸರಿಯಾಗಿ ಒಡೆದು ಬರ್ತಾ ಇವೆ. ಎಲ್ಲ ಹೊರಗೆ ಬರ್ತಾ ಇರುವಂಥದ್ದು ಕರ್ದ್ರೂ ದೇವಿಯ ಮಕ್ಕಳೇ ಹೊರತು ವಿನತಾದೇವಿಯ ಮಕ್ಕಳು ಹೊರಗೆ ಬರಲೇ ಇಲ್ಲ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಕರ್ದ್ರೂ ದೇವಿಗೆ ಮಕ್ಕಳು ಹುಟ್ಟುತ್ತಾ ಇದ್ದಾರೆ, ವಿನತೆಗೆ ಮಕ್ಕಳೇ ಆಗ್ತಾ ಇಲ್ಲ. ಎಷ್ಟು ವರ್ಷ ಆಗೋಯ್ತು, ಈ 2 ಮೊಟ್ಟೆಗಳು ಹೊರಗೆ ಒಡಿತಾನೇ ಇಲ್ಲ. ಅಲ್ಲಿರುವಂತಹ ಜಂತುಗಳು ಹೊರಗೆ ಬರ್ತಾನೆ ಇಲ್ವಲ್ಲ, ಎಷ್ಟೆಂತ ಕಾಯೋದು ಅಂತ ಅವಳು ಸ್ವಲ್ಪ ದುಃಖಿತಳಾಗಿ ತಾನೇನೆ ಈ ಮೊಟ್ಟೆಯನ್ನು ಒಡೆದ್ರಾಯಿತು ಅಂತ ಒಂದು ಮೊಟ್ಟೆಯನ್ನ ತಾನೇ ಒಡೆದು ಬಿಡ್ತಾಳೆ.
ಆಗ ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದ. ಇನ್ನ ಪೂರ್ತಿ ಬೆಳೆದೇ ಇಲ್ಲ, ಅವನು ಅರ್ಧ ಬೆಳೆದಿದ್ದಾನೆ. ಏನಿದು ಇಷ್ಟು ಅವಸರ ಮಾಡಿ ತೆಗೆದ್ರೆ ಪೂರ್ಣವಾಗಿ ನಾನು ಬೆಳಿಬೇಕೋ ಬೇಡೋ ಅಂತ ಸಿಟ್ಟಿಗೆ ಹೇಳ್ತಾನೆ. ಆತನೇ ಅರುಣ. ಅರುಣೋದಯ ಅಂತಂತಾರಲ್ಲ, ಸೂರ್ಯನ ಸಾರಥಿಯಾಗಿರುವಂತಹ ಅರುಣ. ಅವನನ್ನು ಅನೂರು ಅಂತ ಕರೀತಾರೆ. ಇಷ್ಟೇ, ಅರ್ಧ ಭಾಗ ಅಷ್ಟೇ ಇರೋದು, ಅವನು ಮುಂದೆ ಬೆಳೆದೇ ಇಲ್ಲ. ಯಾಕೆ ಅಂದ್ರೆ ವಿನತಾದೇವಿ ಬಹಳ ಅವಸರ ಮಾಡಿ ಮೊಟ್ಟೆಯನ್ನು ಒಡೆದು ನನಗೆ ಮಕ್ಕಳು ಬೇಕು ಅಂತ ಆಸೆಯಿಂದ. ನೋಡಿ, ಇವರಿಬ್ರು ಅಕ್ಕ ತಂಗಿಯರೇ ಮತ್ತೆ. ಆದ್ರೆ ಅಕ್ಕ ತಂಗಿಯರು ಅವ್ರು ಒಬ್ಬರನ್ನೇ ವಿವಾಹ ಮಾಡ್ಕೊಂಡ್ಮೇಲೆ ಸೌದಿಯರಾಗ್ಬಿಡ್ತಾರೆ. ಆವಾಗ ಸ್ವಲ್ಪ ಮಾತ್ಸರ್ಯ, ದ್ವೇಷ ಪ್ರಾರಂಭ ಆಗ್ತವೆ. ಈರ್ಷ್ಯಾ ಕ್ರೋಧ ಅಭಿಭೂತತ್ವಾತ್ ಯೋಹಮೇವಂ ಮೋಹಮೇಹಂ ಕೃತಸ್ತ್ವಯ ತಸ್ಮಾತ್ ಮಮಪಿ ಮೇ ಮಾತಃ ದಾಸೀಭಾವಂ ಗಮಿಷ್ಯಸಿ. ಆ ಅರುಣ ಸಿಟ್ಟಿಗೆದ್ದ. ನನ್ನ ಪೂರ್ಣವಾಗಿ ಬೆಳಿಲಿಕ್ಕೆ ಬಿಡ್ಲೇ ಇಲ್ಲ ಅಮ್ಮ ನೀನು, ನಾನು ಇನ್ನು ಬೆಳಿಲಿಕ್ಕೂ ಆಗಲ್ಲ, ಹೋಗ್ಬೇಕು ನಾನು. ಅದಕ್ಕೆ ನನಗೆ ಶಾಪ ಕೊಡ್ತೀನಿ. ನೀನು ಆ ಕರ್ದ್ರು ಮೇಲಿರುವಂತಹ ಮಾತ್ಸರ್ಯದಿಂದ ನನಗೆ ಸಂಪೂರ್ಣವಾಗಿ ಬೆಳಿಲಿಕ್ಕೆ ಕೊಡ್ಲಿಲ್ಲಲ್ಲ, ನಿನಗೆ ದಾಸ್ಯ ಬರಲಿ ಅಂತ ಶಾಪ ಕೊಡ್ತಾಳೆ. ನೀ ದಾಸಿ ಆಗಬೇಕು. ದಾಸಿ ತಸ್ಯ ಭವಿತ್ರೀತಿ. ಆ ಕರ್ದ್ರುವಿಗೆ ದಾಸಿ ಆಗ್ಬೇಕು ನೀನು, ಆ ಶಾಪ ಕೊಡ್ತೀನಿ ಅಂತ ಕೊಟ್ಟು ತಾನು ಹೊರಟು ಹೋಗ್ಬಿಡ್ತಾನೆ. ಹೀಗೆ ಮತ್ತೆ ಶಾಪ ಕೊಟ್ರೆ ನನ್ನ ಗತಿ ಏನಪ್ಪ, ಯಾರು ನನ್ನನ್ನು ಮೋಚನೆ ಮಾಡೋದು ಅಂದ್ರೆ, ಏನ್ ಚಿಂತೆ ಮಾಡಬೇಡ. ಏಷ ಚೈವ ಮಹಾಭಾಗೆ ಬಲಿ ಬಲವತಾಂಬರಃ ಮೋಕ್ಷಯಿಷ್ಯತಿ ತೇ ಮಾತಃ ದಾಸೀಭಾವಾನ್ ಮಮಾನುಜಃ. ಇನ್ನೊಂದು ಮೊಟ್ಟೆ ಇದೆಯಲ್ಲ, ಅಲ್ಲಿಂದ ಒಬ್ಬನು ಹುಟ್ಟು ಬರ್ತಾನೆ. ಆತ ನಿನಗೆ ಬಂದಿರುವಂತಹ ದಾಸ್ಯವನ್ನ ಪರಿಹಾರ ಮಾಡ್ತಾನೆ. ಅಲ್ಲಿ ತನಕ ನೀನು ದಾಸಿಯಾಗೇ ಇರಬೇಕು. ಸರಿ. ವಿನತ ಪುತ್ರ ಶೋಕಾರ್ಥ ಶಾಪಾದ್ಭೀತಾ ಚ ಭಾರತ ಪ್ರತೀಕ್ಷತೆ ಸ್ಮತಂ ಕಾಲಂ ಯಃ ಪುತ್ರೋಕ್ತಸ್ತದಾಭವತ್. ಈಗ ಕಾಯ್ಲಿಕ್ಕಾಗಿರ್ಲಿಲ್ಲ ಅಂತ ಒಂದು ಮೊಟ್ಟೆಯನ್ನು ಒಡೆದು ಈ ತರಹ ಪರಿಸ್ಥಿತಿ ಆಗಿದೆ ನೋಡಿ ತುಂಬಾ ಮನಸ್ಸಿಗೆ ದುಃಖವನ್ನ ಮಾಡಿಕೊಂಡು, ಯಾವಾಗ ಈ ಮೊಟ್ಟೆ ಒಡಿತದೆ, ಯಾವಾಗ ನನ್ನ ಮಗ ಹುಟ್ಟುತ್ತಾನೆ ಅಂತ ಬಹಳಷ್ಟು ಕಾಲ ಕಾಯ್ತಾ ಇದ್ದಾಳೆ. 5,000 ವರ್ಷ ಆಗೋಯ್ತು. ಇನ್ನೊಂದು ಕಡೆ ಬರುತ್ತೆ 500 ವರ್ಷ ಆಯಿತು ಅಂತ. ಈ ಚಿಂತೆ ಇಲ್ಲ, ಅಷ್ಟು ವರ್ಷಗಳೆಲ್ಲ ಕಳೆದು ಹೋದವು. ಆಗ ಗರುಡೋಥ ಮಹಾವೀರ್ಯ ಜಗ್ನೆ ಭುಜಗಭುಗ್ ಬಲಿ. ಗರುಡ ಅನ್ನುವಂತಹ ಒಬ್ಬ ಮಗ ಇನ್ನೊಂದು ಮೊಟ್ಟೆಯನ್ನು ಒಡೆದುಕೊಂಡು ಹೊರಗೆ ಬರ್ತಾನೆ. ಬಹಳ ಚೂಪಾಗಿರುವಂತಹ ನಖಗಳಿವೆ, ಕೆಂಪಾಗಿರುವಂತಹ ಕಣ್ಣುಗಳನ್ನು ಪಡೆದಿದ್ದಾನೆ. ಹ್ರಸ್ವಪಾದ ಮಹಾಶಿರಾಹ, ದೊಡ್ಡದಾಗಿರುವ ಶಿರಸ್ಸನ್ನು ಪಡೆದಿದ್ದಾನೆ. ಕಾಲುಗಳೆಲ್ಲವೂ ಕೂಡ ಚಿಕ್ಕ ಚಿಕ್ಕದಾಗ್ತಾ ಇವೆ. ಈ ಅಂಡವನ್ನ ಒಡೆದುಕೊಂಡು ಬಂದಂತಹ ಮೊದಲನೇ ಮಗನಿಗೆ ಅರುಣ ಅಂತ ಕರೀತಾರೆ, ಈ ಎರಡನೇ ಮಗನಿಗೆ ಗರುಡ ಅಂತ ಕರಿತಾ ಇದ್ದಾರೆ. ಅರುಣ ಅರುಣ ಸಂಕಾಶ, ಕೆಂಪೇ ಇದ್ದಾನವನು ಅರುಣ. ಅದಕ್ಕೆ ಅರುಣೋದಯ ಕಾಲಕ್ಕೆ ಕೆಂಪು ಕಾಣಿಸ್ತದೆ ಅಂತ ಹೇಳ್ತಾರೆ. ಅಂತಹ ಅರುಣ ತಾನು ಸೂರ್ಯನ ಸಾರಥಿಯಾಗಿ ಹೋಗ್ಬಿಡ್ತಾನೆ. ಇತ್ತ ಹುಟ್ಟಿರುವಂತಹ ಗರುಡ ತಾನು ತಾಯಿಗೆ ಬಹಳ ವಿನೀತನಾಗಿ ಅವಳು ಹೇಳುವಂತಹ ಕಾರ್ಯವನ್ನು ಮಾಡಿಕೊಂಡಿರ್ತಾನೆ. ಆದರೆ ಸ್ವಭಾವತಃ ಅವನು ಪಕ್ಷಿಯಾದ್ದರಿಂದ ವಿಹಾರ ಪ್ರಿಯನಾಗಿ ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಇದ್ದ. ಅವನ ಸಂಚಾರಕ್ಕೆ ಅಂತ ಹೋದಾಗ ಕರ್ದ್ರು ಹಾಗೂ ವಿನತ ಇವರಿಬ್ಬರು ಕೂಡ ಒಂದು ಸಂಭಾಷಣೆಯನ್ನ ಮಾಡ್ತಾರೆ. ಏನಾಗಿರ್ತದೆ, ಇವರಿಬ್ಬರು ಸೇರಿಕೊಂಡು ಸಮುದ್ರದ ಹತ್ರ ಹೋಗಿರ್ತಾರೆ. ದದೃಶಾತೆ ತುತೇಯಾಂತಂ ಉಚ್ಚೈಶ್ರವ ಸಮಂತಿಕಾತ್. ಅಲ್ಲೇ ಹತ್ತಿರದಲ್ಲಿ ಒಂದು ಕುದುರೆಯನ್ನು ನೋಡ್ತಾರೆ. ಉಚ್ಚೈಶ್ರವಸ್ ಅಂತ ಆ ಕುದುರೆಯ ಹೆಸರು. ಈ ಸಮುದ್ರ ಮಥನವಾಗೋ ಕಾಲಕ್ಕೆ ಹುಟ್ಟಿರ್ತಕ್ಕಂತಹ ಒಂದು ಕುದುರೆ, ಅದು ಬಹಳ ಉತ್ತಮವಾಗಿರುವ ಕುದುರೆ. ಅದು ಅಲ್ಲೇ ಸ್ನಾನವನ್ನು ಮಾಡ್ತಾ ಇತ್ತು. ಸ್ನಾನವನ್ನು ಮಾಡಿ ತನ್ನಷ್ಟು ತಾನು ವಿಹಾರ ಮಾಡ್ತಾ ಇದೆ. ಕರ್ದ್ರು ಹಾಗೂ ವಿನತ ಇಬ್ರು ಕೂಡ ನೋಡಿದ್ರು. ಹಯಸ್ಯ ವರ್ಣ ಕೋನ್ವತ್ರ ಬ್ರೂಹಿಯಸ್ತೆ ಮತಶುಭೆ. ನಾವಿಬ್ರು ಒಂದು ಆಟ ಆಡೋಣಂತೆ. ಏನು ಆಟ ಅಂದ್ರೆ, ಏನು ಉಚ್ಚೈಶ್ರವಸ್ಸು ಹೋಯ್ತಲ್ಲ, ಇದರ ವರ್ಣ ಏನು, ಇದು ಏನು ಬಣ್ಣವನ್ನು ಹೊಂದಿರುವಂತಹದ್ದು,
ಇದನ್ನು ಬೆಳ್ಳಗಿದೆಯೋ ಕಪ್ಪಗಿದೆಯೋ ಕಂದು ಬಣ್ಣದ್ದೋ ಎಂತಹದ್ದಿದು? ಇದೇನು ಏಕವರ್ಣನ ಅನೇಕ ವರ್ಣನ? ಒಂದೇ ವರ್ಣ ಎಲ್ಲ ಕಡೆ ಇದೆ, ಒಂದೇ ಬಣ್ಣದಂತಹ ಕುದುರೆನೋ ಅಥವಾ ಬಹಳಷ್ಟು ವರ್ಣವನ್ನ ಪಡೆದಿರುವಂತಹದ್ದು ಅಥವಾ ಎರಡು ವರ್ಣವನ್ನು ಪಡೆದಿರುವಂತಹದ್ದು? ನಿನಗೇನು ಅನಿಸ್ತದೆ ಅಂತ ಕರೆದ್ರು ಹಾಗೂ ವಿನತಾ ಇಬ್ರು ಪರಸ್ಪರ ಪ್ರಶ್ನೆಯನ್ನು ಮಾಡಿಕೊಂಡ್ರು. ಆಗ ವಿನತಾ ಹೇಳಿದ್ದು, ಏಕವರ್ಣ ಹಯೋರಾಗ್ನಿ ಸರ್ವಶ್ವೇತೋ ಮತೋಮಮ. ನೋಡು ಕರೆದ್ರು, ಈ ಉಚ್ಚೈಶ್ರವಸ್ಸು ಏಕವರ್ಣ, ಒಂದೇ ಬಣ್ಣವನ್ನು ಹೊಂದಿರೋದು. ಎಲ್ಲ ತಲೆಯಿಂದ ಆರಂಭ ಮಾಡಿಕೊಂಡು ಬಾಲದ ಪರ್ಯಂತ ಒಂದೇ ಒಂದು ಬಣ್ಣ. ಸರ್ವಶ್ವೇತ, ಎಲ್ಲ ಕಡೆಯೂ ಕೂಡ ಬೆಳ್ಳಗೆ ಇರುವಂತಹ ಕುದುರೆ ಇದು ಅಂತ ವಿನತಾ ಹೇಳಿದ್ದು. ಕರೆದ್ರು ಒಂದು, ಸರಿ, ಆದರೆ ನಾನು ಪಣ ಮಾಡ್ತೀನಿ, ನಾನು ಇದಕ್ಕೆ ಬೇರೆ ಹೇಳ್ತೀನಿ. ಏನು ಪಣ ಇಡಬೇಕು ಅಂತಂದ್ರೆ, ನಮ್ಮಿಬ್ಬರೂ ಕೂಡ ಏನು ಅಭಿಪ್ರಾಯವನ್ನು ಪಡ್ತಾ ಇದ್ದೀವಿ, ಇದರಲ್ಲಿ ಯಾರಾದರೂ ಕೂಡ ಸೋತ್ರೆ ಅವರು ಗೆದ್ದವರ ದಾಸಿ ಆಗಬೇಕು ಅಂತ ಪಣ ತೊಟ್ಟು ಉತ್ತರ ಕೊಡ್ತೀನಿ ಅಂದ್ಲು. ವಿನತಾ ಅಂದ್ಲು, ಸರಿ, ನಿನ್ನ ಅಭಿಪ್ರಾಯ ಏನು ಅಂದ್ರೆ, ಇಲ್ಲ, ಇದು ಉಚ್ಚೈಶ್ರವಸ್ಸು ಕುದುರೆ, ಇದು ನೈಕ ವರ್ಣ, ಇದಕ್ಕೆ ಒಂದು ವರ್ಣ ಇದೆ ಅಂತಿಲ್ಲ, ಎರಡು ವರ್ಣ ಅಥವಾ ಬಹಳ ವರ್ಣ ಇದೆ. ಇವಳು ಒಂದೇ ವರ್ಣ ಇರೋದು, ಎಲ್ಲಾ ಕಡೆನೂ ಬೆಳ್ಳಗೆ ಇರೋದು ಅಂತ ವಿನತ ಹೇಳಿದ್ರೆ, ಕರೆದ್ರು ಹಾಗೆ ಹೇಳಲಿಲ್ಲ. ಒಂದೇ ಬಣ್ಣ ಅಂತೇನಿಲ್ಲ, ಅದಿರೋದು ಅನೇಕ ವರ್ಣದ್ದು. ಆಯಿತು, ಅದಕ್ಕೆ ಹೇಳ್ತಾರೆ, ಜಿತಾದಾಸಿ ಭವೇರ್ಮೇ ತ್ವಂ ಅಹಂ ಚಾಪ್ಯತಿ ಸೇಕ್ಷಣೆ. ನೋಡು, ನಾವಿಬ್ರು ಕೂಡ ಪರೀಕ್ಷೆ ಮಾಡೋಣಂತೆ. ನಿಜವಾಗಿಯೂ ಸಂಪೂರ್ಣವಾಗಿ ಅದು ಬೆಳ್ಳಗಿದ್ರೆ ನಾನು ವಿನತೆಯ ದಾಸಿ ಆಗ್ತೀನಿ ಕರೆದ್ರು. ಆದ್ರೆ ಅದೇನಾದ್ರೂ ಬೇರೆ ಬಣ್ಣದ್ದು ಅಂತ ಆಗಿದ್ರೆ ಸ್ವಲ್ಪ, ಅವಾಗ ಕರ್ದ್ರುವಿನ ದಾಸಿ ವಿನತೆ ಆಗ್ಬೇಕು. ಆಯ್ತು, ಸರಿ ಅಂತ ಇಬ್ರು ಅಕ್ಕ ತಂಗಿಯರು ಒಪ್ಕೊಂಡು ಅದು ಪರೀಕ್ಷೆ ಕಾಲ ಇನ್ನು ಬಂದಿಲ್ಲ. ಅಷ್ಟರಲ್ಲೇನೆ ಕರೆದ್ರು ತಾನು ಮನೆಗೆ ಬಂದು ತನ್ನ ಎಲ್ಲ ಮಕ್ಕಳಿಗೂ ಕೂಡ ಹೇಳ್ತಾಳೆ, ಮಯಾ ಕೃತಃ ಪಣಃ ಪುತ್ರಾಹ ಮಿಥೋ ವಿನತಯಾ ಸಹ ಉಚ್ಚೈಶ್ರವಸಿ ಗಾಂಧರ್ವೇ ತತ್ ಶೃಣುಧ್ವಂ ಭುಜಂಗಮಾಹ. ನನ್ನ ಮಕ್ಕಳೇ ಕೇಳ್ರಪ್ಪ, ನಾನು ವಿನತಾ ಇಬ್ರು ಸೇರ್ಕೊಂಡು ಪಣವನ್ನ ಇಟ್ಕೊಂಡಿವಿ. ಈ ಉಚ್ಚೈಶ್ರವಸ್ ಅನ್ನುವಂತಹ ಕುದುರೆ ಎಲ್ಲಾ ಕಡೆ ಬೆಳ್ಳಗೆ ಇರೋದು ಅಂತ ವಿನತಾ ಹೇಳಿದಾಳೆ. ನಾನು ಬೆಳ್ಳಗಿದೆ ಇಲ್ಲ ಅಂತಲ್ಲ, ಆದ್ರೆ ಒಂದೇ ವರ್ಣದ್ದಿಲ್ಲ, ಅದು ಅನೇಕ ವರ್ಣದ್ದಾಗಿದೆ ನಾನು ಹೇಳಿದ್ದೀನಿ. ನೋಡ್ರು, ನಾನು ಸೋತೆ ಅಂತಂದ್ರೆ ದಾಸಿ ಆಗ್ಬೇಕಾಗ್ತದ್ರೋ, ಅದಕ್ಕೆ ಎಲ್ಲರೂ ನನಗೆ ಸಹಾಯ ಮಾಡ್ರಿ ಅಂತ ಮಕ್ಕಳಿಗೆ ಹೇಳಿದ್ದು. ಆಗ ಸರ್ಪಗಳಿಗೆ ಗೊತ್ತಿದೆ ಯಾವುದು ನಿಜ ಅಂತ ಹೇಳಿ, ಮಕ್ಕಳಿಗೆ ಗೊತ್ತಿದೆ ತಾಯಿ ತಪ್ಪು ಮಾಡ್ತಾ ಇದ್ದಾಳೆ ಅಂತ. ಅದಕ್ಕೆ ನಿಕೃತ್ಯಾನ ಜಯಶ್ರೇಯಾನ್ ಮಾತ ಸತ್ಯಾಗಿರ ಶೃಣು ಆಯತ್ಯಾಂಚ ತದಾತ್ವೇಚ ನಚ ಧರ್ಮೋತ್ರ ವಿದ್ಯತೆ. ನೋಡ್ತಾಯಿ, ಹಿಂಗ ಮೋಸದಿಂದ ಗೆಲ್ಲಬಾರ್ದು ಯಾವಾಗಲೂ ಕೂಡ. ಅಲ್ಲ, ಮೋಸ ಏನಿದೆ ಅಂದ್ರೆ ಕರ್ದ್ರಿಗೂ ಗೊತ್ತಿದೆ. ಏಕವರ್ಣಶ್ಚ ವಾಜಿ ಸಹ ಚಂದ್ರಕೋಕನದ ಪ್ರಭಃ ಸಾಹಂ ದಾಸಿ ಭವಿಷ್ಯಾಮಿ ಜಿತಾಪುತ್ರನ ಸಂಶಯ. ಅದು ಕುದುರೆ ಇರೋದು ಒಂದೇ ವರ್ಣದ್ದೇ, ಎಲ್ಲಾ ಕಡೆ ಬೆಳ್ಳಗೆ ಇದೆ ನನಗೂ ಗೊತ್ತಿದೆ. ಆದ್ರೆ ಏನ್ ಮಾಡೋದು? ಆವಾಗ ಆಟ ಆಡೋ ಕಾಲಕ್ಕೆ ಪಣ ತೊಟ್ಬಿಟ್ಟು ಹೇಳ್ಬಿಟ್ಟೆ, ಈಗ ನಾನು ಸೋತ್ ಬಿಡ್ತೀನಪ್ಪ, ಸೋತೆ ದಾಸಿ ಆಗ್ಬೇಕಾಗ್ತದೋ, ಅದಕ್ಕೆ ಹೇಗಾದ್ರೂ ಮಾಡಿ ನೀವು ನನಗೆ ಸಹಾಯ ಮಾಡ್ರಿ ಅಂತ ಸರ್ಪಗಳಿಗೆ ಹೇಳಿದ್ದು ತಾಯಿ. ಅವು ಮಕ್ಕಳು ಹೂ ಅನ್ಲಿಲ್ಲ. ನೀ ತಪ್ಪು ಮಾಡಿದ್ರೆ ನಿನಗೆ ಯಾರು ಪಣ ತೊಡು ಅಂತ ಹೇಳಿದ್ದು. ಅವಳು ನಿಜವಾಗಿ ಗೊತ್ತಿದೆ ತಾನೇ ವಿನತೆಗೆ, ಸರ್ವ ಶುಕ್ಲವಾಗಿರುವಂತಹದ್ದು ಆ ಕುದುರೆ, ಎಲ್ಲ ಕಡೆಯೂ ಬೆಳ್ಳಗೆ ಇರೋದು. ನೀನು ಸುಮ್ಮನೆ ತಿಳ್ಕೊಂಡು ಹೂ ಅಂದ್ರೆ ಆಗೋಗ್ತಾ ಇತ್ತಲ್ಲ. ಈ ಕೆಲವರಿಗೆ ಸಾಮಾನ್ಯವಾಗಿ ಹಿಂಗಿರುತ್ತೆ, ಅವ್ರು ಏನ್ ಹೇಳ್ತಾರಲ್ಲ, ಇಲ್ಲ ಅದನ್ನ ನಾವು ಒಪ್ಕೊಳ್ಳಲ್ರಿ, ಸರಿನೇ ಇರ್ಬೋದು ಅವ್ರದ್ದು, ಒಪ್ಕೊಳ್ಳಲ್ಲ ನಾವು, ಯಾಕೆ ಒಪ್ಕೋಬೇಕು? ಈಗ ಅವನು ತುಂಬಾ ದೀರ್ಘವಾಗಿ ಪರೀಕ್ಷೆ ಮಾಡಿದಾಗ ಆಗೇನಾದ್ರೂ ಸಮಸ್ಯೆ ಆದ್ರೆ ಅವಾಗ ನೋಡ್ಕೊಂಡ್ರೆ ಆಯ್ತು. ಅವಾಗ ಹೌದು ಗೊತ್ತಿರ್ಲಿಲ್ಲ ಹೇಳಿದೆ ಅದಕ್ಕೇನಾಯ್ತು ಅಂತಂತಾರೆ. ಹೀಗೆ ಮಾತಾಡೋರಿಗೆ ಏನು ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಆದ್ರೆ ಇಲ್ಲಿ ಪಣ ತೊಟ್ಟಿದ್ದಕ್ಕೆ ಸ್ವಲ್ಪ ಭಯ ಆಯ್ತು ಕರ್ದ್ರುವಿಗೆ. ಹೇಗಾದ್ರೂ ಮಾಡಿ ನನ್ನ ರಕ್ಷಣೆ ಮಾಡ್ರು ಅಂತ ಮಕ್ಕಳಿಗೆ ಹೇಳ್ತಾಳೆ. ಆಗ ಇವರಂದ್ರು, ಸಾಧನೆ ಇಲ್ಲ, ನೀನು ಸುಳ್ಳೇ ಹೇಳಿರೋದು, ಸೋಲ್ತೀಯ, ನೀನು ದಾಸಿ ಆಗ್ತೀಯ ಅಂತ ಹೇಳಿದ್ರು. ನಾವು ಅಧರ್ಮ ಮಾಡಲ್ಲ. ಅಲ್ಲ, ಅಧರ್ಮ ಮಾಡಲ್ಲ ಅಂದ್ರೆ ಇವ್ರೇನ್ ಮಾಡಬೇಕು ಅಂದ್ರೆ, ಇವಳು ಹೇಳ್ತಾಳೆ, ನೀವೆಲ್ಲರೂ ಏನ್ ಮಾಡಬೇಕು ಅಂದ್ರೆ
ಇವು ಸರ್ಪಗಳು ಕಪ್ಪಿರ್ತಾವಲ್ಲ ಕೆಲವೊಂದು, ನೀವೆಲ್ಲ ಹೋಗಿ ಆ ಉಚ್ಚೈಶ್ರವಸ್ಸಿನ ಬಾಲಕ್ಕೆ ಸುತ್ತಕೊಳ್ಬೇಕು. ದೂರದಿಂದ ವಿನತ ಕುದುರೆ ನೋಡಿದಾಗ ಅಯ್ಯೋ ಹೌದಲ್ಲ, ಎಲ್ಲಾ ಬೆಳ್ಳಗಿದ್ರು ಕೂಡ ಕುದುರೆ ಬಾಲ ಮಾತ್ರ ಕರಿ ಇದೆಯಲ್ಲ, ಅಯ್ಯೋ ನಾನು ಸೋತೆ ಅಂತ ಅನ್ಕೊಳ್ಬೇಕು ಅವಳು. ಆದ್ರೆ ಕಪ್ಪಗಿಲ್ಲ ಅದು. ನೀವೆಲ್ಲರೂ ಹೋಗಿ ಸುತ್ಕೋಬೇಕು ಅಂತ ಕರೆದ್ರು ಹೇಳಿರ್ತಾಳೆ ತಮ್ಮ ಮಕ್ಕಳಿಗೆ. ಆಗಲ್ಲ ಅಂದ್ರು ಅವರು. ನಾವು ಎಂದೂ ತಪ್ಪನ್ನು ಮಾಡಿಲ್ಲ, ಮಾಡಲ್ಲ ಅಂತ ಹೇಳಿದ್ವು. ಅಲ್ಲೋ, ನಾನು ತಾಯಿ ಆದವಳು, ನನ್ನ ಮಾತನ್ನು ಕೇಳಬೇಕು ಅಂದ್ರೆ ಗುರೋರಪ್ಯವಲಿಪ್ತಸ್ಯ ಕಾರ್ಯ ಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಪರಿತ್ಯಾಗೋ ವಿಧೀಯತೆ. ಏನಾಯ್ತು, ತಾಯಿ ಹೇಳಿದ್ರೆ ತಂದೆ ಹೇಳಿದ್ರೆ ತಪ್ಪು ಹೇಳಬಾರ್ದ ಅವರು? ಹಿರಿಯರಾದವರು ಕೂಡ ತಪ್ಪನ್ನು ಶಾಸನೆ ಮಾಡ್ರಿ ಅಂತ ನೀನು ಮಾಡಂತ ಹೇಳಿಲ್ಲ, ಅವರು ಸರಿಯಾದದ್ದನ್ನೇ ಸಾಮಾನ್ಯವಾಗಿ ಬೋಧನೆ ಮಾಡ್ತಿರ್ತಾರೆ, ಅದನ್ನು ಬಿಡಬಾರ್ದು ಅಂತ ಇಷ್ಟು ಬಂದಿರೋದು ಲೋಕದಲ್ಲಿ. ಆದ್ರೆ ಅವ್ರು ತಪ್ಪನ್ನೇ ಬೋಧನೆ ಮಾಡ್ತಾ ಇರೋದು ಅಂತ ಅನ್ನೋದು ಗೊತ್ತಾದ್ರೆ ನೀವು ಸೂಚ್ಯವಾಗಿ ಹೇಳ್ಬಿಟ್ಟು ಮಾಡಲ್ಲ ಅಂತ ಹೇಳ್ಬೇಕು. ನೀವು ಮಾಡಲಿಲ್ಲ ಅಂತಂದಾಗ, ಅಧಿಕಾರ ಇದ್ದಾಗ ಅವರಿಗೆ ಹೇಳಲಿಕ್ಕೂ ಬರ್ತದೆ. ಇಲ್ಲ ಅಂದ್ರೆ ಪರಿತ್ಯಾಗ ಮಾಡ್ಬಿಡ್ಬೇಕು, ಬಿಡ್ಬೇಕಷ್ಟೆ. ಆದ್ರಿಂದ ತಾಯಿ, ನೀನು ತಪ್ಪನ್ನ ಹೇಳ್ತಾ ಇದೀಯ, ಹೀಗೆ ಮೋಸ ಮಾಡಿ ಗೆಲ್ಲೋದು ಸರಿಯಲ್ಲ, ನಾವು ಮಾಡೋದಿಲ್ಲ. ನೀನ್ ನಮಗೆ ಪೂಜ್ಯರಾಗಿರಬಹುದು, ಆದ್ರೆ ಈ ಕಾರ್ಯವನ್ನು ನಾವು ಮಾಡೋದಿಲ್ಲ ಅಂತ ಸರ್ಪಗಳು ಹೇಳ್ತವೆ. ಅಲ್ಲರಪ್ಪ, ನನಗೂ ಗೊತ್ತಿದೆ ಮೋಸದಿಂದ ಗೆಲ್ಲಬಾರ್ದು ಅಂತ. ಆದ್ರೆ ಈಗ ನೋಡಿ, ಯಾವಾಗ್ಲೂ ಏನ್ ಮಾಡ್ತಾರೆ ಅಂದ್ರೆ, ಏನಾದ್ರೂ ಒಂದು ಕಾರ್ಯ ಆಗಬೇಕು ಅಂದ್ರೆ ಒಂದು ತರಹದ ಸಂಬಂಧವನ್ನ ಕಲ್ಪಿಸ್ತಾರೆ. ಈಗ ಕರ್ದ್ರೂ ದೇವಿಗೆ ದಾಸ್ಯ ಬರ್ತದೆ, ಅದಕ್ಕೆ ಭಯದಿಂದ ಅವಳು ಈ ತರಹ ತಪ್ಪು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ರೆ ಇವು ಸರ್ಪಗಳು ಬೈದ್ಬಿಟ್ರು. ಆದ್ರೆ ಯಾವಾಗ್ಲೂ ಏನಾಗ್ಬೇಕು, ನಮ್ ತನಕ ಬರ್ಬೇಕು. ನೋಡ್ರಿ, ನಾ ದಾಸಿ ಆದ್ರೆ ನೀವು ನನ್ನ ಮಕ್ಕಳಲ್ವ, ನೀವು ದಾಸರಾಗಬೇಕಾಗ್ತದೆ ಅಂತಂದಾಗ ಕೆಲವು ಸರ್ಪಗಳಿಗೆ ಸಮಸ್ಯೆ ಆಯ್ತು. ಅಯ್ಯೋ ಹೌದಲ್ಲ, ಈ ರಾಮಾಯಣದಲ್ಲಿ ಶೂರ್ಪಣಖ ಲಗ್ನ ಮಾಡ್ಕೊಳ್ಬೇಕು ಅಂತ ಬರ್ತಾಳೆ. ರಾಮದೇವರನ್ನು ನೋಡಿ ನನ್ನ ಲಗ್ನ ಮಾಡ್ಕೊಳ್ರಿ ಅಂತ ಹೇಳ್ತಾಳೆ. ಈ ಶೂರ್ಪಣಖೆಯ ಗಂಡನನ್ನ ರಾವಣನೇ ಕೊಂದ್ಬಿಟ್ಟಿರ್ತಾನೆ. ಅದಕ್ಕೆ ಆತ ಹೇಳಿರ್ತಾನೆ, ನಿನಗೆ ಯಾರು ಬೇಕು ಅವ್ರು ಲಗ್ನ ಮಾಡ್ಕೊಳ್ಳವ, ನಾನೇನು ಹೇಳಲ್ಲ ಅಂತ. ಅದಕ್ಕೆ ಪಾಪ ಅವಳೆಲ್ಲ ಸಂಚಾರ ಮಾಡ್ತಿರ್ತಾಳೆ. ರಾಮದೇವರು ನೋಡ್ಬಿಟ್ಟು ಬಹಳ ಚಂದಿದ್ದಾನೆ, ನನ್ನ ಲಗ್ನ ಮಾಡ್ಕೊ ಅಂತ ಕೇಳಿದ್ದು. ಇಲ್ಲ, ನಾನು ಒಂದೇ ಪತ್ನಿಯನ್ನ ಪಡೆದವನು, ನನ್ನ ವಿವಾಹನೂ ಆಗಿದೆ, ಲಕ್ಷ್ಮಣ ಅದೇನು ನಿಯಮ ಇಟ್ಕೊಂಡಿಲ್ಲ, ಹೋಗು ಅಂತ ಹೇಳಿದ್ರು. ಆಯ್ತು, ನನಗೆ ಯಾರಾದ್ರೆ ಏನು, ಲಗ್ನ ಆಗ್ಬೇಕಷ್ಟೇ ಅಂತ ಲಕ್ಷ್ಮಣನ ಹತ್ರ ಹೋಗ್ತಾಳೆ. ಆಗ ಲಕ್ಷ್ಮಣ ಇದನ್ನೇ ಹೇಳ್ತಾನೆ, ಸರಿ ಲಗ್ನ ಮಾಡ್ಕೊಳ್ಬೋದು, ಆದ್ರೆ ನಾನು ಇವಾಗ ರಾಮನ ದಾಸ. ಈಗ ಕಾಡಿನಲ್ಲಿ ನಾನೇನು ರಾಜನಾಗಿರ್ಲಿಕ್ಕೆ ಬಂದಿಲ್ಲ, ರಾಮನ ಕೆಲಸ ಮಾಡ್ಲಿಕ್ಕೆ ಬಂದಿರೋದು. ನೀನ್ ಲಗ್ನ ಮಾಡ್ಕೊಂಡ್ರೆ, ಲಗ್ನ ಮಾಡ್ಕೊಂಡು ದಿವಸದಿಂದಲೇನೆ ನೀನು ದಾಸ ಭಾರ್ಯ ಆಗ್ತೀಯ. ನೀನು ಒಂದ್ ರೀತಿ ದಾಸರಿಯ. ಮದುವೆ ಮಾಡ್ಕೊಂಡು ಬಂದ್ ದಿವಸದಿಂದಲೇ ಕಸ ಗುಡಿಸ್ಬೇಕು ನೋಡ್ರಿ. ಲಗ್ನ ಮಾಡ್ಕೊಳ್ತೀಯ ಅಂದ್ರೆ ಒಲ್ಲೆ ಅಂದಕ್ಕೆ, ನಾ ರಾಮನ ಹತ್ರನೇ ಹೋಗ್ತೀನಿ ಎಂದು ಹೀಗೆ ಸಂಚಾರ ಮಾಡಿಸಿದ್ರು ಒಂದು ಕಥೆ ಇದೆ. ಆದ್ರಿಂದ ನಾನ್ ದಾಸಿ ಆದ್ರೆ ನೀವು ದಾಸರಾಗಬೇಕಾಗ್ತದಪ್ಪ ಅಂತ ಕೆಲವ ಸರ್ಪಗಳ ಮುಂದೆ ಹೇಳಿದಾಗ ಕೆಲವರು ಒಪ್ಕೊಳ್ಳಿಲ್ಲ. ನಾವ್ಯಾಕೆ ದಾಸರಾಗ್ಬೇಕು, ನೀನ್ ಮಾಡಿ ತಪ್ಪದು ಅಂತ ಕೆಲವರು ಸರ್ಪಗಳು ಬಿಟ್ಬಿಟ್ರು. ಕೆಲವು ಸರ್ಪಗಳು ತಾಯಿಯ ಈ ಮಾತಿಗೆ ಸ್ವಲ್ಪ ಹೆದರ್ಬಿಟ್ಟು ಆಯ್ತಮ್ಮ ನಾವು ಹೋಗ್ತೀವಿ ಅಂತ. ಈ ಬೇರೆ ಯಾವ ಸರ್ಪಗಳು ನಾವು ಹೋಗಲ್ಲ ಅಂದ್ವಲ್ಲ, ಅವೆಲ್ಲದಕ್ಕೂ ಕೂಡ ಕರೆದ್ರು ಶಾಪ ಕೊಡ್ತಾಳೆ, ಮುಂದಾಗುವಂತಹ ಸರ್ಪ ಯಾಗದಲ್ಲಿ ನೀವೆಲ್ಲರೂ ಸಾಯ್ತೀರಿ ಅಂತ. ತೇ ಯೂಯಂ ತಾರಣಾರ್ಥಾಯ. ನೋಡಿ, ನೀವೆಲ್ಲರೂ ಕೂಡ ಆ ಜನಮೇಜ ಮಾಡ್ತಕ್ಕಂತಹ ಸರ್ಪಯಾಗದಲ್ಲಿ ಬಿದ್ದು ನೀವು ನಾಶವನ್ನು ಹೊಂತೀರಾ. ಯಾರ್ಯಾರು ನನ್ನನ್ನ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ನೀವೆಲ್ಲರೂ ಆವಿಷಧ್ವಂ ಹಯಶ್ರೇಷ್ಠಂ ಬಾಲಾಭೂತ್ವಾಂಜನ ಪ್ರಭಾಹ. ನೀವೆಲ್ಲರೂ ಕರಿಯಾಗಿದ್ದೀರಲ್ಲ, ಹೋಗಿ ನೀವು ಬಾಲದಂತೆ ಹೋಗಿ ಸುತ್ಕೊಳ್ರಿ ಆ ಕುದುರೆಗೆ. ಸರಿ ಆಯ್ತು ಅಂತ ಇವರಿಗೆ ಶಾಪವನ್ನು ಕೊಟ್ಲು. ಅವರೆಲ್ಲರೂ ಕೂಡ ಉಳಿದಂತಹ ಹಾವುಗಳು ಹೋಗಿ ಆ ಕುದುರೆಗೆ ಅಂಟುಕೊಂಡಿವೆ. ಇತ್ತ ಒಂದು ದಿವಸ ಪರೀಕ್ಷೆ ಮಾಡೋಣ ಬಾ ಹೋಗೋಣ ಅಂತ ಇಬ್ರು ಅಕ್ಕ ತಂಗಿಯರು ಹೋದ್ರು. ಹೋಗಿ ನೋಡು, ನಾನು ಹೇಳಿದ್ದೆ ತಾನೆ, ಉಚ್ಚೈಶ್ರವಸ್ ಅನ್ನುವಂತಹ ಕುದುರೆ ನೈಕ ವರ್ಣವಾಗಿದೆ, ಅನೇಕ ವರ್ಣದ್ದದು, ಒಂದೇ ಬಣ್ಣದ್ದಲ್ಲ ಅದು ಅಂತ ಹೇಳಿದ್ನಲ್ಲ. ನೋಡು ಅಂದಾಗ ವಿನತಾಗಿ ಸ್ವಲ್ಪ ಆಶ್ಚರ್ಯ ಆಯ್ತು. ಅಯ್ಯೋ ಹೌದಲ್ಲ,
ಸಂಪೂರ್ಣವಾಗಿ ಬೆಳ್ಳಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ದೂರದಿಂದ ನೋಡೋ ಕಾಲಕ್ಕೆ ಪಾಪ ಅವಳನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವು ಸರ್ಪಗಳು ಸುತ್ತಕೊಂಡಿರೋದು, ಅದು ಬಾಲದ ನಿಜವಾದ ಬಣ್ಣ ಅಲ್ಲ ಅಂತ. ಹೌದಲ್ಲ, ಸರಿ ಎಂತ ತತ್ರ ಸಹ ವಿರಳಿತ, ಬಹಳಷ್ಟು ನಾಚಿಕೆ ಉಂಟಾಯಿತು ವಿನತೆಗೆ. ಅಯ್ಯೋ ಸೋತ್ ಬಿಟ್ನಲ್ಲ ಅಂತ ಒಪ್ಕೊಂಡ್ಲು. ನಾನು ಮಾತು ಕೊಟ್ಟಿದ್ದೀನಿ, ಅವಶ್ಯವಾಗಿ ನಾನು ನಿನ್ನ ದಾಸಿ ಆಗ್ತೀನಿ ಅಂತಂದ್ಲು. ನೀ ಏನ್ ಕೆಲಸ ಹೇಳ್ತೀವಿ ಅದನ್ನ ಮಾಡ್ತೀನಿ ಅಂತ ಒಪ್ಕೊಂಡ್ಲು. ಹೇಳ್ತಾಳು ಅವ್ರು ಹೇಗ್ ದಾಸ್ಯವನ್ನ ಮಾಡಿದ್ಲು ಅಂದ್ರೆ, ಸ್ವಲ್ಪ ಕೂಡ ಮುಖದಲ್ಲಿ ಅಸಮಾಧಾನ ಇಲ್ಲ, ಸ್ವಲ್ಪವೂ ದುಃಖವನ್ನ ಪಟ್ಟಿಲ್ಲ. ಯಾಕೆ? ನಾವೇ ಪಣಕ್ಕಿಟ್ಟಿದ್ದು, ಸೋದಿದ್ದೇವೆ, ನನ್ನ ಕೆಲಸ ಇದು ಮಾಡಬೇಕಾದದ್ದು ಅಂತ ಮಾಡಿದ್ದು. ಪ್ರೇಷ್ಯಕರ್ಮ ಚಕಾರಸ್ಯ ವಿನತ ಕಮಲೇಕ್ಷಣ, ದಾಸಿಯಾಗ್ಬಿಟ್ಟು ಎಲ್ಲ ಕಾರ್ಯ ಮಾಡ್ತಾ ಇದ್ದಾಳೆ. ಗರುಡ ಮನೆಯಲ್ಲಿ ಇರಲಿಲ್ಲ, ತಾನು ಹಾರಾಡ್ಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದ. ಮನೆಗೆ ಬಂದ ಮೇಲೆ ಗೊತ್ತಾಯಿತು ವಿನತ ಆಗಿ ದಾಸ್ಯ ಬಂದಿದೆ. ಇವರೆಲ್ಲ ಸರ್ಪಗಳು, ಸರ್ಪ ಮಾತೆಯಾದ ಕರೆದ್ರು ಹೇಗೆ ಬೇಕಾದಾಗ ನಮ್ಮ ತಾಯಿಯನ್ನು ದುಡಿಸ್ಕೊಳ್ತಾ ಇದ್ದಾರಲ್ಲ, ಅಂಥದ್ದೇನಾಯಿತು ಅಂತ ತಾನು ವಿಚಾರವನ್ನು ಮಾಡ್ತಿರೋ ಕಾಲಕ್ಕೆ ನಾರದರು ಬರ್ತಾರೆ. ನಾರದರು ಬಂದು ತಮಬ್ರವೀಚ್ಯ ದೇವರ್ಷಿ ನಾರದ ಪ್ರಸನ್ನಿವ, ನಗನಗ್ತಾ ಹೇಳ್ತಾರೆ, ಏನ್ ಮಾಡೋದಪ್ಪ, ಹಿಂಗಾಗಿದೆ ನೋಡು, ನಿಮ್ಮ ತಾಯಿ ಹಾಗೂ ಕರೆದ್ರು ಇಬ್ರು ಕೂಡ ಈ ತರಹ ಮಾತಾಡ್ಕೊಂಡು ಪಣ ತೊಟ್ಕೊಂಡಿದ್ದಾರೆ. ಸಿಟ್ಟು ಬಂದು ಹೋಗ್ಬಿಟ್ಟಿದ್ದು ಗರುಡನಿಗೆ. ಅವ್ರ ತಾಯಿಯನ್ನು ಹೇಗೆಲ್ಲ ಅವ್ರು ನಡೆಸ್ಕೊಳ್ತಾ ಇದ್ರು, ನೋಡಪ್ಪ ನೀನು ಸಿಟ್ಟು ಮಾಡ್ಕೊಂಡ್ರೆ ಏನಾಗೋದಿದೆ, ಈ ತರಹ ಪಣ ತೊಟ್ಟು ದಾಸ್ಯವನ್ನ ಪಡೆದಿದ್ದಾಳವಳು, ಹೋಗು ಹೋಗಿ ತಾಯಿಗೆ ಏನ್ ಸೇವೆ ಮಾಡಬೇಕು ನೀನು ಕೂಡ ಹೋಗಿ ಸೇವೆ ಮಾಡು ಅಂತ ಹೇಳಿದ್ರು. ಎಲ್ಲ ಕಥೆಯನ್ನು ಹೇಳಿ ಹೇಗೆ ಮೋಸದಿಂದ ಕರೆದ್ರು ವಿನತೆಯನ್ನ ಗೆದ್ದು ಅನ್ನೋದನ್ನ ನಾರದರು ತೋರಿಸ್ಕೊಡ್ತಾರೆ. ಗರುಡ ತಾನು ಮತ್ತೆ ವಿನತೆಯ ಹತ್ರ ಬರ್ತಾನೆ. ಬಂದು ತಾಯಿಯ ಆ ಅವಸ್ಥೆಯನ್ನು ನೋಡಿ ಬಹಳ ದುಃಖಿತನಾಗಿ ಮಾತೃ ಸೇವೆಯನ್ನು ಮಾಡಬೇಕು ಅಂತ ತಾನು ಎಲ್ಲ ಕಾರ್ಯವನ್ನು ಮಾಡ್ದ. ಆದಿಪರ್ವದಲ್ಲಿ ಇನ್ನ ಬರ್ತದೆ, ಈ ಎಲ್ಲ ಸರ್ಪಗಳನ್ನ ಕರ್ಕೊಂಡು ಹೋಗ್ಬೇಕು ಆಟ ಆಡಿಸ್ಲಿಕ್ಕೆ. ನೋಡ್ರಿ, ಒಂದು ಸರ್ಪ ನೋಡಿದ್ರು ಕೂಡ ಬಿಡದೇ ಇರುವಂತಹ ಗರುಡ ಈ ಎಲ್ಲಾ ಸರ್ಪಗಳನ್ನ ತನ್ನ ಭುಜದ ಮೇಲೆ ಇಟ್ಕೊಂಡು ಇವ್ರನ್ನ ತಿರ್ಗಾಸ್ಕೊಂಡು ಬರ್ಬೇಕು. ಹಾಗೆ ಬಹಳಷ್ಟು ಕಾಟ ಕೊಟ್ಟು ಗರುಡನಿಗೆ, ಪಾಪ ಆದ್ರೂ ಸುಮ್ಮನೆ ಇದ್ದ, ಯಾಕೆ ತಾಯಿಯ ಮೇಲೆ ಗೌರವದಿಂದ. ಕೊನೆಗೆ ಸಿಟ್ಟು ಬಂದು ಹೋಯ್ತು, ಏನಾದ್ರೂ ಮಾಡ್ಬೇಕಲ್ಲ, ಈ ದಾಸ್ಯದಿಂದ ಮೋಕ್ಷ ಹೇಗೆ? ತಾನೇ ಹೋದ. ಮತ್ತೆ ಎಷ್ಟೇ ಆದ್ರೂ ಕೂಡ ತಾಯಿ ಸ್ಥಾನನೇ ಇರೋದಲ್ವಾ ಕರ್ದ್ರುವಿಗೆ, ಹೋಗಿ ಕೇಳ್ಕೊಂಡ್ರೆ ಆಯ್ತು, ತಾಯಿ ನಿನಗೇನ್ ಬೇಕು, ನಾನು ಏನ್ ಕೊಟ್ರೆ ನನ್ನ ತಾಯಿಗೆ ಬಂದಂತಹ ದಾಸ್ಯವನ್ನು ಪರಿಹಾರ ಮಾಡ್ತೀರಾ ಹೇಳಿ. ಹೇಳ್ತಾನೆ, ಕರೆದ್ರು ನೀನು ಜ್ಯೇಷ್ಠಳು, ನಮ್ಮಮ್ಮಕ್ಕಿಂತ ದೊಡ್ಡವಳಲ್ವಾ ನೀನು, ಕರೆದ್ರು ದೊಡ್ಡವಳು, ಅಕ್ಕ ವಿನತ ತಂಗಿ, ನೀನೇ ತಂಗಿಯನ್ನು ಈ ತರಹ ದುಡಿಸ್ಕೊಂಡ್ರೆ ಏನ್ ಬಂತು? ಆದ್ರೂ ಇರ್ಲಿ, ನೀನು ಜ್ಯೇಷ್ಠಳೆ, ನನಗೆ ಪೂಜ್ಯಳೆ, ಆದ್ದರಿಂದ ನೀನೇನ್ ಹೇಳ್ತೀಯೋ ಆ ಕೆಲಸ ಮಾಡ್ತೀನಿ, ಆದ್ರೆ ನಮ್ಮಮ್ಮ ನಿನ್ ದಾಸಿ ಆಗೋದು ಬೇಡ. ಆಗ ಕರೆದ್ರು ಅಂತಾಳೆ, ನೋಡಪ್ಪ ಬಹಳ ಉತ್ತಮವಾಗಿ ಮಾತನಾಡಿದೀಯ, ನನಗೆ ಸಂತೋಷ ಆಗಿದೆ, ಅದಕ್ಕೆ ನಾನು ಒಂದು ಕೆಲಸ ಹೇಳ್ತೀನಿ. ಅಮೃತಂ ಯದ್ಯಾಹರೇಸ್ತ್ವಂ ವಿಹಂಗ ಜನನೀಂತವ ಅದಾಸೀನ್ ಮಮ ಪಶ್ಯೇ ಮಾಂ ವೈನತೆಯೇನ ಸಂಶಯ. ನನಗೆ ಅಮೃತ ತಂದು ಕೊಡಬೇಕು, ನಾವೆಲ್ಲರೂ ಕೂಡ ಅಮೃತಪಾನ ಮಾಡ್ತೀವಿ, ಆ ಅಮೃತವನ್ನ ನೀನ್ ತರಬೇಕು ಅಂದ್ರು. ನೋಡಿ, ಈ ಅಮೃತವನ್ನ ಪಡೆಯೋದು ಅಷ್ಟು ಸುಲಭ ಇಲ್ಲ. ಆ ದೇವತೆಗಳೇನೆ ಎಷ್ಟೋ ಕಷ್ಟಪಟ್ಟು ಕೊನೆಗೆ ತಮ್ಮ ಕೈ ಮೀರಿ ಹೋಗಿರೋದನ್ನ ಮೋಹಿನಿ ಬಂದು ತಾನು ಬಡಿಸ್ತೀನಿ ಅಂತ ಹೇಳಿ ಎಲ್ಲಾ ರಾಕ್ಷಸರನ್ನ ಮೋಹಿಸಿಬಿಟ್ಟು ಕೊಟ್ಟವಳು. ಅಷ್ಟು ಕಷ್ಟ ಸಾಧ್ಯವಾಗಿರುವಂತಹ ಅಮೃತ ಪಾನವನ್ನ ದೇವತೆಗಳು ಹೇಗೋ ಮಾಡಿದ್ದಾರೆ. ಅದನ್ನ ಇವನು ಗರುಡ ತರಬೇಕು, ಕರೆದ್ರು ಮಾಡ್ತಾರೆ ಅಂದ್ರೆ ಇವರು ಅಯೋಗ್ಯರೋ ಯೋಗ್ಯರೋ ಯಾರಿಗೂ. ಸರ್ಪಗಳಿಗೆ ಆ ಅಮೃತಪಾನ ಬೇಕಾದದ್ದೋ ಬೇಡವಾದದ್ದೋ ಅದೇನು ಗೊತ್ತಿಲ್ಲ. ನಿಮ್ಮಮ್ಮ ದಾಸಿ ಆಗಿರಬಾರ್ದು ಅಂದ್ರೆ ನೀ ಅಮೃತ ತರಬೇಕು ಅಂತ ಹೇಳಿದ್ರು. ಸರಿ, ಮತ್ತೆ ದಾಸ್ಯ ಮೋಚನೆ ಆಗಬೇಕು ಅಂದ್ರೆ ಈ ಕಾರ್ಯ ಮಾಡಲೇಬೇಕಲ್ಲ ಅಂತ ಗರುಡ ತಾನು ಎಲ್ಲಿದೆ ಅಮೃತ? ಇಂದ್ರನ ಲೋಕದಲ್ಲಿದೆ. ಇಂದ್ರ ಅದನ್ನು ಎಷ್ಟು ಭದ್ರವಾಗಿ ಇಟ್ಟಿದ್ದಾನೆ ಅಂತಂದ್ರೆ ಯಾರಿಗೂ ಹೋಗ್ಲಿಕ್ಕಾಗಿರ್ಬಾರ್ದು. ಗರುಡ ತಾನು ಅದೇ ನನ್ನ ಕಡೆ ಆಗ್ತದೆ ಅಂದ. ಆಗ್ತದೆ ಗರುಡನ ಹತ್ರ, ಯಾಕೆ ಇಂದ್ರನಿಗಿಂತಲೂ ಬಹಳ ದೊಡ್ಡವ ಗರುಡ. ಈ ಗರುಡ ತಾನು ವಿಚಾರ ಮಾಡಿದ, ನಾನು ಹೋಗ್ತೀನಿ, ತಂದೆ ನನಗೆ ಆಜ್ಞೆಯನ್ನು ಕೊಡಿ ಅಂತ ಕಶ್ಯಪರ ಬಳಿ ಬಂದ.
ಕಶ್ಯಪರಂತಾರೆ, ನೋಡೋ ಅಮೃತಂ ತಾತ ದುಷ್ಪ್ರಾಪಂ ದೇವೈರಪಿ ಕುತಸ್ತ್ವಯ ರಕ್ಷತೆ ಹಿ ಭೃಶಂ ಪುತ್ರ ರಕ್ಷಿಭಿಸ್ತನ್ನಿಬೋಧಮೆ. ನೋಡು, ದೇವತೆಗಳು ಇದನ್ನ ಅಷ್ಟು ಸುಲಭವಾಗಿ ನಿನ್ನ ಕೊಡಲ್ಲಪ್ಪ. ಗುಪ್ತಂ ಅದ್ಭಿಹಿ ಭೃಶಂ ಸಾಧು ಸರ್ವತಃ ಪರಿವಾರಿತಂ ಅನಂತರ ಮಥೋ ಗುಪ್ತಂ ಜ್ವಲತಾ ಜಾತವೇದಸ. ಹೋಗ್ಬೇಕು ಅಂದ್ರೆ ಬಹಳ ದೂರದ ನೀರನ್ನು ದಾಟ್ಕೊಂಡು ಹೋಗ್ಬೇಕು. ಅದನ್ನ ದಾಟ್ಕೊಂಡು ಹೋದ್ಮೇಲೆ ಎಲ್ಲ ಕಡೆಯೂ ಕೂಡ ಬೆಂಕಿ ಹಚ್ಚಿರ್ತಾರೆ ಸುತ್ತಲೂ. ಅಲ್ರಿ, ಸಾಧಾರಣವಾಗಿರುವ ಏನೋ ಒಂದು ಬೆಲೆ ಬಾಳುವ ಮುತ್ತು ರತ್ನವನ್ನೇ ಎಷ್ಟು ಗೋಪನ ಮಾಡಿಟ್ಟಿರ್ತಾರೆ. ಇದನ್ನು ಪಾನ ಮಾಡಿಬಿಟ್ರೆ ಮರಣವೇ ಬರಲ್ಲ, ಅಷ್ಟು ಉತ್ತಮವಾಗಿರುವ ಪದಾರ್ಥವನ್ನು ಸುಮ್ಮನೆ ಹಾಗೆ ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿರ್ತಾರ. ಅಷ್ಟೇ ಅಲ್ಲಪ್ಪ, ಬೆಂಕಿಯನ್ನು ಹಚ್ಚಿದ ಮೇಲೆ ಒಂದು ದೊಡ್ಡದಾಗಿರುವಂತಹ ಎಲ್ಲ ಕಡೆಯೂ ಕೂಡ ಅರಗಳಿಂದ ಕೂಡಿದ ಚೂಪಾಗಿರುವಂತಹ ಕತ್ತಿಗಳಿಂದ ಕೂಡಿದ ಒಂದು ಚಕ್ರ ಇರ್ತದೆ. ಆ ಚಕ್ರವನ್ನು ದಾಟ್ಕೊಂಡು ಹೋದ ಮೇಲೆ ಕೋಟ್ಯಾನ್ಗಟ್ಲೆ ಆ ಇಂದ್ರನ ಸೇವಕರು ಈ ಅಮೃತವನ್ನ ರಕ್ಷಣೆ ಮಾಡ್ತಿರ್ತಾರಪ್ಪ. ಪಕ್ಷಿಗಳಿಗೆ ಬೆಂಕಿ ಹೇಗೆ ತಡ್ಕೊಳಿಕ್ಕೆ ಆಗ್ತದೆ? ನೀನ್ ಪಕ್ಷಿ ಅಲ್ವಾ, ಏನೋ ಹಾರ್ಕೊಂಡು ನೀರನ್ನು ದಾಟಿ ಬಿಡ್ಬೋದು, ಬೆಂಕಿಯನ್ನೇ ಹೇಗೆ ದಾಟ್ತೀಯಪ್ಪ? ಎರಡನೇದೇ ಆಗಲ್ಲ ನಿನ್ನ ಕೈಯಲ್ಲಿ. ಆಮೇಲೆ ಆ ಚಕ್ರವನ್ನು ದಾಟಬೇಕು, ಆಮೇಲೆ ಕೋಟ್ಯಾನುಗಟ್ಲೆ ಜನರನ್ನ ಹೊಡಿಬೇಕು. ಯಾಕಪ್ಪ? ನಿನ್ ಕಡೆ ಆಗಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಕಶ್ಯಪರು ಹೇಳ್ತಾರೆ. ಆಗ ಗರುಡ ಅಂತಾನೆ, ತಂದೆ, ನಿನಗೆ ಮಗನ ಮೇಲೆ ಪ್ರೀತಿ ಇರೋದ್ರಿಂದ ಈ ತರಹ ಹೇಳ್ತಾ ಇರೋದು. ಆದ್ರೆ ನನ್ನ ಕೈಯಲ್ಲಿ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ಮಕ್ಕಳಿಗೆ ಏನಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರ ಕೈಯಲ್ಲಿ ಆಗ್ತಿದ್ರು ಕೂಡ ಅಯ್ಯೋ ನಿನ್ ಕೈಯಲ್ಲಿ ಆಗಲ್ಲಪ್ಪ ಮಾಡ್ಬೇಡ ಅಂತಂತಾರೆ. ಇದರಿಂದ ನಿಜವಾಗಿ ಆ ವ್ಯಕ್ತಿಯಲ್ಲಿ ಇರತಕ್ಕಂತಹ ಶಕ್ತಿ ಪರಾಕ್ರಮಗಳು ಎಂದೂ ಪ್ರಕಾಶಕ್ಕೆ ಬರೋದೇ ಇಲ್ಲ. ಆದ್ರೆ ಗರುಡ ಹಾಗೆ ಮಾಡಲಿಲ್ಲ. ನಿಮ್ಮ ಅನುಗ್ರಹವಿರಲಿ, ನೀವು ನಿಜವಾಗಿಯೂ ಪುತ್ರ ವಾತ್ಸಲ್ಯದಿಂದಲೇನೆ ಇವೆಲ್ಲ ವಿಚಾರಗಳನ್ನು ಹೇಳಿ ಹೋಗಬೇಡ ಅಂತ ಹೇಳಿದ್ದು. ಆದ್ರೆ ನಾನು ಹೋಗ್ಲೇಬೇಕು, ನೀವು ಉಪಾಯವನ್ನ ಮಾಡಿಕೊಡಿ ಅಂತ ಕಶ್ಯಪರಿಗೆ ಕೇಳಿದಾಗ ಆಗಂತಾರೆ, ನೋಡು, ನೀನು ಹೀಗೆ ಹೇಳ್ತೀಯ ಅಂದ್ರೆ ನಾನೊಂದು ಉಪಾಯ ಮಾಡಿಕೊಡ್ತೀನಿ. ಯದಿತವು ಭಕ್ಷಯೇಸ್ತಾತ ಕ್ರೂರವು ಕಚ್ಚಪ ವಾರಣೌ ತಥಾ ಬಲ ಮಮೇಯಂತೆ ಭವಿತಾ ತನ್ನ ಸಂಶಯ. ಎರಡು ಪ್ರಾಣಿಗಳಿವೆ, ಗಜ ಕಚ್ಚಪ, ದೊಡ್ಡದಾಗಿರುವ ಒಂದು ಆನೆ, ಹಾಗೆ ಒಂದು ದೊಡ್ಡದಾಗಿರುವ ಒಂದು ಆಮೆ. ಇವು ಎರಡನ್ನೂ ಕೂಡ ನೀನು ತಿನ್ನಬೇಕು. ತಿಂದಾಗ ನಿನಗೆ ಬಲ ಜಾಸ್ತಿ ಬರುತ್ತದೆ. ಅವುಗಳ ಮೇಧಸ್ಸಿನಿಂದ ನಿನ್ನ ಶಕ್ತಿಯು ಇನ್ನ ಅಭಿವೃದ್ಧವಾಗಿ ಆಗ ನೀನು ಅನಾಯಾಸವಾಗಿ ಹೋಗಬಹುದು ಅಂತ. ಗರುಡ ಅಂತಾನೆ, ಇವುಗಳು ಎಲ್ಲಿವೆ? ಈ ಕ್ರೂರವಾಗಿರುವಂತಹ ಎರಡು ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತಾ ಇವೆ? ನೋಡಿ, ಆನೆ ಕಾಡಿನಲ್ಲಿ ಸಿಗಬಹುದು, ಆದ್ರೆ ಮೇಲೆ ಹಾರುವಂತಹ ಈ ಗರುಡನಿಗೆ ಅತ್ಯಂತ ಕೆಳಗೆ ಹೋಗುವಂತಹ ಈ ಕಚ್ಚಪ ಆಮೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಅದರಲ್ಲೂ ಇವಾಗ ಇವರು ಕಶ್ಯಪರು ಹೇಳ್ತಾ ಇರುವ ಆನೆ ಹಾಗೂ ಆಮೆ ಇವು ಏನು ಸಣ್ಣ ಪುಟ್ಟ ಆನೆಗಳಲ್ಲ, ಇವು ದೊಡ್ಡದಾಗಿರುವಂತಹ ರಾಕ್ಷಸರ ಅವತಾರ, ಮಧುಕೈಟಭರೆ ಆನೆ ಹಾಗೂ ಆಮೆಗಳು. ನೋಡು, ಸಮುದ್ರದ ಹತ್ತಿರ ಒಂದು ಪರ್ವತ ಇದೆ. ಆ ಪರ್ವತದ ಎಲ್ಲಾ ಪ್ರದೇಶವನ್ನು ಕೂಡ ತನ್ನ ನಡುಗೆಯಿಂದ ಗಡಗಡ ನಡುಗಿಸ್ತಾ ಈ ಆನೆ ನೀರು ಕುಡಿಲಿಕ್ಕೆ ಅಂತ ಒಂದು ಸರೋವರಕ್ಕೆ ಬರುತ್ತೆ. ಆ ಸರೋವರದಲ್ಲಿ ದೊಡ್ಡದಾಗಿರತಕ್ಕಂತಹ ಈ ಆಮೆ ವಾಸ ಮಾಡ್ತಾ ಇರೋದು. ಅವರಿಬ್ಬರ ನಡುವೆ ಯುದ್ಧ ಆಗ್ತದೆ. ನೀರನ್ನ ಕುಡಿಲಿಕ್ಕೆ ಬಂದಿರುವಂತಹ ಆನೆಯನ್ನ ಆಮೆ ಕಚ್ಚಬೇಕು ಅಂತ ಹೊರಗೆ ಬರ್ತದೆ. ಇದೇ ಸರಿಯಾದ ಸಮಯ. ಆನೆಯನ್ನ ಮೇಲಿದೆ ಅಂತ ಹಿಡ್ಕೊಂಡು ಹೋಗ್ಬೋದು, ಆದ್ರೆ ಆಮೆ ಸಿಗೋದು ಹೇಗೆ? ಅದು ನೀರು ಒಳಗೆ ಹೋಗ್ಬಿಡ್ತು ಅಂದ್ರೆ ಅಷ್ಟು ಒಳಗೆ ಗರುಡನೆ ಹೋಗ್ಲಿಕ್ಕೆ ಆಗಬೇಕಲ್ಲ. ಅದಕ್ಕೆ ಇವರಿಬ್ಬರೂ ಕೂಡ ಯುದ್ಧ ಆಡುವಂತಹ ಒಂದು ಪ್ರಸಂಗ ಬರ್ತದೆ. ಆವಾಗ ಕಿಂಚಿತ್ ಕಾಲ ಪರ್ಯಂತ ನೀರಿನಿಂದ ಹೊರಗೆ ಈ ಆಮೆ ಬರ್ತದೆ. ಅವಾಗ ಹಿಡಿಬೇಕು, ಹಿಡಿದು ನೀನ್ ತಿನ್ಬೇಕಪ್ಪ. ಇವ್ರು ಯಾರು ಗೊತ್ತಾ? ಸುಮ್ಮನೆ ಹಾಗೆ ಪ್ರಾಣಿನ ತಿನ್ನು ಅಂತ ನಾ ಹೇಳ್ತಾ ಇಲ್ಲ. ಪುನರಾವೃತ್ತಿ ಮಾಪನ್ನಾವು ತಾವೇತವು ಮಧುಕೈಟಭವು ಜನ್ಮಾಂತರೇ ವಿಪ್ರಮೂಢವು ಪರಸ್ಪರ ವಧೈಷಿಣವು. ಮಧುಕೈಟಭರೇ ಇವರಿಬ್ಬರು ಕೂಡ ಮತ್ತೊಮ್ಮೆ ಈಗ ಹುಟ್ಟು ಬಂದಿದ್ದಾರೆ. ಪರಸ್ಪರ ಅವರಿಬ್ಬರಲ್ಲಿ ಯುದ್ಧ ಆಗ್ತದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಬರಲ್ಲ. ಆವಾಗ ಅವರಿಬ್ಬರನ್ನ ಹಿಡಿದು ನೀನು ತಿನ್ಬೇಕು, ಹೋಗು ಅಂತ ಗರುಡನಿಗೆ ಆದೇಶ ಮಾಡಿದರು. ಗರುಡ ತಾನು ನೇರವಾಗಿ ಬಂದು ಈ ನೀರನ್ನ ಕುಡಿಲಿಕ್ಕೆ ಬಂದಿರುವಂತಹ ಆನೆಯನ್ನ ಕಚ್ಚಲಿಕ್ಕೆ ಬಂದಿರುವ ಆ ಕಚ್ಚಪವನ್ನು ನೋಡಿ ತತ್ಕ್ಷಣದಲ್ಲಿ ಏನೇ ಎರಡನ್ನೂ ತನ್ನ ಕೈಗಳಿಂದ ಹಿಡ್ಕೊಂಡ್ಬಿಟ್ಟ. ನೋಡಿ, ಸ್ವಲ್ಪ ಊಹೆ ಮಾಡಿ,
ಗರುಡ ಪಕ್ಷಿ ತಾನು ಆನೆಯನ್ನು ಎತ್ಕೊಂಡು ಹೋಗ್ತದೆ, ಈಗಿನ ಆನೆಯನ್ನು ಎತ್ಕೊಂಡು ಹೋಗ್ತದೆ ಎಂದಿರೋದೇ ಸ್ವಲ್ಪ ಆಶ್ಚರ್ಯಕರವಾದಂತಹ ಸಂಗತಿ. ಅದಕ್ಕೆ ಗರುಡನ ಮಹಾತ್ಮೆ ಹೇಳೋ ಕಾಲಕ್ಕೆ ಈ ಕಥೆಯನ್ನು ಹೇಳ್ತಾರೆ. ಗರುಡ ತುಂಬಾ ಬಲಿಷ್ಠನಾಗ ಕಾರಣದಿಂದ ಎರಡನ್ನೂ ಕೂಡ ತನ್ನ ಕಾಲುಗಳಿಂದ ಹಿಡ್ಕೊಂಡು ಹೋಗ್ತಾನೆ. ಆನೆಯನ್ನು ಎತ್ತುತ್ತಾನೆ, ಹಾಗೆ ಆ ಕಚ್ಚಪವನ್ನು ಆಮೆಯನ್ನು ಕೂಡ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋಗಿ ತಿನ್ಲಿಕ್ಕೆ ಅಂತ ಒಂದು ಸ್ಥಳ ಬೇಕು ನೋಡಿ. ಅದಕ್ಕೆ ಹಾರ್ಕೊಂಡು ಹಿಮವತ್ ಪರ್ವತದ ಹತ್ತಿರ ಒಂದು ದೊಡ್ಡದಾಗಿರುವಂತಹ ವೃಕ್ಷದ ಮೇಲೆ ಕೂಡ್ತಾನೆ. ಆ ವೃಕ್ಷದ ಮೇಲೆ ಯಾವಾಗ ತನ್ನ ಪಾದವನ್ನು ಇಡ್ತಾನೋ ನೋಡಿ, ಇಷ್ಟು ದೊಡ್ಡದಾಗಿರುವ ಆನೆ ಹಾಗೂ ಆಮೆಯನ್ನು ಹೊತ್ಕೋಬೇಕು ಅಂದ್ರೆ ಗರುಡ ಎಷ್ಟು ದೊಡ್ಡವನಿರಬೇಕು ಅಂತ. ಆ ಗರುಡನನ್ನ ತನ್ನ ಮೈ ಮೇಲೆ ಇಟ್ಕೊಳ್ಬೇಕು ಅಂದ್ರೆ ಆ ವೃಕ್ಷ ಎಷ್ಟು ದೊಡ್ಡದಿರ್ಬೇಕು? ದೊಡ್ಡದಾಗಿ 100 ಯೋಜನ ಪರಿಮಿತವಾಗಿರುವಂತಹ ಒಂದು ವೃಕ್ಷ ಇತ್ತು. ಆ ವೃಕ್ಷದ ಟೊಂಗೆ ಮೇಲೆ ಇವನು ಕಾಲನ್ನ ಇಟ್ಟು ನಿಂತ್ಕೊಂಡಾಗ ಆ ಟೊಂಗೆ ಕೆಳಗೆ ಬೀಳುವಂತಾಯ್ತು. ಕೆಳಗೆ ವೈಖಾನಸರು ಹಾಗೂ ವಾಲಖಿಲ್ಯರು ತಾವು ತಪಸ್ಸನ್ನ ಮಾಡ್ತಾ ಇದ್ದಾರೆ. ಮತ್ತೆಲ್ಲಿ ಅವ್ರ ಮೇಲೆ ಬೀಳುತ್ತೆ ಅಂತ ತಾನು ಸ್ವಲ್ಪ ಹೆದರಿಕೊಂಡು ಕೈಯಲ್ಲೇ ಆ ಟೊಂಗೆಯನ್ನು ಹಿಡ್ಕೊಂಡ. ಅಲ್ರಿ, ಮತ್ತೆ ಕಚ್ಚಪವಂತ ಆನೆ ಹಿಡ್ಕೊಂಡಿದ್ದಾನಲ್ಲ, ಅಷ್ಟರೊಳಗೆ ಇದನ್ನು ಹಿಡ್ಕೊಂಡಿದ್ದಾನೆ. ಮತ್ತೆ ಅದಕ್ಕೆ ಗರುಡನ ಬಗ್ಗೆ ಪ್ರಶಂಸೆ ಮಾಡ್ತಿರೋದು. ಈ 3-4 ಸಾಮಾನುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋ ಕಾಲಕ್ಕೆ ಹಿಂಗೆ ತಳಮಳ ಕೆಳಗೆ ಬೀಳಿಸ್ಬಿಡ್ತಾರೆ ನೋಡಿ ಕೊನೆಗೆ. ಹಾಗೆ ಮಾಡ್ಲಿಲ್ಲ ಗರುಡ. ಆಗ ಅವ್ರಂತಾರೆ, ಅಲ್ರಿ, ನಿಮ್ಮ ಮೇಲೆ ಈ ದೊಡ್ಡದಾಗಿರುವಂತಹ ಶಾಖ ಟೊಂಗೆ ಬೀಳುತ್ತೆ, ಇದನ್ನ ಎಲ್ಲಿ ಒಗಿಬೇಕು, ನಾನು ಏನ್ ಮಾಡ್ಲಿ ಅಂತ ಕೇಳಿದಾಗ, ನೋಡು, ಇದೇ ಪರ್ವತದ ಆ ಕಡೆ ಭಾಗಕ್ಕೆ ಇದನ್ನ ಎಸಿ, ಅಲ್ಲಿ ಅನೇಕ ರಾಕ್ಷಸರು ವಾಸ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಈ ಟೊಂಗೆ ಬಿದ್ದು ಅವರು ಮೃತರಾಗ್ತಾರೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಈಗ ತನ್ನ ಕೈಯಲ್ಲಿ ಇರತಕ್ಕಂತಹ ಕೈ ಕಾಲು, ಆ ಪಕ್ಷಿಯ ಕಾಲಲ್ಲಿ ಇರತಕ್ಕಂತಹ ಏನು ಟೊಂಗೆ ಇದೆ ಅದನ್ನು ಎಸಿತಾನೆ. ಎಸೆದಾಗ ಅಲ್ಲೇ ಇರುವಂತಹ ಎಲ್ಲ ರಾಕ್ಷಸರು ಮೃತರಾಗ್ತಾರೆ. ಆ ಊರನ್ನ ಶಾಖಾಪತನ ಅಂತ ಕರೀತಾರೆ. ಅಂತಹ ಶಾಖಾಪತನವನ್ನು ಮಾಡಿ ಆ ಊರಿಗೆ ಶಾಖಾಪತನ ಅಂತ ಹೆಸರನ್ನು ಕೊಟ್ಟು ತಾನು ಮತ್ತು ಇನ್ನೊಂದು ಪರ್ವತ ಹತ್ರ ಬಂದು ಶೈಲದ ಮೇಲೆ ಕೂತ್ಕೊಂಡು ಈ 2 ಗಜ ಹಾಗೂ ಕಚ್ಚಪಗಳನ್ನ ತಿಂತಾನೆ. ಪ್ರಹೃಷ್ಟ ಪದತಾಮ ಶ್ರೇಷ್ಠ ಲಬ್ಧ್ವಾ ಬಲಮನುತ್ತಮಂ. ಆಗ ಮೊದಲೇ ಬಲಾಧಿಕನಾಗಿರುವಂಥವನು ಗರುಡ ಇವರಿಬ್ಬರನ್ನ ತಿಂದದ್ದಕ್ಕೆ ಕಶ್ಯಪರ ಅನುಗ್ರಹದಿಂದ ಮತ್ತಷ್ಟು ಅಧಿಕವಾಗಿರುವ ಬಲವನ್ನ ಪಡೆದು ಇನ್ನ ನೇರವಾಗಿ ಅಮೃತ ಎಲ್ಲಿದೆ ಅಲ್ಲೇ ಹೋಗಬೇಕು ಅಂತ ವಿಚಾರ ಮಾಡ್ದ. ಆಗ ಕಶ್ಯಪರು ಹೇಳಿದ ನೆನಪಾಯಿತು, ನೀರನ್ನೇನೋ ದಾಟ್ಬೋದು, ಆದರೆ ಆ ನೀರನ್ನು ದಾಟಿದ ಮೇಲಿರುವಂತಹ ದೀರ್ಘವಾಗಿರುವ ಅಗ್ನಿಯನ್ನು ಹೇಗೆ ದಾಟೋದು ಅಂತ ವಿಚಾರ ಮಾಡ್ತಾ ಕೂತ್ಕೊಂಡಾಗ ಬ್ರಹ್ಮದೇವರು ಬರ್ತಾರೆ. ಆದಿಪರ್ವದಲ್ಲಿ ಬರೋದು, ಬಂದು ಅಲ್ಲೇ ನೀರಿರುತ್ತದೆ, ಆ ನೀರಿಂದ ಹಾಕ್ಬಿಡು ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಬೇರೆ ಕಥೆಯನ್ನು ಹೇಳ್ತಾರೆ. ನೋಡಪ್ಪ, ಬೆಂಕಿಯನ್ನು ಆರಿಸ್ಲಿಕ್ಕೆ ಯಾವ್ದ್ಯಾವ್ದಕ್ಕಾಗತ್ತೆ, ನೀರಿಗೆ ಆಗ್ತದೆ, ಅದರಲ್ಲಿ ಏನು ಕೇಳೋದು? ಅದಕ್ಕೆ ಬ್ರಹ್ಮದೇವರು ಅನೇಕ ಉಪಾಯಗಳನ್ನು ಹೇಳ್ತಾರೆ. ಪಯಸಾ ಶಾಮ್ಯತೆ ವತ್ಸ ಸರ್ಪಿಶಾಚ ಹುತಾಶನಃ ಶರೀರಸ್ಥೋಪಿ ಭೂತಾನಾಂ ಕಿಂ ಪುನಃ ಪ್ರಜ್ವಲನ್ ಭುವಿ. ನಮಗೆ ಗೊತ್ತಿದೆ ಬೆಂಕಿಯನ್ನು ಆರಿಸ್ಬೇಕು ಅಂದ್ರೆ ನೀರು ಹಾಕಬೇಕು ಅಂತ. ಅಷ್ಟೇ ಅಲ್ಲ, ಸರ್ಪಿಷ, ನೀವು ತುಪ್ಪ ಜಾಸ್ತಿ ಹಾಕಿದ್ರೂ ಕೂಡ ಅಗ್ನಿ ಶಾಂತ ಆಗ್ತದೆ. ಏನ್ರಿ ಉಲ್ಟಾ ಹೇಳ್ತಾ ಇದ್ದೀರಿ? ಯಜ್ಞ ಮಾಡೋ ಕಾಲಕ್ಕೆ ತುಪ್ಪ ಹಾಕಿದ್ರೆ ಜಾಸ್ತಿ ಆಗ್ತದಪ್ಪ ಅಂದ್ರೆ ನೀವು ನಿಜವಾಗ್ಲೂ ಹಾಕಿ ನೋಡ್ರಿ. ಅಗ್ನಿ ಪ್ರಜ್ವಾಲನೆ ಆದಾಗ ದಬ ಅಂತ ನೀವು ತುಪ್ಪ ಹಾಕಿದ್ರೆ ಅಗ್ನಿ ಶಾಂತ ಆಗಿ ಹೋಗ್ಬಿಡ್ತದೆ. ಈ ಪೂರ್ಣಾವಧಿ ಮಾಡೋ ಕಾಲಕ್ಕೆ ಕೆಲವೊಮ್ಮೆ ಹಿಂಗಾಗ್ಬಿಟ್ಟಿರ್ತದೆ. ಅದಕ್ಕೆ ಮೊದಲೇನೆ ಬಹಳಷ್ಟು ಕಟ್ಟಿಗೆಗಳನ್ನು ಹಾಕಿ ಇವರು ಎಷ್ಟೇ ತುಪ್ಪ ಸುರಿದ್ರೂ ಕೂಡ ಅಗ್ನಿ ಶಾಂತ ಆಗಿರಬಾರ್ದು ಅನ್ನೋಷ್ಟು ಅಗ್ನಿ ಪ್ರಜ್ವಾಲನೆ ಮಾಡಿರ್ತಾರೆ. ಆದ್ರೆ ಧಾರಾಕಾರವಾಗಿ ನೀವು ಹಾಗೆ ತುಪ್ಪವನ್ನು ಸುರಿಸ್ತಾ ಹೋದ್ರೆ ಶಾಂತ ಹೋಗ್ಬಿಡ್ತದೆ ಅಗ್ನಿ. ಶರೀರಸ್ಥೋಪಿ ಭೂತಾನಂ, ನೋಡಿ ನಮ್ಮ ಹೊಟ್ಟೆಗೂ ಕೂಡ ನೀವು ದಬಾಯಿಸಿ ನೀರನ್ನು ಹಾಕಿದಾಗ ಅಥವಾ ತುಪ್ಪವನ್ನು ಹಾಕಿದಾಗ ಅಜೀರ್ಣವಾಗಿ ಹೋಗ್ಬಿಡ್ತದೆ. ಅಲ್ಲೇ ಗಟ್ಟಿಯಾಗಿ ಕುತ್ಕೊಳ್ತು ಅಂದ್ರೆ ಮತ್ತೆ ಹೊರಗಿನಿಂದ ಬಿಸಿ ಮಾಡಿ ತೆಗಿಬೇಕಾಗ್ತದೆ ತುಪ್ಪನ. ಈ ಖಾಂಡವನ ದಹನ ಆಗೋ ಕಾಲಕ್ಕೆ ಅಗ್ನಿಗೆ ಅಜೀರ್ಣ ಆಗಿರುತ್ತೆ ಅಂತ ಕಥೆ ಬರುತ್ತೆ ನೋಡಿ. 12 ವರ್ಷಗಳ ಕಾಲ ಧಾರಾ ಬಿಟ್ಟಿದ್ದಾನೆ ಒಬ್ನು ತುಪ್ಪದ್ದು. ಈ ಪೂರ್ಣಾವಧಿ ಮಾಡೋ ಕಾಲಕ್ಕೆ ತುಪ್ಪ ಖಾಲಿಯಾಗಿ ಹೋಗ್ಬಿಟ್ಟಿರ್ತದೆ. ಆ ಮಂತ್ರನೇ ಮುಗ್ದಿರಲ್ಲ, ಇನ್ನು ಆಗ್ಲಿ ತುಪ್ಪ ಖಾಲಿಯಾಗಿ ಹೋಗ್ಬಿಟ್ಟಿರ್ತದೆ ಕೆಲವೊಮ್ಮೆ. ಆದ್ರೆ ಈ ವ್ಯಕ್ತಿ ಹಂಗಲ್ಲ, 12 ವರ್ಷಗಳ ಕಾಲ ಧಾರಾಕಾರ ತುಪ್ಪ ಸುರಿಸಿ ಅಗ್ನಿಗೆ ಅಜೀರ್ಣ ಆಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಏನಾರ ಪರಿಹಾರ ಮಾಡ್ಕೊಳ್ಬೇಕಲ್ಲ ಅಂತ ಈ ಕಾಂಡವ ವನವನ್ನು ತಿನ್ಬೇಕಪ್ಪ,
ಅಂತ ಅರ್ಜುನನಿಗೆ ಕೃಷ್ಣನಿಗೆ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ ನೋಡಿ. ಅವಾಗ ಖಾಂಡವನ ದಹನ ಆಯಿತು ಅಂತ ಕಥೆ ಇರೋದು. ಆದ್ರಿಂದ ತುಪ್ಪ ತುಂಬಾ ಉರಿತಿರೋ ಕಾಲಕ್ಕೆ ಸ್ವಲ್ಪ ತುಪ್ಪ ಹಾಕಿದಾಗ ಇನ್ನಷ್ಟು ಅಭಿವೃದ್ಧವಾಗ್ತದೆ. ಆದ್ರೆ ನೀವು ಹಾಗೆ ಹಾಕ್ತಾ ಹೋದ್ರೆ ಅದರಿಂದ ಶಾಂತನೂ ಆಗ್ತದೆ. ನವನೀತಂ ಹಾಗೇನೆ ಬೆಣ್ಣೆ ಇಷ್ಟೆಲ್ಲ ಹಾಕೋದ್ರಿಂದ ಅಗ್ನಿ ಶಾಂತ ಆಗ್ತದಪ್ಪ ಅಂತ ಬ್ರಹ್ಮದೇವರು ಉಪಾಯ ಹೇಳಿಕೊಟ್ರು. ತಥೋ ಗಚ್ಚ ಯಥಾ ಕಾಮಂ ನತ್ವಾ ಅಧಕ್ಷತಿ ಪಾವಕಃ. ನಾನು ಹೇಳಿದ ಕೆಲಸ ಮಾಡು, ಅಗ್ನಿ ನಿನ್ನ ಸುಡಲ್ಲ ಅಂತ ಹೇಳಿದ್ರು ಬ್ರಹ್ಮದೇವರು. ಸರಿ ಆಯ್ತು ಅಂದ. ಈ ಬಾರಿ ಏನ್ ಮಾಡ್ತಾನೆ ನೋಡಿ, ತುಪ್ಪ ಹಾಕಿದ್ದು ನಿಮ್ಗೆಲ್ಲ ಗೊತ್ತಿದೆ, ನೀರು ಹಾಕಿದ್ದು ಗೊತ್ತಿದೆ, ಈ ಸತಿ ಬೆಣ್ಣೆ ಹಾಕ್ತೀನಿ ಅಂದ ಗರುಡ. ನವನೀತಂ ತಥಾ ಪಶ್ಯತ ಮಥಿತಂ ಕಲಶೇ ಸ್ಥಿತಂ. ತಾನೊಂದು ಗೋಕುಲಕ್ಕೆ ಹೋದ, ಅಲ್ಲೆಲ್ಲ ಆಗ್ತಾನೆ ಚಲೋತ್ನಾಗಿ ಕಡಿದು ಬಿಟ್ಟು ಬೆಣ್ಣೆಯನ್ನ ತಯಾರು ಮಾಡಿಟ್ಟಿದ್ದಾರೆ. ಆ ಎಲ್ಲ ಬೆಣ್ಣೆಗಳನ್ನು ಹೊತ್ಕೊಂಡು ಬಂದ ಈತ. ನೀರನ್ನ ಅನಾಯಾಸವಾಗಿ ದಾಟ್ಬಿಡ್ತೀನಿ ನಾನು, ಆದ್ರೆ ಬೆಂಕಿಯನ್ನು ದಾಟ್ಬೇಕು ಹೇಗೆ? ಅಗ್ನಿಯನ್ನು ದಾಟೋದು ಪಕ್ಷಿಗಳಿಗೆ ಕಷ್ಟ. ಆದ್ದರಿಂದ ಏನ್ ಮಾಡ್ತಾನೆ, ಬಹಳಷ್ಟು ನವನೀತವನ್ನ ಬೆಣ್ಣೆಯನ್ನ ಹೊತ್ತಕೊಂಡು ಬಂದು ಅಗ್ನಿಯ ಮೇಲೆ ಹಾಕ್ಬಿಡ್ತಾನೆ. ನೀವು ಈ ವೈಷ್ಣವ ಮಾಡೋ ಕಾಲ ಗೊತ್ತಾಗ್ತದೆ ನೋಡಿ, ಹೊಗೆ ಬಂದ್ಬಿಡ್ತದೆ. ಹಾಗೇನಾಯ್ತು ಅಂದ್ರೆ ನವನೀತನವನ್ನು ಎಷ್ಟು ಹಾಕಿದ ಅಂತಂದ್ರೆ ಅಗ್ನಿ ಜ್ವಾಲೆ ಎಲ್ಲವೂ ಕೂಡ ಬರೋದು ಕಮ್ಮಿಯಾಗಿ ಧೂಮಕೇತು ನ ಜಜ್ವಾಲ ಧೂಮಮೇವ ಸಸರ್ಜ, ಎಲ್ಲ ಕಡೆ ಹೊಗೆ ಬಂದ್ಬಿಡ್ತು. ಅಗ್ನಿ ಬೆಂಕಿ ಬರಲಿಲ್ಲ. ಅಷ್ಟರಲ್ಲೇ ಈತ ಆ ಅಗ್ನಿಯನ್ನು ದಾಟ್ಕೊಂಡು ಒಳಗೆ ಪ್ರವೇಶ ಮಾಡ್ತಾನೆ ಗರುಡ. ಮತ್ತೆ ಎಲ್ಲ ಶಸ್ತ್ರಗಳನ್ನ ಕಟ್ಟಿದ್ದಾರಲ್ಲ ಅದನ್ನೂ ಕೂಡ ಪರಾಕ್ರಮದಿಂದ ದಾಟಿದ. ಅರಾಂತರೇಣ ಶಿರಸಾ ಭಿತ್ವಾ ಜಾಲಂ ಸಮಾದ್ರವತ, ತನ್ನ ಶಿರಸ್ಸಿನಿಂದಲೇನೆ ಗುದ್ದಿ ಹೊಡೆದು ಒಳಗೆ ಹೋಗ್ತಾನೆ. ಆಗ ನೋಡಿ ಅಲ್ಲಿ ಕಾಯ್ತಾ ಇರುವಂತಹ ಏನೇನೆಲ್ಲ ಸಾವಿರಾರು ಕೋಟ್ಯಾನುಗಟ್ಟಲೆ ಜನ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಇದೇ ಅರಗಳಿಂದ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ಇಂದ್ರನಿಗೆ ಗೊತ್ತಾಯಿತು, ಯಾರೋ ಒಬ್ಬವನು ಅಮೃತವನ್ನ ಅಪಹಾರ ಮಾಡಬೇಕು ಅನ್ನೋದು ಬಂದಿದ್ದಾನೆ ಅಂತ ತನ್ನ ಸಾರಥಿಯಾಗಿರುವ ಮಾತಲಿಯನ್ನ ಕರೆದುಕೊಂಡು ಯುದ್ಧಕ್ಕೆ ಅಂತ ಬರ್ತಾನೆ. ಅಷ್ಟೊತ್ತರಲ್ಲಿ ಎಲ್ಲರನ್ನ ಸೋಲಿಸ್ಬಿಟ್ಟು ಅಮೃತ ಕಲಶಕ್ಕೆ ಕೈ ಹಾಕೇ ಬಿಟ್ಟ ಗರುಡ. ಹಾಕಿ ತಗೊಂಡು ಹೋಗೋ ಕಾಲಕ್ಕೆ ಇಂದ್ರ ಅಡ್ಡು ಬರ್ತಾನೆ. ಇಂದ್ರನನ್ನ ನೋಡ್ತಾನೆ ಗರುಡ, ಹೇಳ್ತಾನೆ, ನೋಡು ನಾನು ತಾಯಿಯ ಸಲುವಾಗಿ ಈ ಅಮೃತವನ್ನ ಒಯ್ತಾ ಇರೋದು, ನನ್ನ ಜೊತೆ ಯುದ್ಧ ಆಡ್ಬೇಡ, ನಾನು ಹೋಗ್ಲಿಕ್ಕೆ ಬಿಡು ಅಂತ ಹೇಳ್ತಾನೆ ಗರುಡ. ಇಂದ್ರ ಯಾಕೆ ಬಿಡ್ತಾನೆ? ಯಾರ್ಯಾರಿಗೋ ಅಮೃತ ಕೊಡ್ಲಿಕ್ಕೆ ಆಗ್ತದ ಅಂತ ತನ್ನ ಕೈಯಲ್ಲಿರುವಂತಹ ವಜ್ರಾಯುಧವನ್ನು ಪ್ರಯೋಗ ಮಾಡ್ತಾನೆ. ಯಾವ ವಜ್ರಾಯುಧ ಪ್ರಯೋಗದಿಂದ ವೃತ್ರಾಸುರ ಸಂಹಾರವನ್ನ ಹೊಂದಿದ್ದಾನೆ. ಪರ್ವತಗಳ ಪಕ್ಷಚ್ಛೇದವಾಗಿ ಹೋಗಿದೆ. ಆದರೆ ನೋಡಿ, ಅಷ್ಟು ದೊಡ್ಡದಾಗಿರುವ ವಜ್ರಾಯುಧ ಅಂತ ಆಗಿದ್ದರೂ ಕೂಡ ಗರುಡನ ಮೇಲೆ ಬಿದ್ದಿರುವಂತಹ ಆ ವಜ್ರಾಯುಧದಿಂದ ಏನೂ ಆಗಲಿಲ್ಲ. ವೃತ್ರಹನ್ನೇಶ ವಜ್ರಸ್ತೆ ವರೋ ಲಬ್ಧ ಪಿತಾಮಹಾತ್ ಅತಃ ಸಮ್ಮಾನನಾಕಾಂಕ್ಷಂ ಮುಂಚಾಮ್ಯೇಕಂ ತನೂರುಹಂ. ಗರುಡ ಹೇಳ್ದ, ನೋಡಪ್ಪ, ನೀನು ತುಂಬಾ ಶಕ್ತಿ ಹಾಕಿ ಈ ವಜ್ರಾಯುಧ ಪ್ರಯೋಗವನ್ನು ಏನೋ ಮಾಡಿದ್ದೀಯ ನಿಜ, ನನಗೆ ನಿಜವಾಗಿಯೂ ಏನೂ ಆಗಲ್ಲ. ಆದ್ರೆ ನಾ ಹೀಗೆ ಮಾಡಿಬಿಟ್ರೆ ವಜ್ರಾಯುಧಕ್ಕೆ ಎಲ್ಲರೂ ಕೂಡ ಕೆಳಗೆ ಬೀಳಬೇಕು ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ನಾನು ಬ್ರಹ್ಮದೇವರಿಗೆ ಅವಮಾನ ಮಾಡಿದಾಗ ಆಗತ್ತೆ ಅಂತ ಅನ್ಕೊಂಡು ನನ್ನ ಒಂದು ಕೂದಲನ್ನು ಕೆಳಗೆ ಬೀಳಿಸ್ತೀನಿ ಅಂತ ಒಂದು ಪುಕ್ಕ ಇರುತ್ತೆ ನೋಡಿ, ಅದನ್ನು ಕೆಳಗೆ ಬೀಳಿಸ್ತಾನೆ. ಅಂದ್ರೆ ವಜ್ರಾಯುಧಕ್ಕೆ ಏನೂ ಮಾಡ್ಲಿಕ್ಕಾಗಿಲ್ಲ ಅಂತ ಆಗಬಾರ್ದು. ಗರುಡನ ಒಂದು ಪುಕ್ಕವನ್ನಾದ್ರೂ ಕೆಳಗೆ ಬೀಳಿಸ್ಲಿಕ್ಕೆ ಆಯ್ತಲ್ಲ, ಸಾಕು. ಕೊನೆಗೆ ಹೇಳ್ತಾನೆ, ನೋಡು, ನೀನು ಏನು ಪ್ರಯೋಗ ಮಾಡಿದ್ರು ನನಗೇನು ಆಗಲ್ಲ, ಬೇಕಿದ್ರೆ ಹಾಕು, ಹೊಡಿ ನೀನು ಅಂತಂದಾಗ ಜೋರಾಗಿ ಆ ವಜ್ರಾಯುಧವನ್ನು ಎಸೆದ್ರೆ ಅದು ಅವನ ಪುಕ್ಕದ ಒಳಗೇನೆ ಅಂಟ್ಕೊಂಡ್ಬಿಡ್ತು. ಸುಪರ್ಣ ಪಕ್ಷಿ ಗರುಡ ಯಸ್ಯ ಪರ್ಣೆ ವರಾಯುಧಂ ವಿಷಕ್ತಂ ದೇವರಾಜಸ್ಯ ವೃತ್ರಹಂತು ಸನಾತನಂ. ಏನು ಭಾರಿ ವಜ್ರಾಯುಧ ಅಂತ ನೀವು ಅಂತೀರಾ, ನೋಡಿ ನನ್ನ ಪುಕ್ಕದ ಒಳಗೆ ಹೋಗ್ಬಿಡ್ತದೆ, ಏನೂ ಆಗಿಲ್ಲ ನನಗೆ ಅಂತ ಎಲ್ಲಾ ಮುನಿಗಳು ಈತನನ್ನ ಗರುಡ ಗರುಡ ಅಂತ ಸ್ತೋತ್ರ ಮಾಡಿದ್ರು. ಇಂದ್ರನಕ್ಕಿಂತಲೂ ದೊಡ್ಡವ ಈತ ನಿರ್ಧಾರ ಮಾಡಿಕೊಂಡ್ರು. ಆದಿ ಪರ್ವದಲ್ಲಿ ಕಥೆ ಬರುತ್ತೆ. ಯಾಕೆ ಹೀಗೆ ಇಂದ್ರನನ್ನ ಸೋಲಿಸುವಂತಹ ಪ್ರಸಂಗ ಬಂತು ಅಂದ್ರೆ, ಈ ನಮ್ಮ ವಾಲಖಿಲ್ಯರಿದ್ದಾರಲ್ಲ, ವಾಲಖಿಲ್ಯರು ಅಂತಂದ್ರೆ ಅವರು ಬ್ರಹ್ಮದೇವರ ಮೊಮ್ಮಕ್ಕಳು. ಬ್ರಹ್ಮದೇವರ ಮಕ್ಕಳು ಕ್ರತು ಋಷಿಗಳು, ಅವ್ರದೇ ಊರಿದು. ಅಂತಹ ಕ್ರತು ಋಷಿಗಳ ಮಕ್ಕಳು ವಾಲಖಿಲ್ಯರು ಅಂತ 60,000 ಜನ. ಅವರು ಸೂರ್ಯನ ಮುಂದೆ ನಿಂತುಕೊಂಡು ಸ್ತೋತ್ರವನ್ನ ಮಾಡ್ತಿರ್ತಾರೆ.
ಸೌರಿನ ರಥ ಹಾಗೆ ಮುಂದೆ ಹೋಗ್ತಿರತ್ತೆ. ಅಂತಹ ವಾಲಕಿಲ್ಯರು ಒಂದು ಯಜ್ಞವನ್ನ ಮಾಡ್ತಿರೋ ಕಾಲಕ್ಕೆ ತಾವು ಏನಾದ್ರೂ ಯಜ್ಞಕ್ಕೆ ಸಹಾಯ ಮಾಡೋಣ ಅಂತ ಎಲ್ಲರೂ ಕಟ್ಟಿಗೆಗಳನ್ನ ತರ್ತಿರ್ತಾರೆ. ನಾವು ಕಟ್ಟಿಗೆ ತರ್ತೀವಿ ಅಂತ ವಾಲಕಿಲ್ಯರು ಬಂದ್ರು. ವಾಲಕಿಲ್ಯರು ಅಂದ್ರೆ ಅವ್ರು ಎಷ್ಟಿರ್ತಾರೆ, ಒಂದ್ ಚೋಟ್ ಇರ್ತಾರೆ, ಅವರು ಅಂಗುಷ್ಟದಷ್ಟು ಇರ್ತಾರೆ. ಇವರೆಲ್ಲರೂ ಸೇರ್ಕೊಂಡು ಏನ್ ತರ್ತಾ ಇದ್ದಾರೆ ಅಂದ್ರೆ, ಈ ಹೂವಿಗೆ ಹಾಗೂ ಗಿಡಕ್ಕೆ ಏನ್ ಅಂಟು ಇರ್ತದೆ ನೋಡಿ, ಆ ನಾಳ ಭಾಗ ಏನಿರುತ್ತಲ್ಲ ಅದನ್ನ ಕತ್ತರಿಸ್ಕೊಂಡು ತಗೊಂಡ್ ಬರ್ತಿರ್ತಾರೆ ಅಷ್ಟೇ. ಏನ್ ದೊಡ್ಡ ಕಟ್ಟಿಗೆ ತರ್ತಿರಲ್ಲ. ಮತ್ತೆ ಅವ್ರಿಗೆ ಅದೇ ಭಾರ ಆಗಿರ್ತದೆ. ಅದನ್ನೇ ಹೇಗೋ ಮಾಡ್ಕೊಂಡು ತರ್ತಿರ್ತಾರೆ. ಹೋಗೋ ಕಾಲಕ್ಕೆ ಒಂದು ತೆಗ್ಗಿರ್ತದೆ. ಆ ತೆಗ್ಗು ಇವ್ರಿಗೇನೋ ಪಾತಾಳ ಲೋಕದಲ್ಲಿ ಬಿದ್ದವ್ರ ತರ ಆಗೋಗ್ಬಿಟ್ಟಿರ್ತದೆ. ಹೇಗೋ ಕಷ್ಟಪಟ್ಕೊಂಡು ಆ ಒಂದು ಸಣ್ಣ ಕಡ್ಡಿಯನ್ನ ತರ್ದಿರೋ ಕಾಲಕ್ಕೆ ದೇವೇಂದ್ರ ನೋಡಿ ನಕ್ಕು ಬಿಡ್ತಾನೆ. ಏನ್ ಋಷಿಗಳ್ರಿ ನೀವು, ಒಂದ್ ಸಣ್ಣ ಕಡ್ಡಿಯನ್ನ ಇಷ್ಟೆಲ್ಲಾ ಜನ ಹೊತ್ಕೊಂಡ್ ಬರ್ತಾ ಇದಿರಲ್ಲ ಅಂತ ನೋಡಿ ನಕ್ಕಿದ್ದಕ್ಕೆ ಸಿಟ್ಟು ಬಂದ್ಬಿಡ್ತು. ನಿನಗೆ ಐಶ್ವರ್ಯದ ಮದ ಬಂದಿದೆ, ನೀನೇ ಇಂದ್ರ ಅಲ್ಲ, ನಾವು ಇನ್ನೊಂದು ಸೃಷ್ಟಿ ಮಾಡ್ತೀವಿ ಇಂದ್ರನನ್ನ ಅಂತ ತಪಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಏನಪ್ಪ ಇವ್ರು ಹಿಂಗ್ ತಪಸ್ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಸ್ವರ್ಗ ಹೋಗತ್ತಲ್ಲ ಅಂತ ಅನ್ಕೊಂಡ ಇಂದ್ರ. ಕೊನೆಗೆ ಇವ್ರು ತಪಸ್ ಎಷ್ಟು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಇನ್ನೊಬ್ಬ ಇಂದ್ರನ ಸೃಷ್ಟಿ ಮಾಡೇ ಬಿಡ್ತಾರೆ ಅನ್ನೋಷ್ಟಾದಾಗ ಆಗ ಬ್ರಹ್ಮದೇವರಂತಾರೆ, ನೋಡ್ರಪ್ಪ ಹಂಗೆಲ್ಲ ಮಾಡಬಾರ್ದು, ಇದು ಪರಮಾತ್ಮನ ನಿಯಮ, ಇದು ಆತ ಅಲ್ಲಿ ಕೂಡಬೇಕಾದದ್ದೇ ನಿಜವಾದದ್ದು. ಆದ್ರೆ ನಿಮ್ ತಪಸ್ಸನ್ನ ನಾನು ವ್ಯರ್ಥ ಮಾಡಲ್ಲ. ಇನ್ನೊಬ್ಬ ಇಂದ್ರ ಆಗೋದು ಬೇಡ, ಆದ್ರೆ ನೀವು ಮಾಡ್ತಾ ಇರುವಂತಹ ಇಂದ್ರ ಅವನು ಪಕ್ಷೀಂದ್ರ ಆಗ್ಲಿ ಸಾಕು ಅಂತ. ಆದ್ರಿಂದ ಪಕ್ಷಿಗಳಲ್ಲಿ ಇಂದ್ರರಾದವನು ಯಾರು ಅಂದ್ರೆ ಗರುಡ. ನಿಮ್ಮ ತಪಸ್ಸು ಕೂಡ ವ್ಯರ್ಥ ಆಗೋದಿಲ್ಲ, ಇಂದ್ರನಕ್ಕಿಂತಲೂ ಕೂಡ ಅಧಿಕನೇ ಆಗಿರ್ತಾನೆ ಅಂತ ವರ ಕೊಟ್ಟಿರ್ತಾರೆ. ಆ ಕಥೆಯಲ್ಲಿ ಆದಿಪರ್ವದಲ್ಲಿ ಬಂದಿದೆ, ಅದನ್ನೇನು ಇಲ್ಲಿ ಹೇಳೋದಿಲ್ಲ. ಇಲ್ಲಿ ಬೇಕಾದದ್ದು ಸಾಕ್ಷಾತ್ ಆಗಿ ಗರುಡ ಹೇಗೆ ಅಮೃತದ ಅಪಹರಣವನ್ನ ಮಾಡ್ಕೊಂಡು ಬರ್ತಾನೆ, ಇಂದ್ರನನ್ನ ಸೋಲಿಸ್ತಾನೆ ಅಂತ. ಕೊನೆಗೆ ಇಂದ್ರನನ್ನ ಸೋಲಿಸ್ಬಿಟ್ಟು ತನ್ನ ವಜ್ರಾಯುಧ ಪ್ರಯೋಗದಿಂದ ವ್ಯರ್ಥ ಆಗಿರಬಾರದು ಅಂತ ತನ್ನ ಒಂದು ಪುಕ್ಕವನ್ನ ಕೆಳಗೆ ಬೀಳಿಸಿ ತಾನು ಅಮೃತವನ್ನ ತಗೊಂಡು ಹೋಗ್ತಾನೆ. ಇಂದ್ರ ಅವಾಗೇನು ತಡೆಯೋದಿಲ್ಲ, ಯಾಕಂದ್ರೆ ಗೊತ್ತಾಗ್ತದೆ ಈ ಅಮೃತವನ್ನ ಏನು ಅವನು ಯಾರಿಗೋ ಕೊಡ್ತಾ ಇಲ್ಲ, ವಾಪಸ್ ತಗೊಂಡು ಬರ್ತಾನೆ ಅಂತ. ಬಂದರಿ ಗರುಡ ಜೋರಾಗಿ ಹಾರ್ಕೊಂಡು ಎಲ್ಲಿ ಕರೆದ್ರು ಹಾಗೂ ಅವಳ ಮಕ್ಕಳಿದ್ದಾರಲ್ಲ ಅಲ್ಲಿಗೆ ಬಂದು, ನೋಡ್ತಾಯಿ ಅಮೃತವನ್ನ ತೆಗೆದುಕೊಂಡು ಬಂದಿದ್ದೇನೆ, ತಗೋ ಸ್ವೀಕಾರ ಮಾಡು ಅಂತ ಇಡ್ತಾರೆ. ಆದಿಪರ್ವದಲ್ಲಿ ಸ್ವಲ್ಪ ಬೇರೆ ಬರುತ್ತೆ. ಇಲ್ಲಿ ಬಂದಾಗ ಕರೆದ್ರಿಗೆ ಬಹಳ ಸಂತೋಷ ಆಯ್ತು. ಓ ಅಮೃತ ಬಂದಿದೆ, ಎಲ್ಲರೂ ಕೂಡ ತಿನ್ನೋಣ ಅಂತ ಹೇಳಿ ವಿನತೆಯ ದಾಸ್ಯ ಮೋಚನೆಯನ್ನು ಮಾಡಿಬಿಡ್ತಾಳೆ. ಹೋಗಿ ನೀನು ಅಮ್ಮನ ಕರ್ಕೊಂಡು ಹೋಗು ಅಂತ. ಹಾಗೆ ಹೇಳಿದ ಕೂಡ್ಲೇನೆ ತಮ್ಮ ತಾಯಿಯನ್ನು ಕರ್ಕೊಂಡು ಬಂದು ಈ ಅಮೃತ ಕಲಶವನ್ನು ತಗೊಂಡು ಹಾರ್ಕೊಂಡು ಹೋಗ್ಬಿಟ್ಟ ಪಕ್ಷಿ ಗರುಡ. ಕರೆದ್ರು ಅಂತಾಳೆ, ಏನೋ ನೀನು ಕೊಡ್ತೀನಿ ಅಂತಂದವನು ಹಾಗೆ ತಗೊಂಡು ಹೋಗ್ಬಿಟ್ಟಿಲ್ಲ ಅಂತ, ಮೋಸ ಮಾಡ್ತಾ ಇದ್ದಿಲ್ಲ ಅಂತ. ನೀವು ಅದನ್ನೇ ಮಾಡಿದ್ದಲ್ಲೇನು ಮತ್ತೆ, ನೀವು ಮೋಸ ಮಾಡಿನೇ ನಮ್ಮ ತಾಯಿನ ಸೋಲಿಸಿದ್ದು. ನಮ್ಮ ತಾಯಿ ಗೊತ್ತಿತ್ತು ನಿಜವಾಗಿ ಸರ್ವಶುಕ್ಲವಾಗಿರುವಂತಹದ್ದು ಕುದುರೆ ಅಂತ, ಆದ್ರೆ ನೀವೇ ಆ ಸರ್ಪಗಳಿಗೆ ಸುತ್ತು ಅಂತ ಹೇಳಿಬಿಟ್ಟು ಕಪ್ಪು ಬಾಲ ಅಂತ ಮಾಡಿರೋದು. ಆದ್ದರಿಂದ ನಾನು ನಿಜವಾಗಿಯೂ ಕೂಡ ಸರಿಯಾದದನ್ನೇ ಮಾಡಿದ್ದು, ನಂದೇನು ತಪ್ಪಿಲ್ಲ ಅಂತ ಹೇಳಿ ಗರುಡ ಆ ಅಮೃತದ ಕಲಶವನ್ನ ತಮ್ಮ ತಾಯಿಯನ್ನು ಕರ್ಕೊಂಡು ಹೋಗ್ತಾನೆ. ಇಂದ್ರನನ್ನ ಮತ್ತೆ ಸಮೀಪಿಸಿ, ತಗೊಳಪ್ಪ ಇಂದ್ರ, ನನಗೇನು ಈ ಅಮೃತ ಬೇಕಾಗಿಲ್ಲ, ಈ ದಾಸ್ಯ ಮೋಚನೆಗೆ ಅಂತ ನಾನು ಇಷ್ಟು ಕಷ್ಟಪಟ್ಟಿದ್ದು ಅಂತ ತಾಯಿಯ ನಿಜವಾದ ಭಕ್ತ ಯಾರು ಅಂತಂದ್ರೆ ಗರುಡ. ನೋಡಿ, ತಗೋ ನೀನು ಅಂತ ಸ್ವೀಕಾರ ಮಾಡಿದಾಗ ಆಗ ಭಗವಂತ ಸಂತುಷ್ಟನಾಗಿ ಗರುಡನ ಪರಾಕ್ರಮವನ್ನು ನೋಡಿ, ನೀನು ನನ್ನ ವಾಹನ ಆಗಬೇಕು ಅಂತ ಪರಮಾತ್ಮ ವರ ಕೊಡ್ತಾನೆ. ಆಗಿನಿಂದ ಗರುಡ ತಾನು ಪರಮಾತ್ಮನ ವಾಹನನಾಗಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಗರುಡ ತನ್ನ ತಾಯಿಗೆ ಬಂದಿರುವ ದಾಸ್ಯದ ಮೋಚನೆಯನ್ನು ಮಾಡಿ ಮಾತೃಭಕ್ತಿ ಅಂದ್ರೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ. ನೋಡಪ್ಪ, ಹೀಗೆ ತಿಳಿ ಅಂತ ಗರುಡನ ಚರಿತ್ರೆಯನ್ನು ಹೇಳ್ತಾರೆ. ಅಲ್ಲಿ ಆದಿಪರ್ವದಲ್ಲಿ ಬರೋದು, ಈ ಅಮೃತ ಕಲಶವನ್ನ ದರ್ಭೆ ಮೇಲಿಟ್ಟಿರ್ತಾನೆ ಗರುಡ. ಸರ್ಪಗಳಿಗೆ ಹೇಳ್ತಾನೆ, ನೋಡಪ್ಪ ಅಮೃತ ಬಂದಿದೆ, ಎಲ್ಲರೂ ತಗೊಳ್ರಿ ಅಂತ. ಹಾ ತಗೊಳ್ತೀವಿ ಅಂದ್ರು. ಸ್ನಾನ ಗೀನ ಮಾಡ್ಕೊಂಡ್ ಬರ್ರಪ್ಪ, ಏನು ಹಂಗೆ ತಿನ್ಲಿಕ್ಕೆ ಬರ್ತದ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಎಲ್ಲರೂ ಕೂಡ ಹಾವುಗಳು ಚಲೋ ಹೊತ್ನಾಗ ಸ್ನಾನ ಮಾಡಿಕೊಂಡು ತಿನ್ಬೇಕು ಅಂತ ಬರೋಷ್ಟರಲ್ಲಿ ದರ್ಭೆಗಳ ಮೇಲೆ ಆ ಅಮೃತದ ಕಲಶವನ್ನು ಇಟ್ಟಿರ್ತಾರಲ್ಲ ನೋಡಿ. ದರ್ಭೆ ಒಂದ್ ಕಡೆ ಬಹಳ ಮೃದು ಇರ್ತದೆ, ಇನ್ನೊಂದು ಕಡೆ ಹಾಗೆ ಚೂಪಾಗಿ ನಿಮ್ ಕೈ ತೆರೆದು ಬಿಡುತ್ತದೆ.
ಇವನು ದರ್ಬೆ ಮೇಲೆ ಇಟ್ಟಿರ್ತಾನಲ್ಲ, ಆ ಎಲ್ಲಾ ಸರ್ಪಗಳು ಇಲ್ಲೇ ಅಮೃತ ಇದೆ ಅಂತ ಕಣ್ಣು ಮುಚ್ಚಿ ನೆಕ್ಲಿಕ್ಕೆ ಅಂತ ಹೋಗ್ತಾವೆ. ಅಷ್ಟರಲ್ಲೇ ಗರುಡ ಆ ಅಮೃತ ಕಲಶವನ್ನು ಎಳ್ಕೊಂಡು ಹೋಗ್ಬಿಡ್ತಾನೆ. ಈ ಹಾವಿನ ನಾಲಿಗೆಗಳು ಈ ದರ್ಭೆಯ ವಿಪರೀತ ಮಾರ್ಗದಲ್ಲಿ ಬಂದಿರೋದ್ರಿಂದ ಅರ್ಧಚ್ಛೇದವಾಗಿ ಹೋಗ್ಬಿಡುತ್ತದೆ. ಅದರಿಂದ ದ್ವಿಜಿಹ್ವಗಳಾದವು ಸರ್ಪಗಳು ಅಂತ ಅಲ್ಲಿ ಕಥೆ ಬರುತ್ತೆ. ಹೀಗೆ ಕಥೆಗಳನ್ನು ಅವಶ್ಯವಾಗಿ ಎರಡನ್ನು ಸಂಕಲನೆಯನ್ನು ಮಾಡಿಬಿಟ್ಟು ನೆನ್ಪಿಟ್ಟುಕೊಳ್ಬೇಕಾದದ್ದೇ. ಯಾವ ಕಥೆಯನ್ನು ಯಾವುದಕ್ಕೋಸ್ಕರ ಹೇಳಿದ್ದಾರೆ ಎನ್ನುವುದನ್ನು ಕೂಡ ತಿಳಿದುಕೊಂಡಾಗ ಪುನರುಕ್ತಿ ಎನ್ನುವಂತಹ ದೋಷ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಹೀಗೆ ಗರುಡನ ಮಹಾತ್ಮ್ಯವನ್ನ ಹೇಳಿಕೊಟ್ಟ ಮೇಲೆ ಇನ್ನು ಅನೇಕ ಪ್ರಶ್ನೆಗಳನ್ನ ಧರ್ಮರಾಜ ಕೇಳ್ತಾನೆ. ನೋಡ್ರಿ, ಕೊಡ್ತೀನಿ ಅಂತ ಹೇಳಿ ಕೊಡ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಪ್ರಶ್ನೆ ಕೇಳ್ತಾನೆ. ನ ಪ್ರಯಚ್ಛಂತಿ ಲೋಭಾತೆ ಖೇ ಭವಂತಿ ಪಿತಾಮಹೆ ಏತನ್ಮೇ ತತ್ವತೋ ಬ್ರೂಹಿ ಧರ್ಮೇ ಧರ್ಮಭೃತಾಂಬರ. ಕೊಡ್ತೀನಿ, ಎಲ್ಲ ಮುಟ್ಟಿಸ್ತೀವಿ ನಿಮಗೆ ಅಂತ ನೀವಾಗೇ ಹೇಳಿ ಆ ವಸ್ತುವನ್ನು ಕೊಡದೇ ಇದ್ರೆ ಏನು ಗತಿ ಆಗ್ತದೆ? ಅದೇನು ತಪ್ಪೋ ಸರಿನೋ? ಅಲ್ಲ, ನಾವೇ ಕೊಡ್ತೀವಿ ಅಂತ ಹೇಳಿರೋದು, ನಾವೇ ಕೊಡೋದ ಅಂತಲೂ ಹೇಳ್ತಿರೋದು, ಏನು ತಪ್ಪಿದೆ? ಕೊಡ್ತೀವಿ ಅಂತಂದಾಗ ಆಗಿರುವಂತಹ ಸಂತೋಷ, ಕೊಡಲ್ಲ ಅಂತಂದಾಗ ಯಾಕೆ ನೀವು ಬಿಡ್ತಾ ಇರೋದಪ್ಪ ಅಂತ ಹೀಗೆ ಕೇಳಿರಬಾರ್ದು ಅಂತ ಒಂದು ಕಥೆಯಿಂದ ಏನು ತುಂಬಾ ವಿಸ್ತಾರವಾದದ್ದಿಲ್ಲ, ಅದು ಒಂದು ಸಂವಾದವನ್ನು ಹೇಳ್ತಾರೆ. ನೋಡ್ರಿ, ಎಂದೂ ಕೂಡ ಹೀಗೆ ಮಾಡಬಾರ್ದು ಅಂತ ಮೊದಲು ಭೀಷ್ಮರು ಹೇಳ್ತಾರೆ. ನೀವು ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಮೊದಲೇ ವಿಚಾರವನ್ನು ಮಾಡಿ ಕೊಡಲ್ಲ ಆಗಲ್ಲ ಅಂತಾನೆ ಹೇಳಿ. ಆದ್ರೆ ಕೊಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಆಮೇಲೆ ಏನೋ ದೋಷ ಬಂತು ಅಂತ ಕೊಡಲ್ಲ ಅಂತ ಹೇಳುವಂಥದ್ದು ಇದು ಸರಿಯಾದದ್ದಲ್ಲ. ಬಹಳಷ್ಟು ಕುದುರೆಗಳ ದಾನವನ್ನ ಮಾಡಿದ ಮೇಲೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ಮೇಲೆ ಈ ಪಾಪ ಹೋಗುತ್ತೆ. ಪ್ರತಿಜ್ಞೆ ಮಾಡಿ ಕೊಡಲ್ಲ ಅಂತನ್ನುವ ತಪ್ಪನ್ನ ಮಾಡಿದಾಗ ಬಂದಿರುವ ಪಾಪವನ್ನು ಕಳ್ಕೋಬೇಕು ಅಂದ್ರೆ, ನಿನಗೆ ಇಬ್ಬರ ಮಿತ್ರರ ಕಥೆ ಹೇಳ್ತೀನಿ. ತೌ ಸಖಾಯೌ ಪುರಾಹ್ಯಾಸ್ತಾಂ ಮಾನುಷತ್ವೇ ಪರಂತಪ ಸೃಗಾಲಸ್ಯ ಚ ಸಂವಾದಂ ವಾನರಸ್ಯ ಚ ಭಾರತ. ಒಂದು ನರಿ ಹಾಗೂ ಒಂದು ಕೋತಿ, ಇವರಿಬ್ಬರು ಕೂಡ ಮನುಷ್ಯರಾಗಿದ್ದಾಗ ಗೆಳೆಯರಾಗಿದ್ರು. ಈಗ ಏನೋ ತಪ್ಪು ಮಾಡಿದ್ದಕ್ಕೆ ನರಿ ಹಾಗೂ ಕೋತಿಗಳಾಗಿ ಹುಟ್ಟಿವೆ. ಇಬ್ಬರು ಕೂಡ ಸ್ಮಶಾನದ ಹತ್ರ ವಾಸ ಮಾಡ್ತಾ ಇದ್ರು. ಒಮ್ಮೆ ಮಾತಾಡ್ಕೊಂಡ್ರು. ಕಿಂ ತ್ವಯಾ ಪಾಪಕಂ ಪೂರ್ವಂ ಕೃತಂ ಕರ್ಮ ಸುಧಾರಣಂ. ಅಲ್ಲಪ್ಪ, ನೀನೇನು ಪಾಪ ಮಾಡಿ ಅಂತ ಇವಾಗ ನರಿಯಾಗಿ ಹುಟ್ಟಿದೀಯಪ್ಪ, ನೀನೇನು ಪಾಪ ಮಾಡಿದ್ದೀಯ ಅಂತ ಕೋತಿಯಾಗಿ ಹುಟ್ಟಿರೋದು ಅಂತ ಇಬ್ರು ಮಾತಾಡ್ಕೊಂಡ್ರು. ಆಗ ಬ್ರಾಹ್ಮಣಸ್ಯ ಪ್ರತಿಶ್ರುತ್ಯ ನಮಯಾ ತದುಪಾಹೃತಂ ತತ್ಕೃತೆ ಪಾಪಿಕಾಂ ಯೋನಿಂ ಆಪನ್ನೋಸ್ಮಿ ಪ್ಲವಂಗಮ. ಆಗ ನರಿ ಉತ್ತರ ಕೊಡ್ತು, ಇಲ್ಲ, ನಾನು ಸುಮ್ಮನೆ ದಾನ ಮಾಡಿದ್ರೆ ಲೋಕದಲ್ಲಿ ಕೀರ್ತಿ ಬರುತ್ತೆ ಅಂತ ಅನ್ಕೊಂಡು ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದೆ ಒಬ್ಬ ಬ್ರಾಹ್ಮಣನಿಗೆ. ಆತ ಏನು ಕೇಳಿರ್ಲಿಲ್ಲ ಕೊಡಿ ಅಂತ. ಆದ್ರೆ ನಾನೇ ಹೋಗಿ ನಾವು ನಿಮ್ಗೆಲ್ಲ ಚಲೋ ಕಲ್ಪನೆ ಮಾಡ್ಕೊಡ್ತೀವಿ, ದಾನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹಾಗೆ ಪ್ರತಿಜ್ಞೆಯನ್ನು ಮಾಡಿ ಕೊಡಲಾಗಲಾರ್ದೇನೆ ನಾನು ಮೃತನಾಗ್ಬಿಟ್ಟೆ. ಈ ಪಾಪದಿಂದ ನಾನು ಇವಾಗ ನರಿಯಾಗಿ ಹುಟ್ಟಿರೋದು ನೋಡಪ್ಪ ಅಂತ ಹೇಳ್ತಾನೆ. ನರಿ ಕೇಳ್ದ, ನೀನು ಯಾಕೆ ಕೋತಿಯಾಗಿ ಹುಟ್ಟಿರೋದು? ಅಂಥದ್ದೇನು ಮಾಡೀಯ ಅಂದ್ರೆ ಅದಕ್ಕೆ ಅವನು ಹೇಳ್ತಾನೆ, ಸಚಾಪ್ಯಾಹ ಫಲಾಹಾರೋ ಬ್ರಾಹ್ಮಣಾನಾಂ ಪ್ಲವಂಗಮಃ ತಸ್ಮಾನ್ನ ಬ್ರಾಹ್ಮಣ ಸ್ವಂತು ಹರ್ತವ್ಯಂ ವಿದುಷಾಸದ. ನಾ ಏನು ಮಾಡ್ತಾ ಇದ್ದೆ ಅಂದ್ರೆ, ದಿವಸ ಬ್ರಾಹ್ಮಣರ ಮನೆಗೆ ಹೋಗಿ ಸ್ವಲ್ಪ ಈ ವಸ್ತು ಕೊಡ್ತೀರಾ, ಆ ವಸ್ತು ಕೊಡ್ತೀರಾ ಅಂತ ಕೇಳಿ ಕೇಳಿ ಅವರ ವಸ್ತು ಇಸ್ಕೊಂಡ್ ಬರ್ತಾ ಇದ್ದೆ. ಆದ್ರೆ ಎಂದೂ ವಾಪಸ್ ಕೊಟ್ಟಿಲ್ಲ ನಾನು. ಆದ್ರಿಂದ ಈ ಬ್ರಾಹ್ಮಣನ ಸ್ವತ್ತನ್ನು ನಾನು ಅಪಹಾರ ಮಾಡ್ಕೊಂಡು ಹೋಗಿದ್ದಕ್ಕೆ ನನಗೆ ಈ ವಾನರ ಜನ್ಮ ಬಂದಿದೆ. ಆದ್ದರಿಂದ ಏನಾದರೂ ಇಸ್ಕೊಂಡು ಅಂತ ಹೋದಾಗ ಅದನ್ನು ಶೀಘ್ರದಲ್ಲೇ ಮತ್ತೆ ವಾಪಸ್ ಕೊಟ್ಬಿಡ್ಬೇಕು. ಕೊಟ್ರೆ ಕ್ಷೇಮ ಇದೆ, ಇಲ್ಲ ಅಂದಾಗ ಮತ್ತೆ ಕೋತಿ ಆಗ್ಬೇಕಾಗ್ತದೆ ನೋಡಿ. ಅಲ್ಲ, ಇವಾಗೇ ಕೋತಿ ತರ ಇದ್ದೀವಿ ಅಂದ್ರೆ ಇವಾಗ ಕೋತಿ ತರಹ ಇರೋದಷ್ಟೇ, ಅವಾಗ ಕೋತಿನೇ ಆಗ್ಬಿಟ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ನೋಡು ಧರ್ಮರಾಜ, ಯಾವಾಗಲೂ ಕೂಡ ಈ ತರಹ ಇನ್ನೊಬ್ಬರ ಸ್ವತ್ತನ್ನ ತಗೋಬಾರ್ದು. ಆಮೇಲೆ ಕೊಡ್ತೀವಿ ಅಂತ ಸುಮ್ಮನೆ ಹೇಳಿಕ್ ಹೋಗ್ಬಾರ್ದು. ನೀವು ಕೊಡ್ತೀವಿ ಅಂತಂದ್ರೆ ಅವ್ರು ಏನು ಕೇಳಿದ್ದಾರ ಕೊಡ್ರಿ ಅಂತ, ನೀವಾಗೆ ಯಾಕೆ ಹೇಳಿಬಿಟ್ಟು ಕೊಡಲ್ಲ ಅಂತ ಆಮೇಲೆ ಮಾಡೋದು, ಇದನ್ನ ಮಾಡಬಾರ್ದಪ್ಪ. ಈ ಪಾಪ ಅನ್ನೋದನ್ನ ಕಳ್ಕೋಬೇಕು ಅಂದ್ರೆ ಬಹಳಷ್ಟು
ಕುದುರೆಗಳನ್ನು ದಾನ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಇದನ್ನ ಮಾಡಬಾರ್ದು. ಎಷ್ಟಾಗ್ತದೋ ಅಷ್ಟು ದಾನವನ್ನ ಮಾಡಿ, ಆಗಲ್ಲ ಅಂದ್ರೆ ಬಿಟ್ಬಿಡ್ರಿ. ಆದ್ರೆ ಸುಮ್ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆ ಕೊಡ್ಲಿಲ್ಲ ಅಂತ ಆಗೋದು ಬೇಡ ಅಂತ ಈ ಕಥೆಯನ್ನ ಧರ್ಮರಾಜನ ಮುಂದೆ ಹೇಳ್ತಾರೆ. ಧರ್ಮರಾಜ ಹಾಗೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ. ಅಲ್ರಿ ಭೀಷ್ಮರೇ, ಕೀದೃಶೇ ಪುರುಷೇ ತಾತ ಸ್ತ್ರೀಷು ವಾ ಭರತರ್ಷಭ ಶ್ರೀ ಪದ್ಮ ವಸತೆ ನಿತ್ಯಂ ತನ್ಮೇ ಬ್ರೂಹಿ ಪಿತಾಮಹ. ಈ ಲಕ್ಷ್ಮೀದೇವಿ ಇದ್ದಾಳಲ್ಲ, ಶ್ರೀ ಅಂತ ಕರೀತಾ ಇರ್ತಾನೆ, ಅವಳು ಎಲ್ಲಿರ್ತಾಳೆ? ಎಂತಹ ಪುರುಷನಲ್ಲಿರ್ತಾನೆ? ಎಂತಹ ಸ್ತ್ರೀಯಲ್ಲಿರ್ತಾಳೆ ಹೇಳ್ರಿ. ಅಂದ್ರೆ ಸಂಪತ್ತು ಎಲ್ಲಿರತ್ತೆ ಅಂತ ಪ್ರಶ್ನೆ. ಎಂತಹ ಪುರುಷನಲ್ಲಿ ಸಂಪತ್ತು ಬರ್ತದೆ, ಎಂತಹ ಸ್ತ್ರೀಗೆ ಸಂಪತ್ತು ಇರ್ತದೆ, ಅದನ್ನು ಹೇಳಿ. ಈ ಕಥೆಯನ್ನು ಹೇಳ್ತೀನಿ. ರುಕ್ಮಿಣೀ ದೇವಿಯನ್ನು ಕುರಿತು ಲಕ್ಷ್ಮೀ ದೇವಿನೇ ಹೇಳಿರುವಂತಹ ಮಾತಿದು. ಇಬ್ಬರು ಲಕ್ಷ್ಮೀ ದೇವಿಯರೇ, ಒಂದು ಅವತಾರ, ಒಂದು ಮೂಲ ರೂಪ ಅಷ್ಟೇ. ಅವರಿಬ್ಬರೂ ಕೂಡ ಮಾತಾಡ್ಕೊಂಡಿದ್ದನ್ನು ಹೇಳ್ತೀನಿ. ವಸಾಮಿ ನಿತ್ಯಂ ಸುಭಗೆ ಪ್ರಗಲ್ಭೆ ದಕ್ಷೇ ನರೇ ಕರ್ಮಣಿ ವರ್ತಮಾನೆ ಅಕ್ರೋಧನೆ ದೇವಪರೇ ಕೃತಜ್ಞೆ ಜಿತೇಂದ್ರಿಯೇ ನಿತ್ಯ ಮುದೀರ್ಣ ಸತ್ವೇ. ನೋಡಿ, ಯಾರು ದಕ್ಷರಾಗಿ ಸಮರ್ಥರಾಗಿದ್ದಾರೋ ಅವರಲ್ಲಿ ನಾನಿರ್ತೀನಿ. ಯಾರು ಸದಾ ಕಾರ್ಯಗಳನ್ನು ಮಾಡಲಿಕ್ಕೆ ಹಿಂದೆ ಸರಿಯೋದಿಲ್ವೋ, ಕೆಲಸವನ್ನು ಮಾಡಲಿಕ್ಕೆ ಅಂತ ಮುನ್ನುಗ್ಗುತ್ತಾರೋ ಅವರಲ್ಲಿ ನಾನಿರ್ತೇನೆ. ಅಕ್ರೋಧನೆ, ಯಾರು ಸಿಟ್ಟಿಗೇಳಲ್ವೋ ಅಂಥವರಲ್ಲಿ ನಾನು ಉಳಿತೀನಿ, ಲಕ್ಷ್ಮಿ. ದೇವಪರೆ, ಯಾರು ಭಗವತ್ಪರರಾಗಿ ಇರ್ತಾರೋ ಅವರಲ್ಲಿ ನಾನಿರ್ತೇನೆ. ಕೃತಜ್ಞೆ, ಯಾರಾದರೂ ನಿಮ್ಗೆ ಸಹಾಯ ಮಾಡಿದರೆ ಅದನ್ನು ಸ್ಮರಿಸ್ತಾನೆ, ಅದಕ್ಕೆ ಏನಾದರೂ ಪ್ರತೀಕಾರ ಮಾಡಬೇಕು ಅಂತ ಅನ್ಕೊಳ್ತಾನೆ ಅಂದ್ರೆ ಅಂಥವನಲ್ಲಿ ನಾನು ಉಳಿತೇನೆ. ಎಲ್ಲಿರಲ್ಲ ಅಂದ್ರೆ ನಾ ಕರ್ಮಶೀಲೆ ಪುರುಷೇ ವಸಾಮಿ ನ ನಾಸ್ತಿಕೆ ಸಾಂಕರಿಕೆ ಕೃತಜ್ಞನೆ ನ ಭಿನ್ನ ವೃತ್ತೆ ನ ನೃಶಂಸ ವೃತ್ತೆ ನ ಚಾವಿನೀತೆ ನ ಗುರುಶ್ವಸೂಯಕೆ. ಯಾರು ನಾನು ಕೆಲಸ ಮಾಡಲ್ಲ ಅಂತ ಯಾರು ಇರ್ತಾರಲ್ಲ ಅವರಲ್ಲಿ ನಾನು ಸಂಪತ್ತಿರಲ್ಲ. ಏನೋ ಪುಣ್ಯ ಮಾಡಿರ್ತಾರೆ ಅಂತ ಆಲಸಿಗಳು ಕೂಡ ಶ್ರೀಮಂತರಾಗಿರ್ತಾರೆ. ಅದು ಹಿಂದಿನ ಜನ್ಮದ್ದು ಅಂತ ಏನೋ ಅವಾಗ ಕೆಲಸ ಮಾಡಿರ್ತಾರೆ ಅಂತ ಬಂದಿರತ್ತೆ ಹೊರತು ಈಗ ಅದು ಹೋಗ್ಬಿಡ್ತದೆ. ಹಾಗೇನೆ ತುಂಬಾ ನಾಸ್ತಿಕರು ಅಂತ ಆದ್ರೆ ಅವರಲ್ಲೂ ನಾನು ಉಳಿಯಲ್ಲ. ಕ್ರೂರ ಕರ್ಮವನ್ನು ಮಾಡುವವರಲ್ಲಿ ಲಕ್ಷ್ಮಿ ಉಳಿಯಲ್ಲ. ಅವಿನೀತನಾದ, ಎಲ್ಲರನ್ನೂ ಕೂಡ ಬೈಕೊಂಡಾಡುವಂತಹ ವ್ಯಕ್ತಿ ಇದ್ದಾನಲ್ಲ ಅವನಲ್ಲೂ ಕೂಡ ನಾನಿರಲ್ಲ. ನ ಗುರುಶ್ವಸೂಯಕೆ, ಗುರುಗಳನ್ನು ಕಂಡು ಮಾತ್ಸರ್ಯ ಮಾಡ್ತಾನಲ್ಲ ಅಂಥವನಲ್ಲೂ ಕೂಡ ನಾನಿರಲ್ಲ ಅಂತ ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ನೋಡಿ, ನಾನು ಎಂತಹ ಸ್ತ್ರೀಯರಲ್ಲಿ ಇರ್ತೀನಿ. ಈಗ ಪುರುಷರ ಬಗ್ಗೆ ಆಯಿತು, ಸ್ತ್ರೀಯರಲ್ಲಿ ಎಂತಹ ಸ್ತ್ರೀಯರಲ್ಲಿ ನಾನು ಇರ್ತೀನಿ ಇರಲ್ಲ ಎರಡನ್ನೂ ಹೇಳ್ತಾಳೆ. ಸ್ತ್ರೀಷು ಕಾಂತಾಶು ಶಾಂತಾಶು ದೇವದ್ವಿಜ ಪರಾಸು ಚ ವಿಶುದ್ಧ ಗೃಹ ಭಾಂಡಾಸು ಗೋಧಾನ್ಯಾಭಿರತಾಸು ಚ. ವಿವಾಹವನ್ನ ಮಾಡಿಕೊಂಡಿರುವಂತಹ ಸ್ತ್ರೀಯರಲ್ಲಿ ವಿಶೇಷವಾಗಿ ನಾನು ಇರ್ತೀನಿ. ಶಾಂತರಾಗಿದ್ದಾರೆ ಅಂದ್ರೆ, ಶಾಂತ ಅಂದ್ರೆ ಆ ತರಹ ಅಲ್ಲ, ಭಗವಂತನಲ್ಲಿ ಜ್ಞಾನವನ್ನ ಪಡೆದವರು ಅಂತ ಆಗಿದ್ರೆ ಅವರಲ್ಲಿ ನಾನು ಇರ್ತೇನೆ. ಅದನ್ನೇ ಹೇಳ್ತಾರೆ ದೇವ ದ್ವಿಜ ಪರಾಸುಚ. ಮನೆಗೆ ಬಂದಿರುವಂತಹ ಬ್ರಾಹ್ಮಣರು, ದೇವರು ಅಂತ ಯಾರು ಅವರ ಪೂಜೆಯಲ್ಲಿ ಆಸಕ್ತರಾಗಿರುವ ಸ್ತ್ರೀಯರಿದ್ದಾರೋ ಅವರಲ್ಲಿ ನಾನಿರ್ತೇನೆ. ವಿಶುದ್ಧ ಗೃಹ ಭಾಂಡಾಸು, ಯಾರು ಸ್ತ್ರೀಯರು ತಮ್ಮ ಮನೆ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ಶುದ್ಧವಾಗಿ ಇಟ್ಕೊಂಡಿರ್ತಾರಲ್ಲ ಅವ್ರ ಮನೆ ನಾನಿರ್ತೀನಿ. ಇನ್ನ ಆಕಳನ್ನು ಸಾಕೊಂಡು ಮನೆಯಲ್ಲಿ ಧಾನ್ಯವನ್ನೆಲ್ಲ ಸರಿಯಾಗಿ ಇಟ್ಕೊಂಡಿರ್ತಾರಲ್ಲ ಅಂತಹ ಸ್ತ್ರೀಯರಲ್ಲಿ ನಾನಿರ್ತೇನೆ. ಇನ್ನ ಯಾರಲ್ಲಿ ಇರಲ್ಲ, ಪ್ರಕೀರ್ಣ ಭಾಂಡಾಂ ಅನವೇಕ್ಷ್ಯಕಾರಿಣೀಂ ಸದಾಚ ಭರ್ತು ಪ್ರತಿಕೂಲವಾದಿನೀಂ ಪರಸ್ಯ ವೇಶ್ಮಾಭಿರತಾಂ ಅಲಜ್ಜಾಂ ಏವಂ ವಿಧಾಂ ತಾಂ ಪರಿವರ್ಜಯಾಮಿ. ಎಂತಹ ಸ್ತ್ರೀಯರನ್ನು ಬಿಟ್ಟು ಹೋಗ್ತೀನಿ ನಾನು ಅಂದ್ರೆ, ಪ್ರಕೀರ್ಣ ಭಾಂಡಾಂ, ಎಲ್ಲ ಕಡೆ ಭಾಂಡಿಯನ್ನು ಒಗೆದಿದ್ದಾರೆ ಅಂತಂದ್ರೆ ಅಂಥವ್ರ ಮನೆಯಲ್ಲಿ, ಅಂತಹ ಸ್ತ್ರೀಯಲ್ಲಿ ನಾನಿರಲ್ಲ. ಅನವೇಕ್ಷ್ಯಕಾರಿಣೀಂ, ನೋಡಿ ಕೆಲಸ ಮಾಡಬೇಕಾದದ್ದು, ನೋಡಾದ್ರೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನೋಡ್ಲಿಕ್ಕೂ ಆಗಲ್ಲ, ಅದಕ್ಕೆ ಇಲ್ಲಿ ನೋಡಿ ಹೇಳ್ತೀನಿ. ಅನವೇಕ್ಷ್ಯಕಾರಿಣೀಂ, ನೋಡದೆ ಕಾರ್ಯವನ್ನು ಯಾರು ಮಾಡ್ತಾರೋ ಅವರಲ್ಲಿ ಲಕ್ಷ್ಮಿ ಇರಲ್ಲ, ಬಿಟ್ಟು ಹೋಗ್ತಾಳೆ. ಸದಾಚ ಭರ್ತು ಪ್ರತಿಕೂಲವಾದಿನಿ, ಯಾವಾಗಲೂ ಗಂಡನಿಗೆ ಪ್ರತಿಕೂಲವಾದದ್ದನ್ನೇ ಹೇಳ್ತಾಳೆ ಅಂದ್ರೆ ಅವಳಲ್ಲಿ ನಾನಿರಲ್ಲ. ಪರಸ್ಯ ವೇಶ್ಮಾಭಿರತಾಂ, ನೀವು ಯಾವಾಗಲೂ ಭೇಟಿಯಾಗೋದು ಇನ್ನೊಬ್ಬರ ಮನೆಯಲ್ಲಿ ಅಂತ ಇವರು ಆದ್ರೆ ಅಂಥವರಲ್ಲೂ ನಾನಿರಲ್ಲ. ಅಲಜ್ಜಾಂ, ನಾಚಿಕೆಯನ್ನ ಬಿಟ್ಟಿರುವಂತಹ ಸ್ತ್ರೀಯಲ್ಲಿ ನಾನು ಇರೋದಿಲ್ಲ.
ಯಾವಾಗಲೂ ಸತ್ಯವನ್ನ ಮಾತಾಡ್ತಾ, ಪ್ರಿಯ ದರ್ಶನವನ್ನ ಮಾಡ್ತಾ, ಸೌಭಾಗ್ಯಯುಕ್ತಳಾಗಿ ಅಲಂಕೃತಳಾಗಿರುವಂತಹ ಸ್ತ್ರೀಯಲ್ಲಿ ಸದಾ ನಾನು ವಾಸ ಮಾಡ್ತಾ ಇರ್ತೇನೆ. ನದಿಗಳಲ್ಲಿರ್ತೇನೆ, ಗಜಗಳಲ್ಲಿ, ಗೋಷ್ಠಗಳಲ್ಲಿ, ಉತ್ತಮವಾಗಿರುವಂತಹ ಆಸನಗಳಲ್ಲಿ, ಆಮೇಲೆ ಸರೋವರಗಳಲ್ಲಿ ನಾನು ವಾಸ ಮಾಡ್ತಿರ್ತೇನೆ, ಪದ್ಮಗಳಲ್ಲಿ ನಾನು ವಾಸ ಮಾಡ್ತಿರ್ತೀನಿ. ವಸಾಮಿ ನಿತ್ಯಂ ಸುಬಹುದಕಾಸು. ಚಲೋ ಮನೆಯಲ್ಲಿ ನೀರು ಮುಂತಾದವೆಲ್ಲಗಳು ಇದ್ವು ಅಂತಂದ್ರೆ ನಾನು ಇದ್ದೇನೆ ಅಂತ ಅರ್ಥ. ಅದಕ್ಕೆ ನಾನು ಎಲ್ಲರಲ್ಲೂ ಇದ್ದೇನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಲ್ಲಿ ಎಲ್ಲರಲ್ಲೂ ಲಕ್ಷ್ಮೀದೇವಿ ಇದ್ದಾಳೆ. ಹೇಗಿರೋದು ಅಂದ್ರೆ ಅವರೆಲ್ಲರೂ ಕೂಡ ನಾರಾಯಣ ಭಕ್ತರು ಅಂತಾದಾಗ ನಾನು ಅವರು ಏನು ಇಚ್ಛಿಸ್ತಾರೋ ಅದನ್ನು ಕೊಟ್ಟು ಬಿಡ್ತೀನಿ. ಆದ್ರೆ ನಾನು ವಾಸ ಮಾಡೋದು ಅಂದ್ರೆ ಹೇಗೆ ಗೊತ್ತಾ? ನಾಹಂ ಶರೀರೇಣ ವಸಾಮಿ ದೇವಿ. ನಾನು ಹೀಗೆ ನಾವೆಲ್ಲ ಹೇಗೆ ವಾಸ ಮಾಡ್ತೀವೋ ಹಾಗೇನು ಲಕ್ಷ್ಮೀ ದೇವಿ ಬಂದಿರಲ್ಲ. ಭಾವೇನ ಯಸ್ಮಿನ್ ನಿವಸಾಮಿ ಪುಂಸಿ ಸ ವರ್ಧತೆ ಧರ್ಮ ಯಶೋರ್ಥ ಕಾಮೈಹಿ. ನಾನು ಅವರ ಮನಸ್ಸಿನಲ್ಲಿ ಕುತ್ಕೊಂಡಿರ್ತೇನೆ. ಅವರೆಲ್ಲರೂ ಕೂಡ ಸರಿಯಾದ ವೃತ್ತಿಯಲ್ಲಿ ಈಗ ಹೇಳಿದಂತೆ ಇರಬೇಕು. ಹೇಗೆ ಹೇಳಿದ್ದಾರೋ ಆ ತರಹ ಇರಬಾರ್ದು ಅಂತ ಯಾರು ಇರ್ತಾರಲ್ಲ ಅವರಲ್ಲೇ ಮನಸ್ಸಿನಲ್ಲಿ ಇದ್ದುಕೊಂಡು ಅವರ ಧರ್ಮ, ಅರ್ಥ, ಯಶಸ್ಸು ಎಲ್ಲವನ್ನು ನಾನು ಅಭಿವರ್ಧನೆ ಮಾಡ್ತಾ ಇದ್ದೇನೆ. ಇದು ನನ್ನ ವಿಷಯ ತಿಳಿಯಬೇಕು ಅಂತ ಲಕ್ಷ್ಮಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಧರ್ಮರಾಜನ ಮುಂದೆ ಈ ವಿಷಯವನ್ನು ಹೇಳಿದ್ದಾರೆ. ಹೀಗೆ ಇದೊಂದು ಕಥೆಯನ್ನು ಹೇಳಿ ಮತ್ತೊಂದು ಕಥೆಯನ್ನು ಹೇಳ್ತಾರೆ. ನೋಡಿ, ಕೃತಜ್ಞರು ಅಂತ ಇರ್ತಾರಲ್ಲ, ಯಾರಾದರೂ ಸಹಾಯ ಮಾಡಿದರೆ ಆ ಸಹಾಯವನ್ನ ಮಾಡಿದಂತಹ ವ್ಯಕ್ತಿಗೇನೆ ಯಾರಾದರೂ ಕೂಡ ವಿರೋಧವನ್ನು ಮಾಡಿ ತಪ್ಪು ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಏನಾಗುತ್ತೆ ಅಂತ ಬಹಳ ಒಂದು ಚಿಕ್ಕದಾಗಿರುವ ಕಥೆಯನ್ನು ಹೇಳ್ತಾರೆ. ವತ್ಸನಾಭ ಅಂತ ಒಬ್ಬ ಋಷಿಗಳಿದ್ರು. ಆ ವತ್ಸನಾಭ ಅನ್ನುವಂತಹ ಋಷಿಗಳು ತಾವು ಬಹಳಷ್ಟು ವರ್ಷಗಟ್ಟಲೆ ತಪಸ್ಸನ್ನ ಮಾಡ್ತಾ ಮಾಡ್ತಾ ತಮ್ಮ ಮೈ ಸುತ್ತಲೂ ಕೂಡ ಹುತ್ತ ಬೆಳಿಬೇಕು ಅಷ್ಟು ತಪಸ್ಸನ್ನ ಮಾಡಿದ್ದಾರೆ. ಶರೀರವನ್ನ ಸ್ವಲ್ಪವೂ ಕೂಡ ಅಲಗಾಡಿಸದೇನೆ ಸ್ಥಿರವಾಗಿ ನಿಂತುಕೊಂಡು ತಪಸ್ಸನ್ನ ಮಾಡ್ತಾ ಇದ್ರೆ ಹುತ್ತವೇ ಅವರ ಮೈ ಮೇಲೆ ಬೆಳೆದು ಬಿಟ್ಟಿದೆ. ಹೀಗೆ ವರ್ಷಾನುಗಟ್ಟಲೆ ತಪಸ್ಸನ್ನ ಮಾಡಿದ ಮೇಲೆ ಇಂದ್ರ ಇವರನ್ನ ಪರೀಕ್ಷಿಸಬೇಕು ಅಂತ ಜೋರಾಗಿ ಮಳೆ ಸುರಿಸ್ದ. ಸಪ್ತಾಹ ವರ್ಷಂತು ಮುಮುಚೆ ಪಾಕಶಾಸನ. ಒಂದು ವಾರ ಜೋರಾಗಿ ಎಷ್ಟು ಮಳೆ ಬಂತು ಅಂತಂದ್ರೆ ಮಳೆ, ಸಿಡಿಲು, ಗುಡುಗು ಎಲ್ಲ ಇದೆ, ಮಿಂಚು ಬರ್ತಾ ಇದೆ. ಈ ಎಲ್ಲ ಏನು ಹುತ್ತ ಬೆಳೆದಿತ್ತೋ ಅಲ್ಲಿ ಇರುವಂತಹ ಎಲ್ಲ ಮಣ್ಣು ಕೂಡ ತಾನು ನೀರಿನಲ್ಲಿ ಹರಿದುಕೊಂಡು ಹೋಗ್ತಾ ಇದೆ. ಈತನಿಗೆ ರಕ್ಷಕರು ಯಾರೂ ಇಲ್ಲ. ಆದ್ರೂ ಕೂಡ ಇವನು ತನ್ನ ತಪಸ್ಸಿನಿಂದ ವಿರತನಾಗಲಿಲ್ಲ, ಹಾಗೆ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಜೋರಾಗಿ ಸಿಡಿಲು ಬಡಿತು, ಆಗಲೂ ಕೂಡ ಹೆದರಲಿಲ್ಲ. ಇಂತಹ ತಪಸ್ವಿಯನ್ನು ನೋಡಿ ಯಮಧರ್ಮರಾಜ ತಾನು ಪ್ರೀತನಾದ. ಕಾರುಣ್ಯಾತ್ತಸ್ಯ ಧರ್ಮ ಸ್ವಂ ಆಂಧ್ರಶಂಸ್ಯ ಮಥಾ ಕರೋತ್. ಯಮಧರ್ಮರಾಜ ತಾನು ನಿಜವಾಗಿಯೂ ಕೂಡ ದಯಾಪರ ಅನ್ನೋದನ್ನು ತೋರಿಸ್ಲಿಕ್ಕೆ ಈ ಬ್ರಾಹ್ಮಣನನ್ನ ರಕ್ಷಣೆ ಮಾಡಬೇಕು, ಈ ವತ್ಸನಾಭನನ್ನು ಉಳಿಸ್ಬೇಕು ಅಂತ ಬರ್ತಾ ಇದ್ದಾನೆ. ಬಂದವನೇನೆ ಒಂದು ದೊಡ್ಡದಾಗಿರುವಂತಹ ಮಹಿಷ ರೂಪವನ್ನ ಸ್ವೀಕಾರ ಮಾಡ್ತಾನೆ. ಒಂದು ಕೋಣ, ದೊಡ್ಡದಾಗಿರುವಂತಹ ಕೋಣದ ವೇಷ ಧಾರಣೆ ಮಾಡಿಕೊಂಡು ಎಷ್ಟು ದೊಡ್ಡದಾಗಿರುವಂತಹ ಆಕಾರವನ್ನು ಸ್ವೀಕಾರ ಮಾಡಿದ್ದಾನೆ ಅಂದ್ರೆ ಈ ವತ್ಸನಾಭನ ತಲೆ ಮೇಲೆ ನೀರು ಬಿದ್ದಿರಬಾರ್ದು, ಅಷ್ಟು ದೊಡ್ಡದಾಗಿರುವಂತಹ ಪ್ರಾಣಿ ವೇಷದಲ್ಲಿ ಬಂದಿದ್ದಾನೆ ಯಮ. ಬಂದು ಇಂದ್ರ ಎಷ್ಟೆಲ್ಲ ನೀರು ಸುರಿಸಿದರೂ ಕೂಡ ಆ ನೀರಿನಿಂದ ರಕ್ಷಣೆಯನ್ನ ಈ ಯಮದೇವರು ಈ ಪ್ರಾಣಿ ರೂಪದಲ್ಲಿ ಕೊಟ್ಟಿದ್ದಾರೆ. ಕೊನೆಗೆ ಮಳೆ ನಿಂತು ಹೋಯಿತು. ಈತ ತಪಸ್ಸಿನಿಂದ ಎದ್ದ ವತ್ಸನಾಭ. ಎದ್ದು ನೋಡ್ತಾನೆ, ಪೀವರಶ್ಚ ಇವ ಬಲ್ಯಶ್ಚ ಬಹುಮಾಂಸೋ ಭವೇದಯಂ. ಅಲ್ಲ, ನನಗೆ ಹಸಿವೆ ಆಗ್ತಾ ಇದೆ, ಈ ಪ್ರಾಣಿ ನೋಡಿದರೆ ಬಹಳ ದೊಡ್ಡದು ಇದೆ, ದಷ್ಟಪುಷ್ಟನೂ ಇದೆ, ಯಾಕೆ ಇದನ್ನು ತಿನ್ನಬಾರ್ದು ಅಂತ ಮನಸ್ಸಿನಲ್ಲಿ ವಿಚಾರ ಮಾಡ್ದ ಅಷ್ಟೇ. ಅದನ್ನೇನು ಕೊಲ್ಲಿಕ್ಕೆ ಹೋಗಿಲ್ಲ. ಮತ್ತೆ ಮನಸ್ಸಿನಲ್ಲಿ ಹೀಗೆ ವಿಚಾರ ಬಂತು, ಯಾಕೆ ಈ ಪ್ರಾಣಿಯನ್ನೇ ಕೊಂದುಬಿಟ್ಟು ನಾನು ಹೊಟ್ಟೆ ತುಂಬಿಸ್ಕೊಳ್ಬಾರ್ದು. ಈ ಬುದ್ಧಿ ಬಂದಾಗ ಸ್ವಲ್ಪ ಹೊತ್ತಾದ ಮೇಲೆ ಅವನಿಗೆ ಅನಿಸ್ತು, ಛೇ ಎಂತಹ ತಪ್ಪು ಮಾಡಿದೆ ನಾನು. ಕೃತಘ್ನಾಹ ನರಗಂ ಯಾಂತಿ.
ಏಚ ವಿಶ್ವಸ್ತಘಾತಿನಃ, ನೋಡಿ ನನ್ನ ಮೇಲೆ ರಕ್ಷಣೆ ಮಾಡಬೇಕು ಅಂತ ಈತ ಬಂದು ಎಲ್ಲ ಮಳೆಯನ್ನ ಸಿಡಿಲನ್ನ ಗುಡುಗನ್ನ ತಡ್ಕೊಂಡಿದ್ದಾನೆ, ಇವನನ್ನೇ ತಿನ್ನಬೇಕು ಅಂತ ಹೋದ್ನಲ್ಲ ನಾನು. ಛೇ, ಎಂತಹ ತಪ್ಪಾಯಿತು ಅಂತ ನಾನು ಇರಬಾರ್ದು. ಕೃತಜ್ಞರಿಗೆ ಈ ಭೂಮಿ ವಾಸಕ್ಕೆ ಯೋಗ್ಯವಾದದಲ್ಲ ಅಂತ ಏನೋ ಒಂದು ಪರ್ವತದ ಮೇಲೆ ಹೋಗಿ ಜಿಗಿದ್ ಸಾಯಬೇಕು ಅಂತ ದೇಹವನ್ನೇ ಬಿಡಬೇಕು ಅಂತ ಹೊರಟು ಬಿಟ್ಟ. ಸ ಮೇರು ಶಿಖರಂ ಗತ್ವಾ ನಿಸ್ಸಂಗೇನಾಂತರಾತ್ಮನ ಪ್ರಾಯಶ್ಚಿತ್ತಂ ಕರ್ತು ಕಾಮಃ ಶರೀರಂ ತ್ಯಕ್ತು ಮುದ್ಯತಃ. ಕೃತಜ್ಞರಿಗೆ ಏನ್ ಪ್ರಾಯಶ್ಚಿತ್ತ? ಮರಣವೇ ಪ್ರಾಯಶ್ಚಿತ್ತ. ನಾನು ಈ ತರಹ ಮಾಡಬಾರ್ದಾಗಿತ್ತು ಅಂತ ನೋಡಿ, ಕಿಂಚಿತ್ ಮನಸ್ಸಿನಲ್ಲಿ ಬುದ್ಧಿ ಬಂದಿದೆ, ತಾನೇ ಅದನ್ನ ಪರಿಹರಿಸ್ಕೊಂಡ, ಅದಕ್ಕೆ ತಕ್ಕದಾಗಿರೋ ಪ್ರಾಯಶ್ಚಿತ್ತ ಅಂತ ತಿಳಿದು ದೇಹವನ್ನೇ ಬಿಡ್ಲಿಕ್ಕೆ ಹೊರಟ. ಆಗ ಮತ್ತೆ ಯಮಧರ್ಮರಾಜ ಬರ್ತಾನೆ. ವತ್ಸನಾಭ ಮಹಾಪ್ರಾಜ್ಞ ಬಹುವರ್ಷ ಶತಾಯುಷ ಪರಿತುಷ್ಟೋಸ್ಮಿ ತ್ಯಾಗೇನ ನಿಸ್ಸಂಗೇನ ತಥಾತ್ಮನಃ. ವತ್ಸನಾಭ, ಬಹಳಷ್ಟು ವರ್ಷಗಳ ಪರ್ಯಂತ ತಪಸ್ಸನ್ನ ಮಾಡಿದ್ದಕ್ಕೆ ನಿನ್ ರಕ್ಷಣೆ ಮಾಡ್ಲಿಕ್ಕೆ ನಾನು ಬಂದಿದ್ದಪ್ಪ. ನಿನ್ ಮನಸ್ಸಿನಲ್ಲಿ ಈ ಕೆಟ್ಟ ವಿಚಾರ ಬಂದಿದ್ ನಿಜ, ನನ್ನನ್ನೇ ಕೊಂದು ತಿನ್ನಬೇಕು ಅಂತ ಆಸೆ ನನಗಾಗಿದ್ದು. ಆದರೆ ನೀನೇ ಅದನ್ನು ತಪ್ಪು ಅಂತ ತಿಳಿದು ಇನ್ನೊಮ್ಮೆ ಮಾಡಲ್ಲ ಅಂತ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳಿಕ್ಕೆ ಹೊರಟಿಲ್ಲ. ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳಿಕ್ಕೆ ಹೊರಟಿ ಅಂದ್ರೆ ನಾನು ಅಂಥವರನ್ನ ಮುಟ್ಟಲ್ಲಪ್ಪ ಅಂತ ಸ್ವತಃ ಯಮನೇ ಹೇಳ್ದಿರೋದು. ಆದ್ದರಿಂದ ನಿನ್ನ ಈ ಶುದ್ಧವಾದ ಭಾವನೆಯಿಂದ ನಾನು ಪ್ರಸನ್ನನಾಗಿದ್ದೇನೆ. ಆದ್ರಿಂದ ನೀನೇನು ಚಿಂತೆ ಮಾಡಬೇಡ, ನಿವರ್ತಸ್ವ ಮಹಾಪ್ರಾಜ್ಞ ಪೂತಾತ್ಮ ಹ್ಯಸಿ ಶಾಶ್ವತಃ. ನೀನು ಶುದ್ಧನೇ ಇದ್ದೀಯಪ್ಪ, ನಿನ್ನಲ್ಲಿ ಯಾವ ದೋಷ ಇಲ್ಲ, ನಡಿ ಅಂತ ಹೇಳಿ ಕಳಿಸ್ತಾರೆ ಯಮಧರ್ಮರಾಜ. ನೋಡಿ, ಇದು ಬಹಳ ಚಿಕ್ಕದಾಗಿರುವಂತಹ ಒಂದು ಕಥೆ, ಆದರೆ ಇದರಲ್ಲಿ ಬಹಳಷ್ಟು ಅಂಶಗಳಿವೆ. ನೋಡಿ, ಕೃತಜ್ಞರಿಗೆ ಮರಣವೇ ಪ್ರಾಯಶ್ಚಿತ್ತ ಅಂತ ಆ ಋಷಿ ಹೋಗಿ ದೇಹವನ್ನು ಬಿಡ್ಲಿಕ್ಕೆ ಹೋದ. ಕೊನೆಗೆ ಅವನಿಗೆ ಧರ್ಮ ಬುದ್ಧಿ ಬಂದು ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ತೀನಿ ಅಂತ ಹೋಗಿ ಶರೀರವನ್ನೇ ಬಿಡ್ತೀನಿ ಅಂತಂದಾಗ ಯಮಧರ್ಮರಾಜ ಬಂದು ತಡೆದದ್ದು ಯಾಕೆ ಅಂದ್ರೆ, ಎಂದೂ ಕೂಡ ಶರೀರವನ್ನ ಹೀಗೆ ವ್ಯರ್ಥ ಮಾಡ್ಕೊಳ್ಬಾರ್ದು. ಮತಿಪೂರ್ವಂ ದೇಹಹಾನಾತ್ ಪಾಪಂ ಮಹದವಾಪ್ಯತೆ. ಯಾವಾಗಲೂ ಕೂಡ ಬುದ್ಧಿಪೂರ್ವಕವಾಗಿ ಶರೀರ ಪರಿತ್ಯಾಗವನ್ನ ಮಾಡೋದ್ರಿಂದ ಬಹಳ ಪಾಪ ಇದೆ, ಅದನ್ನ ಮಾಡಬಾರ್ದು. ಏನೋ ಒಂದು ತಪ್ಪು ಕೆಲಸ ಮಾಡಿದ್ದಕ್ಕೆ ಅಂತ ಈ ದೇಹ ಬಿಡ್ಲಿಕ್ಕೆ ಹೋಗ್ಬೇಕಾ? ಆ ಮಾಡಿರೋ ತಪ್ಪನ್ನ ತಿದ್ಕೊಳ್ಳಿಕ್ಕೆ ಪುಣ್ಯ ಮಾಡ್ಬೋದು, ಆದ್ರೆ ಈ ಮೃತ ಶರೀರ ಅಂತ ಪಡೆದು ಬಿಟ್ಟಂದ್ರೆ, ಮರಣವನ್ನ ಹೊಂದ್ಬಿಟ್ರೆ ಮತ್ ಯಾವಾಗ ಮನುಷ್ಯರಾಗಿ ಹುಡ್ತೀವೋ ಯಾರಿಗ್ ಗೊತ್ತು, ಮತ್ ಸತ್ಕಾರ್ಯ ಮಾಡ್ಲಿಕ್ಕೆ ಆಗ್ತೋ ಇಲ್ಲ ಯಾರಿಗ್ ಗೊತ್ತಿದೆ. ಆದ್ರಿಂದ ಎಂತಹ ಪಾಪವಿದ್ರೂ ಕೂಡ ಹೇಗಾದ್ರೂ ಮಾಡಿ ಪ್ರಾಯಶ್ಚಿತ್ತವನ್ನ ಗುರುಗಳಲ್ಲಿ ನಾವು ಉಪದೇಶ ಪಡ್ಕೊಳ್ಬೇಕು. ಆ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡ್ತಿರ್ಬೇಕು, ಇನ್ನೊಮ್ಮೆ ಮಾಡಲ್ಲ ಅನ್ನುವ ಬುದ್ಧಿಯನ್ನು ಇಟ್ಕೊಳ್ಬೇಕು. ಪರಮಾತ್ಮ ದಯಾಲು ಆದವನು, ತಾನು ಹೇಗೋ ಆ ಪಾಪಗಳ ಪರಿಹಾರವನ್ನು ಮಾಡ್ತಾನೆ ಅಂತ ಗುರುಗಳ ಮೂಲಕವಾಗಿ ಉಪದೇಶ ಪಡಿಬೇಕೇ ಹೊರತು ಶರೀರ ಪರಿತ್ಯಾಗವನ್ನ ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ಧರ್ಮರ ಆ ಯಮ ಬಂದು ಹೇಳ್ತಾನೆ, ನಿನ್ನ ತಪಸ್ಸಿನಿಂದ ಸಂತುಷ್ಟರಾಗಿದ್ದೇನೆ, ನಿವರ್ತಸ್ವ, ನೀನು ಹೋಗು, ನೀನು ಪೂತನೇ ಇದ್ದೀಯಾ, ಪವಿತ್ರನೇ ಇದ್ದೀಯಾ ಅಂತ ಹೇಳಿ ಕಳಿಸ್ತಾನೆ. ಆದ್ದರಿಂದ ತಪ್ಪನ್ನ ಎಲ್ಲರೂ ಮಾಡೇ ಮಾಡ್ತಾರೆ, ಆದರೆ ತಪ್ಪನ್ನು ಮಾಡಿದ ಮೇಲೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತಹ ಸ್ವಭಾವವನ್ನು ಪಡೆದಿರಬೇಕು. ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಕ್ಕೆ ಅಂತ ಹೋದಾಗ ಅನೇಕ ಘೋರವಾಗಿರುವ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ, ಅವೆಲ್ಲವನ್ನು ಮಾಡಲು ಪ್ರಯತ್ನ ಮಾಡಬೇಕು. ಆದರೆ ಶರೀರ ಪರಿತ್ಯಾಗವನ್ನು ಮಾಡುವಷ್ಟು ಅಂತ ಬಂದಾಗ ಅದನ್ನು ವಿಚಾರ ಮಾಡಬೇಕಾಗ್ತದೆ. ಗುರು ಹಿರಿಯರ ಅನುಜ್ಞೆಯನ್ನು ಪಡಿಬೇಕು. ಅವರು ಸೂಚ್ಯವಾಗಿರುವಂತಹ ಧರ್ಮ ಸೂಕ್ಷ್ಮವನ್ನು ಹೇಳ್ತಾರೆ, ಅದಕ್ಕೆ ಅನುಗುಣವಾಗಿ ನಡೆದುಕೊಂಡಾಗ ಅಂತಹ ಉತ್ತಮರಾದ ಹಿರಿಯರ ಗುರುಗಳ ಮಾತಿನಿಂದ ಪಾಪಗಳು ಹೋಗ್ತವೆ, ಪವಿತ್ರರಾಗ್ತಾರೆ ಎನ್ನುವಂತಹ ಅಂಶವನ್ನ ಈ ಕಥೆಯಲ್ಲಿ ಹೇಳಿದ್ದಾರೆ. ಇನ್ನು ಅನೇಕ ವಿಚಾರಗಳನ್ನ ಮುಂದಿನ ಅನುಶಾಸನ ಪರ್ವದ ಭಾಗಗಳಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನ ಗುರುಗಳ ದ್ವಾರ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.